ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತಹ ನಾನು ನಿಮ್ಮ ಕನ್ನಡಕರ ಬಂದಿನ ಒಂದು ಹೊಸ ವಿಡಿಯೋ ಜೊತೆ ಒಂದು ಹೊಸ ವರ್ಷದ ವಿಶೇಷ ವಿಡಿಯೋ ಜೊತೆ. ಹೌದು ಸ್ನೇಹಿತರೆ, ಮೊದಲೇದಾಗಿ ತಮಗೆಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈ ಹೊಸ ವರ್ಷಕ್ಕೆ ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ವಿಡಿಯೋ ತೊಗೊಂಬಂದಿನಿ ಸ್ನೇಹಿತರೆ. ಇವತ್ತು ನಾನಿದ್ದೀನಿ ತುಮಕೂರಿನ ಸರಸ್ವತಿಪುರಂ ಅಲ್ಲಿರುವಂತಹ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅಲ್ಲಿ. ಸ್ನೇಹಿತರೆ, ಸ್ಟಾರ್ಲೈಟ್ ಕಾರ್ಪೊರೇಷನ್ ಬಗ್ಗೆ ಬನ್ನಿ ನಾನು ನಿಮ್ಗೆ ಆಕ್ಚುಲಿ ಹೊಸದಾಗಿ ಹೇಳ್ಬೇಕಾಗಿಲ್ಲ. ಸ್ಟಾರ್ಲೈಟ್ ಕಾರ್ಪೊರೇಷನ್ ಮೊದಲೇಲೂ ಚಾನಲ್ ಅಲ್ಲಿ ವಿಡಿಯೋಸ್ಗಳು ಮಾಡಿದೀವಿ. ಸ್ಟಾರ್ಲೈಟ್ ಕಾರ್ಪೊರೇಷನ್ ನೀವು ಮೊದಲೇದಾಗಿ ಯಾವ ನೋಡಿದ್ರಿ ಅಂತಂದ್ರೆ ಗೀಸರ್ ಬಗ್ಗೆ ನೋಡಿದ್ರಿ. ಅಮೇಸಿಂಗ್ಲಿ ಪಾಪ್ಯುಲರ್ ಆಗಿರುವಂತಹ ಗೀಸರ್ ಗಳ ಬಗ್ಗೆ ನೀವು ಆಲ್ರೆಡಿ ನೋಡಿದ್ದೀರಾ. ಅಷ್ಟೇ ಅಲ್ಲದೆ ಇನ್ನೂ ತುಂಬಾ ಅದಕ್ಕಿಂತ ಪಾಪ್ಯುಲರ್ ಆಗಿರುವಂತಹ ವಾಷಿಂಗ್ ಮೆಷಿನ್ ಗಳ ಬಗ್ಗೆ, ಹಾಟ್ ಸ್ಟಾರ್ ಬ್ರ್ಯಾಂಡ್ ವಾಷಿಂಗ್ ಮೆಷಿನ್ ಗಳ ಬಗ್ಗೆ ತಮ್ಗೆ ಹೇಳ್ಕೊಡ್ಬೇಕಾಗೇ ಇಲ್ಲ. ಇವೆಲ್ಲವನ್ನು ಕೂಡ ನೀವು ನಮ್ಮ ವಿಡಿಯೋಗಳಲ್ಲಿ ಹಿಂದಿನ ವಿಡಿಯೋಗಳು ನೋಡಿದ್ರೆ. ಸೊ ಅದೇ ರೀತಿಯಲ್ಲಿ ಒಂದು ಉತ್ಕೃಷ್ಟವಾದ ವಿಡಿಯೋ, ಒಂದು ಸ್ಪೆಷಲ್ ಪ್ರಾಡಕ್ಟ್ ಅನ್ನ ಸ್ಟಾರ್ಲೈಟ್ ಕಾರ್ಪೊರೇಷನ್ ಅವರು ಒಂದು ವಿಶೇಷ ಬ್ರ್ಯಾಂಡ್ ಅಲ್ಲಿ ಇವತ್ತು ಓಪನ್ ಮಾಡ್ತಾ ಇದ್ದಾರೆ. ಅದು ಏನಂತ ತಿಳ್ಕೊಳ್ಳೇಬೇಕು, ಬನ್ನಿ ನೋಡೋಣ. ಸೊ ಅದನ್ನ ತಿಳ್ಕೊಳ್ಳೋಕೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಓನರ್ ಆಗಿರುವಂತಹ ಇಕ್ಬಾಲ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್. ನಮಸ್ತೆ ವೀಕ್ಷಕರ, ಇಕ್ಬಾಲ್ ಅವ್ರು ತಮ್ಗೆ ಗೊತ್ತಿರ್ಬೋದು. ಸರ್ ನಮಸ್ತೆ. ನಮ್ಮ ವೀಕ್ಷಕರಿಗೋಸ್ಕರ ಏನು ಸ್ಪೆಷಲ್ ಪ್ರಾಡಕ್ಟ್ ಅನ್ನ ಇವತ್ತು ಲಾಂಚ್ ಮಾಡ್ತಾ ಇದ್ದೀರಾ ಅಂತ ಸ್ವಲ್ಪ ಹೇಳ್ಬೋದಾ? ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ನನ್ನ ಕಡೆಯಿಂದ ನಾನು ಇಕ್ಬಾಲ್, ಸ್ಟಾರ್ಲೈಟ್ ಓನರು. ನಾನು ಏನ್ ಹೇಳ್ಬೇಕಂತ ಇದ್ರೆ, ಇದು ಬಂದ್ಬಿಟ್ಟು 2021 ಹೋಯ್ತು. ಎಲ್ಲ ಶುಭವಾಯ್ತು, ನಿಮ್ ಕಡೆಯಿಂದ ಶುಭವಾಯ್ತು, ನಮ್ ಕಡೆಯಿಂದ ಶುಭ ಆಯ್ತು. 22 ಬರ್ತಾ ಇದೆ, 2022. ಎಲ್ಲಾರ್ಗು ನಾ ವೀಕ್ಷಕರೇ, ಕನ್ನಡ ಕುವಾ ಚಾನಲ್ ಮತ್ತೆ ಸ್ಟಾರ್ಲೈಟ್ ಕಡೆಯಿಂದ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ. ಇವಾಗ ಮ್ಯಾಟ್ರಿಕ್ ಬಂದ್ಬಿಡೋಣ. ಹೌದು, ಯಾವ ಪ್ರಾಡಕ್ಟ್ ಅನ್ನು ನಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀರಾ? ಈ ಪ್ರಾಡಕ್ಟ್ ನ ವಿಶೇಷತೆ ಏನು ಸರ್? ಸ್ಟಾರ್ಲೈಟ್ ಅಲ್ಲಿ ನೀವು ಎಲ್ಲ ನೋಡಿದ್ದೀರಾ, ವೀಕ್ಷಕರು ನೋಡಿದಾರೆ ಎಲ್ಲ ಪ್ರಾಡಕ್ಟ್. ಗೀಸರ್ ನೋಡಿದಾರೆ, ಮತ್ತೆ ವಾಷಿಂಗ್ ಮಿಷಿನ್ ನೋಡಿದ್ದೀರಾ. ಇವಾಗ ಬಂದ್ಬಿಟ್ಟು ಒಂದು ಯೂನಿಕ್ ಪ್ರಾಡಕ್ಟ್ ಇದೆ, ಅದು ಐತೆ. ಅದಕ್ಕಿಂತ ಯೂನಿಕ್ ಪ್ರಾಡಕ್ಟ್ ಬಂದ್ಬಿಟ್ಟು ಇವಾಗ ಎಲ್ಲಾ ಯೂನಿಕ್ ಪ್ರಾಡಕ್ಟ್. ಅದರಲ್ಲಿ ಒಂದು ಬಾಸ್ಕೆಟ್, ಒಂದು ಕಮರ್ಷಿಯಲ್ ಮತ್ತೆ ಡೊಮೆಸ್ಟಿಕ್ ಯೂಸ್ ಆಗ್ಲಿ, ಎಲ್ಲರಿಗೂ ಯೂಸ್ ಆಗ್ಲಿ, ಎಲ್ಲರಿಗೂ ಸೌಲಭ್ಯ ಆಗಿ ಬಂದ್ಬಿಟ್ಟು ಇನ್ನೊಂದು ಪ್ರಾಡಕ್ಟ್ ಇದೆ. ಅದು ನಮ್ಮ ಪ್ರಾಡಕ್ಟ್ ನೇಮ್ ಬಂದ್ಬಿಟ್ಟು ಬಿ ಟ್ಯಾಲಿ ಅಂತ ಬಿಟ್ಟು. ಬಿ ಟ್ಯಾಲಿ ಪ್ರಾಡಕ್ಟ್ ಬಂದ್ಬಿಟ್ಟು ನಿಮಗೆ ಮಲ್ಟಿ ವಾಷರ್ ತರ, ಇದು ಬಂದ್ಬಿಟ್ಟು ಮಲ್ಟಿ ಫಂಕ್ಷನ್ ವಾಷರ್. ನೀವು ಬಂದ್ರೆ ಕಮರ್ಷಿಯಲ್, ಡೊಮೆಸ್ಟಿಕ್ ಮತ್ತೆ ಅಗ್ರಿಕಲ್ಚರ್ ಪರ್ಪಸ್ ಯೂಸ್, ಮತ್ತೆ ಡೈರಿ ಪರ್ಪಸ್, ಫಾರ್ಮಿಂಗ್ ಎಲ್ಲದಕ್ಕೂ ಯೂಸ್ ಆಗುತ್ತೆ. ಅದು ಮುಂದೆ ನಮ್ಮ ವಿಡಿಯೋಗೆ ನಮ್ಮ ಕನ್ನಡ ಕುಮಾರ ಚಾನಲ್ ನಾನು ಎಲ್ಲಾ ವೀಕ್ಷಕರೇ ಹೇಳ್ತೀನಿ. ವೀಕ್ಷಕರೇ ಸರಿ, ಇಲ್ಲ ನೀವೇನಂದ್ರೆ ಇದನ್ನ ಡೊಮೆಸ್ಟಿಕ್ ಯೂಸ್ ಮಾಡಬಹುದು, ಕಮರ್ಷಿಯಲ್ ಯೂಸ್ ಮಾಡಬಹುದು, ಹೌದು, ಅಗ್ರಿಕಲ್ಚರ್ ಯೂಸ್ ಮಾಡಬಹುದು. ಹೌದು ಸರ್, ಅದೇ ಮೇನ್ ಇರೋದು. ಅಗ್ರಿಕಲ್ಚರ್ ಕಾನ್ಸೆಪ್ಟ್ ಅಲ್ಲಿ ಇದೀವಿ ನಾವು, ಅಗ್ರಿಕಲ್ಚರ್ ಅಲ್ಲಿ ಇದ್ದೀವಿ. ಯಾಕಂದ್ರೆ ರೈತರು ನಮ್ಮ ಭಾರತದ ಬ್ಯಾಕ್ ಬೋನ್ ಅಂತೀನಿ. ಅದಕ್ಕೋಸ್ಕರ ಅವ್ರಿಗೆ ಮೇನ್ ಕಾನ್ಸೆಪ್ಟ್ ಇರೋದು. ನನ್ಗೆ ಮೇನ್ ಕಾನ್ಸೆಪ್ಟ್ ಅಗ್ರಿಕಲ್ಚರ್ ಪ್ರಾಡಕ್ಟ್. ಅದಾದ್ಮೇಲೆ ನೆಕ್ಸ್ಟ್ ನಾನು ಇವಾಗ ಬರೋದು ಕಮರ್ಷಿಯಲ್, ಡೊಮೆಸ್ಟಿಕ್ ಬರ್ತೀನಿ. ಅಗ್ರಿಕಲ್ಚರ್ ಬಗ್ಗೆ ನಾನು ವೀಕ್ಷಕರೇ ವಿಡಿಯೋ ವಾಚ್ ಮಾಡ್ತಾ ಇರಿ, ಮುಂದೆ ಅದ್ರ ಬಗ್ಗೆ ಎಲ್ಲಾ ಹೇಳ್ತೀನಿ ನಾನು. ಸರ್, ಇವಾಗ ಮೊದಲೇದಾಗಿ ಒಂದು ಕೆಲಸ ಮಾಡಿ, ನಿಮ್ಮ ಹತ್ರ ಯಾವ್ಯಾವ ಮಾಡೆಲ್ ಇದೆ, ಪ್ರೆಷರ್ ವಾಷರ್ ಅಲ್ಲಿ ಬಿಟೆಲ್ ಇದೆ, ಯಾವ್ಯಾವ ಮಾಡೆಲ್ ಇದೆ ಪ್ರತಿಯೊಂದನ್ನು ಫಸ್ಟ್ ನಮಗೆ ಎಕ್ಸ್ಪ್ಲೈನ್ ಮಾಡಿ, ಆಮೇಲೆ ಅನ್ಬಾಕ್ಸ್ ಮಾಡಿ, ಫೈನಲ್ ಆಗಿ ಒಂದು ಡೆಮೋ ಕೊಟ್ಬಿಡೋಣ. ಓಕೆ, ಮಧ್ಯದಲ್ಲಿ ಪ್ರೈಸ್ ಹೇಳ್ಬಿಡಿ. ವೀಕ್ಷಕರೇ ನೀವು ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಫಸ್ಟ್ ಪ್ರಾಡಕ್ಟ್ ಗಳನ್ನ ನೋಡೋಣ, ನಂತರ ಅದ್ರದ್ದು ಬೆಲೆ ಗಿಟ್ಸ್ ಪ್ರತಿಯೊಂದು ತಿಳ್ಕೊಂಡ್ಬಿಟ್ಟು ಡೆಮೋ ಕೂಡ ಕೊಡ್ತಾ ಇದೀವಿ ನಾವು. ಇವತ್ತು ಕಾರ್ ಇರ್ಬೋದು, ಬೈಕ್ ಇರ್ಬೋದು, ಫ್ಲೋರ್ ಇರ್ಬೋದು, ಅಗ್ರಿಕಲ್ಚರ್ ತರ ಯಾವ ತರ ಮಾಡ್ತಾರೆ ಪ್ರತಿಯೊಂದನ್ನು ತಿಳ್ಕೊಳ್ಳೋಣ. ಸೊ ಸ್ಟೇ ಟ್ಯೂನ್ ಆಗಿರಿ. ಸೊ ಇವರು ಹೆಚ್ಚಿನ ವಿಚಾರವನ್ನ ಈಗ ತಿಳಿಸ್ಕೊಡ್ತಾರೆ. ಬನ್ನಿ ಹೋಗೋಣ. ಓಕೆ ಸರ್, ಬನ್ನಿ ಸರ್. ಓಕೆ ಸರ್, ಇದು ಬಂದ್ಬಿಟ್ಟು BT 1000 130 ಬಾರು ಡೊಮೆಸ್ಟಿಕ್ ಯೂಸ್ ಮಾಡ್ಬೋದು. 2 ಬೈಕು, 2 ಕಾರು, ಮತ್ತೆ ನೀವು ದನ ಕೊಠಡಿ, ಮತ್ತೆ ಬಂದ್ಬಿಟ್ಟು ದನ ಮತ್ತೆ ಪೆಟ್ಸ್ ಏನಿದ್ರು, ಅನಿಮಲ್ಸ್ ಏನಿದ್ರು ನೀವು ಅದು ಕ್ಲೀನ್ ಮಾಡಬಹುದು. ಮತ್ತೆ ಇನ್ನೂ ಒಂದು ಅಗ್ರಿಕಲ್ಚರ್ ಬಗ್ಗೆ ನಾನು ಮಾತಾಡಿದೆ. ಅದ್ರಿಗೆ ಪೆಸ್ಟಿಸೈಡ್ಸ್ ಲಿಕ್ವಿಡ್ ಫಾರ್ಮ್ ನಲ್ಲಿ ಏನಿದ್ರು ನೀವು ಮರ ಗಿಡ ಏನಕ್ಕೆ ಬೇಕಾದ್ರೆ ಯೂಸ್ ಮಾಡಬಹುದು, ಇದನ್ನ ಯೂಸ್ ಮಾಡಬಹುದು. ಹೌದು, ಮಾಡಬಹುದು. ಓಕೆ, ಆಮೇಲೆ ಡೆಮೋದಲ್ಲಿ ತೋರಿಸ್ಬಿಡೋಣ. ತೋರ್ಸೋಣ. ಅದ್ರದ್ದು ಪ್ರೈಸ್ ನಾನು ಅದ್ರ ಹೇಳ್ತೀನಿ, ತುಂಬಾ ಚೀಪ್ ಅಲ್ಲಿ ಇದೆ. ಎಲ್ಲರಿಗೂ ಯೂಸ್ ಆಗುತ್ತೆ. ಎಲ್ಲಾ ರೈತರಿಗೂ, ವರ್ಗದವ್ರಿಗೂ, ಮಿಡ್ಲ್ ವರ್ಗದವರು, ಹೆಚ್ಚಿನ ವರ್ಗದವರು ಎಲ್ಲರಿಗೂ ಯೂಸ್ ಆಗುತ್ತೆ. ಓಕೆ, ನೆಕ್ಸ್ಟ್ ಮಾಡಲ್ ಬಂದ್ಬಿಟ್ಟು BT 1200 ಅಂತ. 1200 150 ಬಾರ್ ಪ್ರೆಷರ್. ಗ್ಯಾಪ್ ಕೇಳಿ ವೀಕ್ಷಕರೇ, 150 ಬಾರ್ ಪ್ರೆಷರ್. ಇದು ಬಂದ್ಬಿಟ್ಟು ಸೆಮಿ ಕಮರ್ಷಿಯಲ್ ಮಾಡ್ಲು ವೀಕ್ಷಕರೇ. ಹೌದು, ಸೆಮಿ ಕಮರ್ಷಿಯಲ್ ಮಾಡ್ಲು ಇದು. ನೀವು ಬಂದ್ಬಿಟ್ಟು 4 ಇಂದ 5 ಗಾಡಿ ತೊಳಿಬಹುದು, 4 ಇಂದ 5 ಕಾರ್ ತೊಳಿಬಹುದು. ಮತ್ತೆ ಸೇಮ್ ದನ ಕಟ್ಟಡಿಗಳು, ದನ ಪೆಟ್ಸ್ ಎಲ್ಲ ಕ್ಲೀನ್ ಮಾಡಬಹುದು. ಎಲ್ಲದಕ್ಕೂ ತುಂಬಾ ಈಸಿ ಆಗುತ್ತೆ. ಇದು ಬಂದ್ಬಿಟ್ಟು ಒಳ್ಳೆ ಬ್ರ್ಯಾಂಡ್, ಆಯಿಲ್ ಕೂಲ್ಡ್ ಇಂಜಿನ್, 2.5 HP ಮೋಟರ್ ಯೂಸ್ ಆಗುತ್ತೆ. ಹೌದು, 100% ಹೇಳ್ತಾರೆ. 2.5 HP ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ. ಅದು ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಬ್ರ್ಯಾಂಡ್ ಅಲ್ಲಿ ಇದೆ. ಮುಂದಿನ ಪ್ರೈಸ್ ನಾನು ನಿಮ್ಗೆ ನೆಕ್ಸ್ಟ್ ಹೇಳ್ತೀನಿ ನಾನು. ಓಕೆ ಸರ್, ನೆಕ್ಸ್ಟ್ ಮಾಡೆಲ್ ಹೋಗ್ಬಿಡೋಣ. ನೆಕ್ಸ್ಟ್ ಇದ್ರಾದ್ಮೇಲೆ ಇದು 2 ಮಾಡಲಾಯ್ತು. ಓಕೆನಾ? ನೆಕ್ಸ್ಟ್ 3ನೇ ಮಾಡಲ್ ಬಂದ್ಬಿಟ್ಟು ನಾನು ಅನ್ಬಾಕ್ಸ್ ಮಾಡಿದಾಗ ನಿಮ್ಗೆ ಹೇಳ್ತೀನಿ. ಅವಾಗ ಪ್ರೆಸೆಂಟ್ ನಿಮ್ಗೆ ಬರೇ ಒಂದು ಸ್ಲಾಶ್ ತೋರಿಸ್ತಾ ಇದೀನಿ ನೋಡಿ. ಇದು ಬಂದ್ಬಿಟ್ಟು ನಿಮ್ಗೆ BT 1800, BT 1800 ಅಂತ ಹೇಳ್ಬಿಟ್ಟು. ಓಕೆ, ಹೌದು, ಇದು ಸೆಮಿ ಕಮರ್ಷಿಯಲ್ ಮಾಡಲ್. ಇದನ್ನು ಟ್ರಾಲಿ ಮಾಡ್ಲು. ಇದು 160 ಬಾರ್ ಅಲ್ಲಿ ಓಡತ್ತೆ. ತುಂಬಾ ಹೈ ಪ್ರೆಷರ್ ಐತೆ. ಟ್ರಾಲಿ ಮಾಡ್ಲು ಸೂಪರ್ ಆಗೈತೆ.
ಎಲ್ಲದಕ್ಕೂ ಸೇಮ್ ಮಲ್ಟಿ ಫಂಕ್ಷನ್ ಯೂಸ್ ಆಗುತ್ತೆ. ನೆಕ್ಸ್ಟ್ ಇದ್ರ ಬಗ್ಗೆ ನಾನು ಪ್ರೈಸ್ ಮತ್ತೆ ಡಿಸ್ಕಷನ್ ಮುಂದೆ ಹೇಳ್ತೀನಿ. ಇದು 3ನೇ ಬ್ರಾಂಡ್ ಆಯ್ತು, 4ನೇ ಮಾಡಲ್ ಆಯ್ತು, ಇವಾಗ 4ನೇ ಮಾಡಲ್ ತೋರಿಸ್ತಾ ಇದೀನಿ. ಇದು ಹೊಸ ಮಾಡಲ್ ಇವಾಗ ಬಂದಿರೋದು. ನಾನು ನಿಮ್ಗೆ ಹೊಸ ಮಾಡಲ್ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ. ಇದು ಬಂದ್ಬಿಟ್ಟು BT 2200 ಅಂತ ಹೇಳ್ಬಿಟ್ಟು BT 2200. ಇದು ಬಂದ್ಬಿಟ್ಟು 180 ಬಾರ್ ಪ್ರೆಷರ್ ಅಲ್ಲಿ ಹೋಗುತ್ತೆ, 180 ಬಾರ್ ಪ್ರೆಷರ್ ಅಲ್ಲಿ ಓಡುತ್ತೆ. ಹೌದು ವೀಕ್ಷಕರೇ, 180 ಬಾರ್ ಪ್ರೆಷರ್ ಅಂತ ತುಂಬಾ ಚೆನ್ನಾಗಿ ಪ್ರೆಷರ್ ಇದೆ. ಇದು ಕಮರ್ಷಿಯಲ್ ಮಾಡ್ಲು ವೀಕ್ಷಕರೇ, ಇದು ಕಮರ್ಷಿಯಲ್ ಮಾಡ್ಲು. ನೀವು ಬೇಕಾದ್ರೆ ಯಾವ್ದಕ್ ಬೇಕಾದ್ರೂ ಯೂಸ್ ಮಾಡೋದು. ಹೈಲಿ 24 ಅವರ್ಸ್ ರನ್ ಆಗುತ್ತೆ ಸಿಂಗಲ್ ಫೇಸ್ ಅಲ್ಲಿ ವೀಕ್ಷಕರೇ. ಹೌದು, ಒಂದು ಮಾಡ್ಲ್ ಐತೆ ನನ್ನ ಹತ್ರ. ಅದು ಬಂದ್ಬಿಟ್ಟು BT 2500 ಅಂತ ಹೇಳ್ಬಿಟ್ಟು BT 2500 230 ಬಾರ್ ಅಲ್ಲಿ ಓಡುತ್ತೆ. ಅದು ಬಂದ್ಬಿಟ್ಟು 5 HP ಮೋಟರ್ ಇರುತ್ತೆ. 5 HP ಮೋಟರ್. ಹೌದು ವೀಕ್ಷಕರ, 5 HP ಮೋಟರ್. ಆದ್ರೆ ಅದು 3 ಫೇಸ್ ಅಲ್ಲಿ ರನ್ ಆಗುತ್ತೆ. ನಮ್ಮ ಹತ್ರ 3 ಫೇಸ್ ಇಲ್ಲಿಲ್ಲ, ನಮ್ ಕಂಪ್ನಿಲಿ ಐತೆ. ನೆಕ್ಸ್ಟ್ ನಿಮ್ಗೆ ಆ ವಿಡಿಯೋನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಆ ವಿಡಿಯೋ ಪ್ಲಸ್ ಅದು ಫೋಟೋ, ಅದ್ರ ಡಿಸ್ಕ್ರಿಪ್ಷನ್ ಎಲ್ಲ ಡೀಟೇಲ್ಸ್ ಸಿಗುತ್ತೆ. ಎಲ್ಲ ತೋರಿಸ್ಬಿಡ್ತೀವಿ ವೀಕ್ಷಕರ. ಎಲ್ಲ ಆಯ್ತು. ಇವಾಗ ನೆಕ್ಸ್ಟ್ ನಾವು ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ಪಾರ್ಟಿಗೆ ಬಂದಿದೆ. ಅನ್ಬಾಕ್ಸಿಂಗ್ BT 130 ಬಾರ್ ಅನ್ಬಾಕ್ಸಿಂಗ್. ನಮ್ಮ ಟೀಮ್ ಅವರು ಇದಾರೆ, ನಮ್ ಬ್ಯಾಕ್ ಬೋನ್ ಆಫ್ ನಮ್ ಟೀಮ್ ಇವರು ಇರ್ಷಾದ್ ಅಂತ ಹೇಳ್ಬಿಟ್ಟು, ನಮ್ಮ ಬ್ಯಾಕ್ ಬೋನ್ ಆಫ್ ದಿ ಸ್ಟಾರ್ಲೈಟ್ ಕಂಪನಿ ಇವರು. ಶಾಬಾಸ್ ಅಂತ ಹೇಳ್ಬಿಟ್ಟು ನಮ್ ಟೀಮ್ ಸಪೋರ್ಟರ್ ಇವರು. ನೋಡಿ, ಇದು ಅನ್ಬಾಕ್ಸಿಂಗ್ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ನೋಡಿ, ಬಾಕ್ಸಿಂಗ್ ಕ್ವಾಲಿಟಿ ನೋಡಿ. ರಫ್ ಅಂಡ್ ಟಫ್. ಎಲ್ ಬೇಕಾದ್ರೂ ನೀವು ಟ್ರಾನ್ಸ್ಪೋರ್ಟ್ ತಗೊಂಡೋಗ್ಬೋದು, ಎಲ್ ಬೇಕಾದ್ರೂ ಟ್ರಾನ್ಸ್ಪೋರ್ಟ್ ತಗೊಂಡೋಗ್ಬೋದು. ಓಪನ್ ಮಾಡಿ, ಸ್ಟಾರ್ಟ್ ಮಾಡಿ ಸರ್. ಇವಾಗ ಹಾಗೆ ವೀಕ್ಷಕರಿಗೆ ಹೇಳ್ಬಿಡಿ ಏನೇನ್ ಬರುತ್ತೆ. ನೋಡಿ ವೀಕ್ಷಕರೇ, ಫಸ್ಟ್ ನಾನು ಮೊದಲೇ ಹೇಳಿದೆ ವಾರಂಟಿ ಕಾರ್ಡ್ ಇದು. 6 ಮಂತ್ ಗ್ಯಾರಂಟಿ, 6 ಮಂತ್ ವಾರಂಟಿ. ಹೌದು ವೀಕ್ಷಕರೇ, 1 ವರ್ಷ ಎಲ್ಲೂ ಸಿಗಲ್ಲ. ನೀವು ಆನ್ಲೈನ್ ಹುಡುಕಿ ಎಲ್ಲಾದ್ರೂ 10 days ರಿಟರ್ನ್ ಕೊಡೋದು ನಾನು ಬರೇ. ನಮ್ಮ ಕನ್ನಡ ಕುವರ ವೀಕ್ಷಕರೇ, ಇದು ಆಫರ್ ಮಾತ್ರ. ಅವ್ರಿಗೆ 1 ವರ್ಷ ಗ್ಯಾರಂಟಿ ವಾರಂಟಿ ಇರುತ್ತೆ. 6 ತಿಂಗಳು ಗ್ಯಾರಂಟಿ, 6 ತಿಂಗಳು ವಾರಂಟಿ. ತುಂಬಾ ಚೆನ್ನಾಗೈತೆ, ಯೂಸ್ ಮಾಡಿ. ತುಂಬಾ ಐತೆ. ಮೆನು ಕಾರ್ಡ್ ಬರುತ್ತೆ. ಮೆನು ಕಾರ್ಡ್ ಅಲ್ಲಿ ನಿಮ್ಗೆ ಎಲ್ಲ ಇರುತ್ತೆ, ಏನೇನ್ ಬೇಕು, ಏನೇನ್ ಆಗುತ್ತೆ ಎಲ್ಲ ಇರುತ್ತೆ. ಲಾಸ್ಟ್ ಅದ್ರಲ್ಲಿ ಏನೇನ್ ಪೀಸ್ ಇರುತ್ತೆ, ನಿಮ್ ಮಿಸ್ಸಿಂಗ್ ಆಗಿದ್ರು ನಿಮ್ಗೆಲ್ಲ ಲಾಸ್ಟ್ ಅಲ್ಲಿ ಪೀಸ್ ನೋಡಿ ಇದೈತೆ ಅಂತ ಹೇಳಿದ್ರೆ ನಿಮ್ಗೆ ಫುಲ್ ಟೋಟಲ್ ಆಗಿ ನಿಮ್ಮ ಹತ್ರ ಐತೆ ಬಾಕ್ಸ್ ಅಲ್ಲಿ ಅಂತ ಐಟಮ್ಸ್ ಬಗ್ಗೆ. ಇದು ಬಂದ್ಬಿಟ್ಟು ಇನ್ಲೈಟ್ ಪೈಪ್. ಇದು 2 ಮೀಟರ್ಸ್ ಪೈಪ್ ಬರುತ್ತೆ. ಸೆಕ್ಷನ್ ಸೆಕ್ಷನ್ ಹಾಕಬಹುದು, ಡೈರೆಕ್ಟ್ ಆಗಿ ಟ್ಯಾಪ್ ಗೂ ಯೂಸ್ ಮಾಡಬಹುದು. ಇದಾಯ್ತು. ನೆಕ್ಸ್ಟ್ ಬಂದ್ಬಿಟ್ಟು ಇದು 6 ಮೀಟರ್ 18 ಅಡಿ, 6 ಮೀಟರ್ 18 ಅಡಿ ಔಟ್ಲೆಟ್ ಸೆಕ್ಷನ್ ಪೈಪ್ ಇಂದ ಆದ್ಮೇಲೆ ಇದು ಔಟ್ಲೆಟ್ ಪೈಪ್ ಬರುತ್ತೆ. ಹೈಲಿ ಡ್ಯೂರಬಲ್ ಸ್ಟೀಲ್ ಕೋಟೆಡ್ ಕ್ವಾಲಿಟಿ ಇದೆ. ತುಂಬಾ 8 mm ಇದೆ, 6 mm ಇರುತ್ತೆ. ಇದು 8 ಮೀಟರ್ 6 ಮೀಟರ್ ವೈರ್ ಬರುತ್ತೆ. ಆಯ್ತಾಯ್ತು. ನೆಕ್ಸ್ಟ್ ಗನ್ ನೋಡಿ ವೀಕ್ಷಕರೇ, ಗನ್ನು ಹೊಸ ಮಾಡ್ಲು. ಹೊಸ ಈ ಕಲರ್ ನನ್ಗೆ ತುಂಬಾ ಇಷ್ಟ. ಯಾಕಂದ್ರೆ ಕೇಸರಿ, ನಮ್ಮ ಭಾರತದ ಕೇಸರಿ. ಇವಾಗ ನಮ್ಮ ಗೌರ್ಮೆಂಟ್ ನಡೀತಿರೋದು ಕೇಸರಿ. ಅದಕ್ಕೆ ನಮ್ ಗೌರ್ಮೆಂಟ್ ಸಪೋರ್ಟ್ ಮಾಡಕ್ಕೋಸ್ಕರ ಈ ಕಲರ್ ಇಂಟ್ರೊಡ್ಯೂಸ್ ಮಾಡಿದೀವಿ. ನಮಗೂ ಸಪೋರ್ಟ್ ಮಾಡಿ, ನಮ್ ಗೌರ್ಮೆಂಟ್ ಗೂ ಸಪೋರ್ಟ್ ಮಾಡಿ. ನೋಡಿ, ಇದು ಸೆಕ್ಷನ್ ಫಿಲ್ಟರ್ ವೀಕ್ಷಕರೇ. ಇದು ಸೆಕ್ಷನ್ ಫಿಲ್ಟರ್ ಆಗುತ್ತೆ. ತುಂಬಾ ಇದೆ. ನೀರಲ್ಲಿ ಕೊಳೆಗಿಳೆ ಏನಿದ್ರು ಇದೆಲ್ಲ ಕ್ಲೀನ್ ಮಾಡೋದಿದೆ. ಇದು ಸೆಕ್ಷನ್ ಫಿಲ್ಟರ್ ಬಂದ್ಬಿಟ್ಟು ಎಕ್ಸಿಟ್ ಅಲ್ಲಿ ಇರುತ್ತೆ. ಇನ್ಲೈಟ್ ಅಲ್ಲಿ ಬಂದ್ಬಿಟ್ಟು ಸೆಕ್ಷನ್ ಫಿಲ್ಟರ್ ಇದಿರುತ್ತೆ. ಹೌದು. ಅಡ್ಜಸ್ಟಬಲ್ ಸೆಕ್ಷನ್ ಅಡ್ಜಸ್ಟಬಲ್ ಇರುತ್ತೆ. ಇದು ಡೆಮೋ ಪಾರ್ಟ್ ಅಲ್ಲಿ ನಿಮ್ಗೆ ಹೆಂಗ್ ಅಂತ ಹೇಳ್ತೀನಿ. ನೋಡಿ ವೀಕ್ಷಕರೇ, ಎಲ್ಲ ಆಯ್ತು. ಇವಾಗ ನಮ್ಮ ಬ್ರ್ಯಾಂಡ್ BT 1000 ಡೆಮೋಸ್ಟಿಕ್ ಮಾಡಲು. ಈ ಬ್ರ್ಯಾಂಡ್ ಬಂದ್ಬಿಟ್ಟು ತುಂಬಾ ಕ್ವಾಲಿಟಿ ಡೆಮೋಸ್ಟಿಕ್ ಯೂಸ್ ಅಲ್ಲಿ ಎಕನಾಮಿಕಲ್ ಬ್ರ್ಯಾಂಡ್ ವೀಕ್ಷಕರೇ. ತುಂಬಾ ಎಕನಾಮಿಕಲ್ ಬ್ರ್ಯಾಂಡ್. ಇದ್ರ ಬಗ್ಗೆ ಪ್ರೈಸ್ ನಾನು ಡೆಮೋನಲ್ಲಿ ನಿಮ್ಗೆ ಫೈನಲ್ ಆಗಿ ಪ್ರೈಸ್ ಹೇಳ್ಬಿಡ್ತೀನಿ. 130 ಬಾರ್ BT 1000 ಆಗ್ಬಿಟ್ಟು ಎಕನಾಮಿಕಲ್ ಮಾಡ್ಲು, ಎಲ್ಲದಕ್ಕೂ ಯೂಸ್ ಆಗುತ್ತೆ. ನೆಕ್ಸ್ಟ್ ಪ್ರೈಸ್ ನಮ್ ವೀಕ್ಷಕರೇ, ನಾನು ಯಾವತ್ತು ವೇಟ್ ಮಾಡ್ಸಕ್ಕೆ ಇಷ್ಟಾನೇ ಇಲ್ಲ. ಪ್ರೈಸ್ ಕೊಟ್ಟೆ ಕೊಡ್ತೀನಿ, ಹೇಳೇ ಹೇಳ್ತೀನಿ. ಒಂದು ಬೆಸ್ಟ್ ಆಫರ್ ಅಲ್ಲಿ ಹೇಳ್ತೀನಿ. ಇದು ಬಂದ್ಬಿಟ್ಟು ಪ್ರೈಸ್ 8,500. ಹೌದು ವೀಕ್ಷಕರೇ, 8,500. ಆದ್ರೆ ಕನ್ನಡ ವೀಕ್ಷಕರಿಗೆ ಸ್ವಲ್ಪ ಏನಾದ್ರು ಡಿಫ್ರೆಂಟ್ ಕೊಡ್ಲೇಬೇಕಲ್ವಾ? ಹೌದು, ಕೊಟ್ಟೆ ಕೊಡ್ತೀನಿ ವೀಕ್ಷಕರೇ. ಆಫರ್ ಅಲ್ಲಿ ಬಂದ್ಬಿಟ್ಟು ಏನ್ ಹೇಳಿ ಅಂತ ಹೇಳಿದ್ರೆ, ಒಂದು ಒಳ್ಳೆ ಪ್ರೈಸ್ 6,000 ಮಾತ್ರ ವೀಕ್ಷಕರೇ. ಹೌದು, 6,000 ಮಾತ್ರ. 2,500 ಡಿಸ್ಕೌಂಟ್ ನಮ್ಮ ಕನ್ನಡ ವೀಕ್ಷಕರಿಗೋಸ್ಕರ. ಓಕೆ ವೀಕ್ಷಕರ, ಎಲ್ಲ ಆಯ್ತು 6,000 ಅಂತ ಲಾಸ್ಟ್ ಹೇಳ್ಬಿಟ್ಟು 6,000 ಅಂತ ಬಿಟ್ಟು ಏನಾದ್ರು ಕನ್ನಡ ಕಾಂಪ್ಲಿಮೆಂಟರಿ ಬೇಕಲ್ಲ? ಹೌದು ಸರ್, ಹೌದು ಇದೆ ಕಾಂಪ್ಲಿಮೆಂಟರಿ. ಈ ಹೊಸ ವರ್ಷದಕ್ಕೆ ಈ ಪ್ರೈಸ್ ಡೌನ್ ಆಗ್ಬಿಟ್ಟು 6,000 ಹಾಕಿದೀನಿ. ಅದೇ ಹೊಸ ವರ್ಷಕ್ಕೆ ಈ ನಮ್ಮ ವೀಕ್ಷಕರಿಗೆ, ನಮ್ಮ ಸ್ಟಾರ್ಲೈಟ್ ಕಡೆಯಿಂದ ಕನ್ನಡ ಕುವಾರ ವೀಕ್ಷಕರಿಗೆ ಒಂದು ಕಾಂಪ್ಲಿಮೆಂಟರಿ ಕೊಟ್ಟೆ ಕೊಡ್ತೀನಿ. ಕಾಂಪ್ಲಿಮೆಂಟರಿ ಬಂದ್ಬಿಟ್ಟು ಬನ್ನಿ ಸರ್, ಇದು ಸೋಪ್ ಲಿಕ್ವಿಡ್. ಇದು ಬಂದ್ಬಿಟ್ಟು ನಮ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್. ಇದು 3mm ಎದಕ್ಕೂ ಯಾವ್ದೋ ತುಂಬಾ ಬ್ರಾಂಡ್ ಇದೆ. ನಾನು ಬ್ರಾಂಡ್ ಬಗ್ಗೆ ಹೇಳಕ್ ಆಗಲ್ಲ, ತುಂಬಾ ಬ್ರಾಂಡ್ ಐತೆ ಆಚೆ ಕಂಪ್ನಿಯಲ್ಲಿ. ಆದ್ರೆ ನನ್ ಬ್ರಾಂಡ್ ಇದು ಬಂದ್ಬಿಟ್ಟು ತುಂಬಾ ಯೂಸ್ ಆಗುತ್ತೆ. 700 ರೂಪಾಯಿ 800 ರೂಪಾಯಿ ಕಾರ್ ವಾಶ್ ತೊಗೊಂಡ್ರೆ ನಂದು ಬರೀ 400 ರೂಪಾಯಿ. ನಾನು ಇದು ನಿಮ್ಗೆ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಹೌದು. ಇದು ಕೊಟ್ಟಿದ್ಮೇಲೆ ಸರ್ ಫಾರ್ಮ್ ಕ್ಯಾನ್ ಕೊಡ್ಲೇಬೇಕಲ್ವಾ? ಹೌದು ವೀಕ್ಷಕರೇ, 100% ನಿಮ್ಗೆ ಫಾರ್ಮ್ ಕ್ಯಾನ್ ಕೊಟ್ಟೆ ಕೊಡ್ತೀನಿ. ಒಂದು ಆಫರ್. ಹೌದು ವೀಕ್ಷಕರೇ, ಇದು ಡೆಮೋ ಪಾರ್ಟಿಯಲ್ಲಿ ಹೆಂಗೆ ಅಂತ ನಿಮ್ಗೆ ಮಾಡೋದು ಹೇಳ್ಕೊಡ್ತೀನಿ, ತೋರಿಸ್ಕೊಡ್ತೀನಿ. ಇದು ಬಂದ್ಬಿಟ್ಟು 500 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ. ಇದು ನಮ್ಮ ವೀಕ್ಷಕರೇ, ನಮ್ಮ ಕನ್ನಡ ಕುರ ವೀಕ್ಷಕರೇ ಕಾಂಪ್ಲಿಮೆಂಟರಿ, ಒಂದು ಫ್ರೀ ಟೋಟಲ್ ಆಗಿ ಬಂದ್ಬಿಟ್ಟು. ಹೌದು, 800 ರೂಪಾಯಿದು ನಿಮ್ಗೆ ಪ್ರೈಸ್ ಇಂದ ವರ್ತ್ 6,000ದಲ್ಲಿ ಫ್ರೀ ಆಗಿ ಕೊಡ್ತೀನಿ. 8,500 ಮತ್ತೆ ನಿಮ್ಗೆ 800 9,300 ಆಪ್ಷನ್ ಪ್ರೈಸ್
ನಿಮ್ಗೆ ಬರೇ 6,000 ರೂಪಾಯಿಗೆ ಮಾತ್ರ. 6,000 ರೂಪಾಯಿಗೆ ಕಂಪ್ಲೀಟ್ ಕಾಂಬೋ. ಹೌದು ವೀಕ್ಷಕರೇ, ಹೌದು. ಇದು ನಮ್ಮ ಓನ್ಲಿ ಕನ್ನಡ ಕುವರ ವೀಕ್ಷಕರೇ ಮಾತ್ರ. ಒಂದೇ ಮಾಡಲಿದೆ, ಸೆಕೆಂಡ್ ಮಾಡಲು ಸೆಮಿ ಕಮರ್ಷಿಯಲ್ ಮಾಡಲು BT 1200 BT 1200 150 ಬಾರು ಸೆಮಿ ಕಮರ್ಷಿಯಲ್ ಮಾಡ್ಲು ವೀಕ್ಷಕರೇ. ಹೌದು, ಇನ್ನೊಂದ್ಸತಿ ಸೆಮಿ ಕಮರ್ಷಿಯಲ್ ಮಾಡ್ಲು. ನೀವು ಇದು ಬಂದ್ಬಿಟ್ಟು 4 ಇಂದ 5 ಗಾಡಿ 4 ಎಲ್ಲ ಆಗ್ಲೇ ಹೇಳಿದೀನಿ, ಎಲ್ಲ ಯೂಸ್ ಮಾಡಬಹುದು. ತುಂಬಾ ಸಕ್ಕತ್ತಾಗೈತೆ ವೀಕ್ಷಕರೇ, ಅದ್ರ ಬಗ್ಗೆ ಏನು ಡಿಪೆಂಡ್ ಇಲ್ಲ. ಕ್ವಿಕ್ ಆಗಿ ಒಂದು ಅನ್ಬಾಕ್ಸಿಂಗ್ ಮಾಡ್ಬಿಡೋಣ. ನೋಡಿ, ಬಾಕ್ಸ್ ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಸೇಮ್ 6 ತಿಂಗಳು ಗ್ಯಾರಂಟಿ ವಾರಂಟಿ. ಸೆಕ್ಷನ್ ಪೈಪ್ 2 ಮೀಟರ್ ಸೆಕ್ಷನ್ ಪೈಪ್ ಇರುತ್ತೆ ಇದರಲ್ಲಿ. ಹೌದು ವೀಕ್ಷಕರೇ, 8 ಮೀಟರ್ ಪೈಪ್ ಇರುತ್ತೆ. 8 ಮೀಟರ್ ಪೈಪ್ ಇದು. ಸೊ ಜಾಸ್ತಿ ಇದೆ. ಹೌದು, 8 mm ಪ್ಲಸ್ 8 ಮೀಟರ್. ಇದು ಬಂದ್ಬಿಟ್ಟು ರಫ್ ಅಂಡ್ ಟಫ್ ಮಾಡ್ಲು. ನಾನು ಹೇಳ್ದಂಗೆ ತುಂಬಾ ಸಕ್ಕತ್ತಾಗೈತೆ, ಯೂಸ್ ಮಾಡಿ ಗೊತ್ತಾಗುತ್ತೆ. ನೋಡಿ ಗನ್ ಸರ್, ಗನ್ನು ಹೈ ಕ್ವಾಲಿಟಿ ಗನ್ ಇದೆ ಇದು. ಹೌದು, ಇದೆಲ್ಲ ಬಂದ್ಬಿಟ್ಟು ಚೇಂಬರ್ ಲಾಸ್ಟ್ ಸಿಟ್ಟಿಂಗ್ ಪಂಪ್ ಅದು ಇಲ್ಲ ಆಂಗಲ್. ಇದು ಬಂದ್ಮೇಲೆ ಸೆಕ್ಷನ್ ಫಿಲ್ಟರ್. ಹೌದು ವೀಕ್ಷಕರೇ, ಲಾಸ್ಟ್ ವೆಲ್ಕಮ್ ಟು ದ BT 1200 ವೀಕ್ಷಕರೇ. ಇದರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಇದೆ ನೋಡಿ. ಹೌದು, ಸ್ವಲ್ಪ ಚೇಂಜಸ್ ತರ ಇದೆ. ಇದು ಆಯಿಲ್ ಕೂಲ್ಡ್ ಇಂಜಿನ್ ವೀಕ್ಷಕರೇ. ಹೌದು, ಆಯಿಲ್ ಕೂಲ್ಡ್ ಇಂಜಿನ್ ಮಾಡಲ್ ಅಲ್ಲಿ ಬಂದ್ಬಿಟ್ಟು ಇದು ಬ್ರಾಸ್ ಚೇಂಬರ್. ಹೌದು, ಇದು ಮಾರ್ಕೆಟ್ ಅಲ್ಲಿ ಎಲ್ಲೂ ಇಲ್ಲ ವೀಕ್ಷಕರೇ. 150 ಬಾರ್ ಅಲ್ಲಿ ನಿಮ್ಗೆ ಬೂಸ್ಟರ್ ಪಂಪ್ ವೀಕ್ಷಕರೇ. ಇದರಲ್ಲಿ ಬೂಸ್ಟರ್ ಪಂಪ್ ಕೂಡ ಬರುತ್ತೆ. ಹೌದು, ಆಯಿಲ್ ಕೋಲ್ಡ್ ಇಂಜಿನ್ ಇದು. ಫುಲ್ ಆಯಿಲ್ ಸೇಮ್ 2 ವೀಲರ್ ಬೈಕ್ ಆಯಿಲ್ ಹಾಕಿರಲ್ಲ, ಸೇಮ್ ಹಂಗೆ 200 ml ಆಯಿಲ್ ಹಾಕ್ಬೇಕು. ಆಯಿಲ್ ಹಾಕಿದ್ರೆ ರನ್ ಆಗುತ್ತೆ. ಆಲ್ಮೋಸ್ಟ್ ಒಂದು ತಿಂಗಳಿಗೆ ನೀವು ಎಷ್ಟಾದ್ರೂ ಯೂಸ್ ಮಾಡ್ಕೊಳ್ಳಿ, 20 to 30 ಅವರ್ಸ್ ಯೂಸ್ ಮಾಡಲಿ, ಒಂದ್ಸತಿ ಆಯಿಲ್ ಚೇಂಜ್ ಮಾಡಿ. ಮಿನಿ ಇಂಜಿನ್ ತರ ಅಲ್ವಾ? ಮಿನಿ ಇಂಜಿನ್ ಸರ್ ಇದು. ಮಿನಿ ಇಂಜಿನ್ ಎಲ್ಲ ಈಸಿ ಆಗಿ ಎತ್ಬೋದು ನೋಡಿ. ಬನ್ನಿ ಸರ್, ನೀವೇ ವೇಟ್ ನೋಡಿ, ಕ್ವಾಲಿಟಿ ನೋಡಿ ಒಂದ್ಸತಿ ನೋಡಿ ಸರ್. ವೀಕ್ಷಕರೇ, ನಾವು ಇದನ್ನ ನೋಡೋಣ ಎಷ್ಟು ವೇಟ್ ಇದೆ, ಏನ್ ಕತೆ ಅಂತ ಹೇಳ್ಬಿಟ್ಟು. ಹೌದಲ್ಲ ಸರ್, ಒಂದೇ ಕೈಯಲ್ಲಿ ಆರಾಮಾಗಿ. ಹೌದು, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿ ನೋಡಿ ಸರ್. ಕ್ವಾಲಿಟಿ ನೋಡಿ ಸರ್, ಏನ್ ಕ್ವಾಲಿಟಿ, ತುಂಬಾ ಹೆವಿ ಇದೆ ಇದು, ಮಸ್ತ್ ಸಖತ್ತಾಗಿದೆ ಇದು. ವೀಕ್ಷಕರೇ ನೋಡಬಹುದು, ಬೂಸ್ಟರ್ ಪಂಪ್ ಬರ್ತಾ ಇರುವಂತ ಇದೊಂದು ಏಕೈಕ ಮಾಡೆಲ್ ಅಂತ ಹೇಳಿ ಒಂದೇ ಒಂದು ಮಾರ್ಕೆಟ್ ಅಲ್ಲಿ ಇರೋದೇ ಒಂದು ಸರ್ ಇದು. ಅದು ಇದ್ರ ಪ್ರೈಸ್ ಬಂದ್ಬಿಟ್ಟು ತುಂಬಾ ಎಕನಾಮಿಕಲ್ ವೀಕ್ಷಕರೇ. ಏನ್ ಪ್ರೈಸ್ ಕೊಡ್ತಾ ಇದೆ ಸರ್ ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ 21,000 18,000 ಎಲ್ಲ ಐತೆ. ಬರೇ ಮಿಷಿನ್. ಹೌದು, ನಾನು ನಮ್ಮ ವೀಕ್ಷಕರಿಗೆ ಏನಾದ್ರು ಒಂದು ಬೆಸ್ಟ್ ಆಫರ್ ಕೊಡ್ಲೇಬೇಕು ಸರ್. ನ್ಯೂ ಇಯರ್ಗೆ 100% ಕೊಟ್ಟೆ ಕೊಡ್ತೀನಿ ಸರ್. ಹೊಸ ವರ್ಷದಕ್ಕೆ ಏನ್ ಆಪ್ಷನ್? ಬರೇ 14,500 ಮಾತ್ರ. ಹೌದು, 18,500 ನಿಮ್ಗೆ 14,500 ಮಾತ್ರ. ಮತ್ತೆ ಕಾಂಪ್ಲಿಮೆಂಟ್ರಿ ಸರ್. ಹೌದು, ಕಾಂಪ್ಲಿಮೆಂಟ್ರಿ ನಮ್ಮ ವೀಕ್ಷಕರೇ, ಕನ್ನಡ ಕೋರ ವಿಷಯ ಕೊಟ್ಟೇ ಕೊಡ್ತೀನಿ. ಒಳ್ಳೆ ಕಾಂಪ್ಲಿಮೆಂಟ್ರಿ ಕೊಡ್ತೀನಿ ಸರ್, ಹೇಳ್ಬೇಕು. ಯಾಕಂದ್ರೆ ಇದು ಸೆಮಿ ಕಮರ್ಷಿಯಲ್ ಮಾಡ್ಲು. ಒಳ್ಳೆ ಕಾಂಪ್ಲಿಮೆಂಟ್ರಿ. ಸೇಮ್ ಲಿಕ್ವಿಡ್ ನಮ್ ಕಂಪನಿ ಬ್ರ್ಯಾಂಡ್ ಲಿಕ್ವಿಡ್ ಅಂತೂ ಕೊಡ್ತಾನೆ. ಸರ್ ಇಷ್ಟೇನಾ, ಇನ್ನೇನಿಲ್ವಾ ಸರ್? ಇನ್ನೊಂದು ಸರ್ ಒಳ್ಳೆ ನೋಡಿ ಸರ್. ಕೊಡಿ ಏನ್ ಕೊಡ್ತಾ ಇದ್ದೀರಾ ಸರ್? ಇದು ಬ್ರ್ಯಾಂಡ್ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಬ್ರ್ಯಾಂಡ್ ಇದು. ಏನ್ ಸರ್ ಇದು? ಬ್ರಾಸ್ ಇದು ಫಾರ್ಮ್ ಗನ್. ಇದು ಫಾರ್ಮ್ ಗನ್. ಹೌದು, ಫಾರ್ಮ್ ಗನ್. ಇದು ಫಾರ್ಮ್ ಗನ್. ಇದು ಬಂದ್ಬಿಟ್ಟು ಮಾರ್ಕೆಟ್ ಅಲ್ಲಿ ನಿಮ್ಗೆ MRP ಬಂದ್ಬಿಟ್ಟು 3,400 ರೂಪೀಸ್ ಇದೆ. ಆನ್ಲೈನ್ ಅಲ್ಲಿ 2,400 ರೂಪಾಯಿ ಸಿಗುತ್ತೆ. ಸರಿ, ಈ ಪ್ರಾಡಕ್ಟ್ ನಮ್ಮ ಕನ್ನಡ ಕೋವರ್ಕ್ಷನ್ ಆಗಲಿ 18,500 ಕೊಡ್ತಾ ಇದ್ದೀನಿ. ಇದು 2,400 ರೂಪಾಯಿ ಪ್ಲಸ್ 400 ರೂಪಾಯಿ 2,800 ರೂಪಾಯಿ ಕನ್ನಡ ಕುಮಾರ ವೀಕ್ಷಕರ ಹೊಸ ವರ್ಷದಕ್ಕೆ ಒಂದು ಆಫರ್ ಕಾಂಪ್ಲಿಮೆಂಟ್ರಿ. ಹೌದು ಸರ್, ಹೌದು. ಟೋಟಲ್ ಆಗಿ ಇದು 21,000 ಚಿಲ್ಲರೆ. ಇದು ಬರೀ 14,000 ಕೊಡ್ತಾರೆ. 14,000 ಕೊಟ್ಬಿಟ್ರಿ, ಎಲ್ಲದೂ ಕೊಟ್ಬಿಡ್ತೀರಾ? ಎಲ್ಲದೂ ಕೊಟ್ಬಿಡ್ತೀವಿ. ಇದಕ್ಕೆ ಸಪರೇಟ್ ಚಾರ್ಜ್ ಮಾಡ್ತಾ ಇಲ್ಲ, ಏನು ಸಪರೇಟ್ ಚಾರ್ಜ್. ಸೂಪರ್ ಸರ್, ಇದು ಒಳ್ಳೆ ಆಫರ್ ಇದೆ. ಇದು ಲಿಕ್ವಿಡ್ ಯೂಸ್ ಮಾಡ್ಬೇಕಾದ್ರೆ ನಾನು ಡೆಮೋ ಪಾರ್ಟ್ ಅಲ್ಲಿ ಹೇಳ್ತೀನಿ ಹೆಂಗೆ ಅಂತ ಬಿಟ್ಟು 1:10 ರೇಷಿಯೋ ಯೂಸ್ ಮಾಡ್ಬೇಕಾಗತ್ತೆ. ಅದ್ರ ಬಗ್ಗೆ ನಾನು ಡೆಮೋ ಪಾರ್ಟ್ ಅಲ್ಲಿ ಮಾತಾಡ್ತೀನಿ. ಸರಿ. ಇವು ಆಲ್ಮೋಸ್ಟ್ ಕಮರ್ಷಿಯಲ್ ಮಾಡಲಿದ್ದು, ಡೆಮೋಸ್ಟಿಕ್ ಮಾಡಿದ್ದು, ಸೆಮಿ ಕಮರ್ಷಿಯಲ್ ಮಾಡಿದ್ದು. ಇವಾಗ ಇನ್ನ ಒಂದು ಸೆಮಿ ಕಮರ್ಷಿಯಲ್ ಮಾಡಲಿದೆ, ಆದ್ರೆ ಅದ್ರ ಹೆಸರು ನಾನು ಇಕ್ಕಿರೋದು ನಮ್ಮ ಟೀಮ್ ಇಂದ. ಸ್ಮಾಲ್ ಬಾಸ್ ಅಂತ ಬಿಟ್ಟು ಸರ್. ಸ್ಮಾಲ್ ಬಾಸ್ ಅಂತ ಬಿಟ್ಟು ಈ ಬಾಸ್ ನೋಡಿದ್ರೆ ನೀವು ಬಾಸ್ ಅಂತೀರಾ ಸರ್, ಹಂಗೈತೆ ಇದು BT ಬಂದ್ಬಿಟ್ಟು 1,800 BT 1,800 160 ಬಾರ್ ಪ್ರೈಸ್ ಬರುತ್ತೆ. ಖಾಲಿ ಮೋಡ್ ಅಂತ ಹೇಳಿದೆ, ಅನ್ಬಾಕ್ಸ್ ಮಾಡ್ತಿದ್ದಾರೆ ನಮ್ಮ ಟೀಮ್ ಅವರು. ನೋಡಿ ಸರ್, ಮಾಡಿ ಸರ್. ನೋಡಕ್ಕೆ ನೋಡಿ ಹೆಂಗಿದೆ ಇದು ಪ್ಯಾಕಿಂಗ್. ತುಂಬಾ ಚೆನ್ನಾಗಿದೆ ಸರ್. ಹೆವಿ ಪ್ಯಾಕಿಂಗ್, ಹೆವಿ ಗ್ಯಾರಂಟಿ ವಾರಂಟಿ, 6 ಮಂತ್ ಗ್ಯಾರಂಟಿ ವಾರಂಟಿ. ಹೌದು, ಏನೇನ್ ಇರ್ಬೇಕು ಅದೆಲ್ಲ ಇದು ಹಿಂದೆ ಇರುತ್ತೆ ನಿಮ್ಗೆ. ಎಷ್ಟು ಸರ್? ಇದ್ರಲ್ಲಿ ಬಂದ್ಬಿಟ್ಟು 10 mm ಪೈಪ್ ಇದು. ಹೌದು, 10 mm ಪೈಪ್ 10 ಮೀಟರ್ ಸರ್, 30 ಅಡಿ ಬರುತ್ತೆ. ಇದ್ರಲ್ಲಿ 30 ಅಡಿ ಬರುತ್ತೆ. ಹೌದು, ಸ್ಟೀಲ್ ಪ್ಲೇಟ್ ಇದು ಸರ್. ಇದು ತುಂಬಾ ಚೆನ್ನಾಗಿರುತ್ತೆ ಪೈಪ್, ಯೂಸ್ ಮಾಡ್ಬೋದು. ನೀವು ನೋಡಿದ್ರೆ ಹೇಳ್ತೀರಾ ಸೂಪರ್ ಆಗೈತೆ ಅಂತ ಬಿಟ್ಟು. ಒಳ್ಳೆ ಕ್ವಾಲಿಟಿ ಸರ್ ಇದು. ನೆಕ್ಸ್ಟ್ ಬರುತ್ತೆ ತೋರಿಸಿ ಸರ್. ಸೆಕ್ಷನ್ ಪೈಪ್ ಇದರಲ್ಲಿ ಬಂದ್ಬಿಟ್ಟು ಇದು ಟ್ರಾಲಿ ಮಾಡ್ಲಿಕ್ಕೆ, ಇದು ಟ್ರಾಲಿ ಮಾಡೋದು. ಇದು ನಾಸಲ್ಸ್. ಇದು ನಾಸಲ್ ನೋಡಿ ಡಿಫ್ರೆಂಟ್ ಹಂಗೈತೆ ಸರ್. ಸ್ಪ್ರೇ ಅಷ್ಟೇ ನೋಡಿ, ಇದು ಸ್ಪ್ರೇ, ಫಾಸ್ಟ್ ಸ್ಪ್ರೇ, ಸ್ಪ್ರೆಡಿಂಗ್ ಸ್ಪ್ರೇ, ಫಾಗಿಂಗ್ ಸ್ಪ್ರೇ ಎಲ್ಲ ಬರುತ್ತೆ. ಡೆಮೋ ಪಾರ್ಟ್ ಅಲ್ಲಿ ನಾನು ನಿಮಗೆ ಟ್ರಾಲಿ ಇದು. ಇದು ಗನ್ ನೋಡಿ ಹೆಂಗಿದೆ ಗನ್ ಅಂತ. ಡಿಫ್ರೆಂಟ್ ಗನ್ ಗನ್ನೇ ಕ್ವಾಲಿಟಿ ಗನ್ ಇದು. ಇದ್ರ ಬಗ್ಗೆ ಹೇಳ್ತೀನಿ ಗನ್ ಡೆಮೋ ಪಾರ್ಟ್ ಅಲ್ಲಿ. ಈ ಸೆಕ್ಷನ್ ಫಿಲ್ಟರ್, ಸ್ಟ್ಯಾಂಡರ್ಡ್ ಅಪ್ರೋ ಎಲ್ಲ ಅಸೆಂಬ್ಲಿ ಎಲ್ಲ ಕೊಟ್ಟಿದ್ದೀವಿ. ಮತ್ತೆ ಓರಿಂಗ್ಸ್, ಆಯಿಲ್ಸ್ ಎಲ್ಲ ಕೊಟ್ಟಿರ್ತೀನಿ ನೋಡಿ. ಇದೆಲ್ಲ ಕೊಟ್ಟಿರ್ತಾರೆ ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಕಾಂಪ್ಲಿಮೆಂಟರಿ ಕೊಟ್ಟಿರ್ತೀನಿ. ಇದು ಸ್ಟ್ಯಾಂಡ್. ಇದೇ ಸೆಕ್ಷನ್ ಫಿಲ್ಟರ್ ಸ್ವಲ್ಪ ಡಿಫ್ರೆಂಟ್ ಆಗೈತೆ, ಸ್ವಲ್ಪ ಚೇಂಜ್. ಹೌದು, ಇದು ವೀಲ್ ನೋಡಿ ಸರ್ ಹೆಂಗಿದೆ ವೀಲು.
ಹೆವಿ ಇದೆಯಲ್ಲ ಸರ್ ಇದು. ನನ್ನ ಮಗಳು ಹೇಳ್ತಾಳೆ ತಗೊಂಡ್ಬಿಟ್ಟೆ ಸರ್ ಇದು ಸ್ಟ್ಯಾಂಡ್ ಮಾಡ್ಕೊಂಡು ಓಡಿಸೋಣ ಅಂತ ಬಿಟ್ಟು ಪಂಚರ್ ಆಗಲ್ಲ ಸರ್, ಪಂಚರ್ ಆಗಲ್ಲ ಇದು. ಹೌದು, ಹಾಳಾಗಲ್ಲ ಇದು. ಹಾಳಾಗಲ್ಲ, ಪಂಚರ್ ಆಗಲ್ಲ. ಓಕೆ ನೋಡಿ ಸರ್, ಬಾಸ್ ಚಿಕ್ಕ ಬಾಸ್ ಇವಾಗ ಆಚೆ ಬರ್ತಿದೆ. ಹೌದು ಸರ್, ಬಂದ್ಬಿಡ್ತು ಆಚೆ. ನೋಡಿ ಸರ್, ನೋಡಕ್ಕೆ ಹೆಂಗಿದೆ ಅದು, ಬಾಸ್ ತರಾನೇ ಇದೆ. ತುಂಬಾ ಚೆನ್ನಾಗಿದೆ. ಹೌದು ಸರ್. ಸರ್ ಇದು ಆಟೋ ಸ್ಟಾಪ್ ಮಿಷಿನ್ ಇದು. ಓಕೆ, ಇದು ಬಂದ್ಬಿಟ್ಟು 3 HP. ಸರ್ ನಾನು ಡೆಮೋಸ್ಟಿಕ್ ಹೇಳಿದೆ 2 HP ಅದು. ಮತ್ತೆ ಸೆಮಿ ಕಮರ್ಷಿಯಲ್ ಮಾಡಲು 2.5 HP, ಇದು 3 HP. ಸರ್ ಒಂದು ಎಲ್ಲಾದು ಕಾಪರ್, ನಾನು ಎಲ್ಲಾ ಕಾಪರ್ ಹೇಳಿದ್ದು. ಆದ್ರೆ ಇದರಲ್ಲಿ ಒಂದು ವರ್ಡಿಕ್ ಇದೆ ನೋಡಿ ಸರ್, ಇಲ್ಲಿ 100% ಕಾಪರ್ ವೈರಿಂಗ್ ಮೋಟರ್. ಓಕೆನಾ ಸರ್? 100% ಹೌದು ಇದು. ಇದು 100% ಕಾಪರ್, ಇದು ಪ್ಯೂರ್ ಕಾಪರ್. ಇದರಲ್ಲಿ ಒಂದು ಎಲ್ಲಾ ಡಿಫ್ರೆಂಟ್ ಆಗತ್ತೆ. ಒಂದು ಹೇಳ್ತೀನಿ ಬರೀ ಇದ್ರ ಬಗ್ಗೆ, ಅದು ನಿಮ್ಗೆ ಡೆಮೋ ಹೇಳ್ತೀನಿ. ಇದು ಪ್ರೆಷರ್ ಕಂಟ್ರೋಲರ್ ಸರ್, ಕಂಟ್ರೋಲರ್ ಕೊಟ್ಟಿದ್ದಾರೆ. ಹೌದು ಸರ್, ಹೌದು. ಪ್ರೆಷರ್ ಕಂಟ್ರೋಲ್ ಆಗತ್ತೆ. 80 ಬಾರ್ ಇಂದ 160 ಬಾರ್ ವರೆಗೂ ಪ್ರೆಷರ್ ಕಂಟ್ರೋಲ್ ಮಾಡ್ಕೊಬಹುದು. ಓಕೆ, ಈ ಮಾಡೆಲ್ ಇಂದ ಈ ತರ ಕಂಟ್ರೋಲಿಂಗ್. ಇದ್ರ ಮೇಲೆ ಎಲ್ಲಾ ಮಾಡಲು ಕಂಟ್ರೋಲಿಂಗ್ ನಿಮ್ಗೆ ಇದ್ದೇ ಇರುತ್ತೆ, ಕಂಟ್ರೋಲ್ ಇದ್ದೇ ಇರುತ್ತೆ. ಹೌದು. ಇದ್ರ ಬಗ್ಗೆ ನೆಕ್ಸ್ಟ್ ನಾನು ಡೆಮೋ ಪಾರ್ಟ್ ಅಲ್ಲಿ ಹೇಳ್ತೀನಿ. ಬಾಸ್ ಆನ್ ವೀಲ್ ಅಂತ ಹೇಳ್ತೀನಿ, ಬರುತ್ತೆ. ಅದ್ರ ಬಗ್ಗೆ ಡೆಮೋ ಪಾರ್ಟ್ ಅಲ್ಲಿ ಐತೆ. ನೆಕ್ಸ್ಟ್ ನಮ್ಮ ವೀಕ್ಷಕರಿಗೆ 100% ಹೇಳ್ತೀನಿ. ನೋಡಿ ವಿಡಿಯೋ ಫಿಟ್ ಮಾಡ್ತಿದ್ದಾರೆ, ಹೆಂಗ್ ಮಾಡ್ತಾರಂತ ನೋಡಿ. ಇದು ಬಂದು ವೀಲ್ ಅಲ್ಲಿ ಬಂದ್ಬಿಡ್ತಿದ್ದು, ಬೇಬಿ ಆನ್ ವೀಲ್. ಚಿಕ್ಕ ಬಾಸ್ ವೀಲ್ ಅಲ್ಲಿ ಬಂದಿದೆ. ಈ ವೀಲ್ ಇಂದ ಒಂದು ಸ್ವಲ್ಪ ಟ್ರಾಲಿ ನೋಡಿ ತೋರಿಸಿ ಇಸಾದ್ ಬಿ ಅವರೇ. ನೋಡಿ ಸರ್ ಹೆಂಗಿದೆ ಟ್ರಾಲಿ, ತಗೊಂಡೋಗಿ. ಹೌದು ವಿಷಯ, ಎಲ್ ಬೇಕಾದ್ರೂ ತಗೊಂಡೋಗಿ. ಸೂಪರ್ ಟ್ರಾಲಿ ಮಾಡಲ್ ಇದು, ತುಂಬಾ ಸಕ್ಕತ್ತಾಗೈತೆ. ಹೈಲಿ ವರ್ತಬಲ್ ಡ್ಯೂರೇಬಲ್ ಕ್ವಾಲಿಟಿ ಇದು. ವೀಕ್ಷಕರ ಎಲ್ಲ ಆಯ್ತು. ಇದ್ರ ಬಗ್ಗೆ ಪ್ರೈಸ್ ಬಗ್ಗೆ ಹೇಳ್ತೀನಿ. ಹೌದು, ನಮ್ಮ ವೀಕ್ಷಕ ಒಂದು ಡಿಸ್ಕೌಂಟ್ ಪ್ರೈಸ್ 31,000 ರೂಪಾಯಿ ಮಾರ್ಕೆಟ್ ಅಲ್ಲಿ ನಾನು ಸೇಲ್ ಮಾಡ್ತಾ ಇದ್ದೀನಿ. ಆದ್ರೆ ಕನ್ನಡ ಕೋವರ್ ವೀಕ್ಷಕರೇ, ಒಂದ್ ಒಳ್ಳೆ ಆಫರ್ ಕೊಡ್ಲೇಬೇಕು, ಕೊಟ್ಟೆ ಕೊಡ್ತೀನಿ ಸರ್, ಗ್ಯಾರಂಟಿ 100%. ಬರೇ 25,000 ಮಾತ್ರ. ಹೌದು ವೀಕ್ಷಕರೇ, ಓನ್ಲಿ 25,000 ಮಾತ್ರ. 31,000 ವಸ್ತು 25,000 ಮಾತ್ರ. ಹೌದು, ಎಲ್ಲ ಕೊಟ್ಟಿದ ಮೇಲೆ ಒಳ್ಳೆ ಪ್ರೈಸ್ ಕೊಟ್ಟಿದ್ದೀನಿ. ಹೌದು, ಇವಾಗ ಗೊತ್ತು, ನಾನು ಕೇಳ್ತಾ ಇದ್ದೆ ಸರ್. ಹೌದು, ನಮ್ಮ ಕನ್ನಡ ಕೋರ ವೀಕ್ಷಕರ 100% ಕಾಂಪ್ಲಿಮೆಂಟರಿ ಕೊಟ್ಟೇ ಕೊಡ್ತೀನಿ. ಕೊಡಿ ಸರ್, ಏನ್ ಕೊಡ್ತಾ ಇದ್ದೀರಾ? ಒಳ್ಳೆ ಅದು ಸೇಮ್ ನೋಡಿ ಸರ್, ಲಿಕ್ವಿಡ್ ಯಾವ ಆಸ್ ಯೂಶುವಲ್ ಕೊಡ್ತಾ ಇದ್ದೀರಾ? ನೆಕ್ಸ್ಟ್ ಫಾರ್ಮ್ ಕ್ಯಾನ್ ಕೊಳ್ಳೇಬೇಕು. ಕಮರ್ಷಿಯಲ್ ಸೆಮಿ ಕಮರ್ಷಿಯಲ್ ಮಾಡೋದು. ಫಾರ್ಮ್ ಕ್ಯಾನ್ ಕೊಟ್ಟಿಲ್ಲ ಅಂದ್ರೆ ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ನನ್ನ ಹತ್ರ ಬಂದ್ಬಿಟ್ಟು ಇದು 3,400 ಇದೆ, ನಾನ್ ಬಂದ್ಬಿಟ್ಟು 2,400 ಸೇಲ್ ಮಾಡ್ತಾ ಇದ್ದೀನಿ. ಟೋಟಲ್ ಆಗಿ 2,800 ನಿಮ್ಗೆ ಒಂದು ಟೋಟಲ್ ಕಾಂಬೋ ಸೆಟ್ 2,800 ನಮ್ಮ ಕನ್ನಡ ಕುಬಾರ ವೀಕ್ಷಕರಿಗೆ ಮಾತ್ರ. 3 ಮಾಡ್ಲಾಯ್ತು, 4ನೇ ಮಾಡೋದು ಸ್ಮಾಲ್ ಬಾಸ್ ಆಯ್ತು. ನೋಡಿ ಸರ್, ನಮ್ ಬಾಸ್ಗೆ ನೋಡಿ, ಇವಾಗ ಬಾಸ್ ಇದು ಪ್ಯೂರ್ಲಿ ಕಮರ್ಷಿಯಲ್ ಮಾಡ್ಲು. ಹೌದು, ಪ್ಯೂರ್ಲಿ ಕಮರ್ಷಿಯಲ್ ಮಾಡ್ಲು. 4 HP ಮೋಟರ್ ಅಲ್ಲಿ ಆಗುತ್ತೆ. BT 2200 ಆಗ್ಬಿಟ್ಟು 180 ಬಾರ್ ಪ್ರೆಷರ್. ಹೌದು ವೀಕ್ಷಕರೇ, 180 ಬಾರ್ ಪ್ಯೂರ್ಲಿ ಕಮರ್ಷಿಯಲ್ ಮಾಡ್ಲ್ ಇದು. ನಿಮ್ದು ಟಾಪ್ ಎಂಡ್ ಮಾಡೆಲ್ ಅಲ್ವಾ? ಹೌದು ಸರ್, ಟಾಪ್ ಎಂಡ್ ಮಾಡ್ಲ್. ಓಪನ್ ಮಾಡಿ ಸರ್, ಇದು ಏನೇನ್ ಬರುತ್ತೆ ನೋಡಬೇಡ ಹಾಗೆ. ಸರ್ ನೋಡಿ ಸರ್, ಬಾಸ್ ನೋಡಕ್ಕೆ ಹೆಂಗಿದ್ದಾರೆ ಅವರು, ತುಂಬಾ ಚೆನ್ನಾಗಿದೆ. ಹೌದು ಸರ್, ಇದು ಸೇಮ್ ವಾರಂಟಿ ಗ್ಯಾರಂಟಿ ಕಾರ್ಡ್ ಇರುತ್ತೆ, 6 ಮಂತ್ ಗ್ಯಾರಂಟಿ ವಾರಂಟಿ ಇರುತ್ತೆ. ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗೈತೆ ನೋಡಿ. ಸೆಕ್ಷನ್ 5 ಸ್ವಲ್ಪ ಡಿಫ್ರೆಂಟ್ ಆಗಿದೆ. ಎಲ್ಲ ಬಾಸ್ ಅಂದ್ರೆ ಬಾಸ್ ಅಲ್ಲಿ ಡಿಫ್ರೆಂಟ್ ಆಗಬೇಕಲ್ವಾ? ಡೆಫಿನೆಟ್ಲಿ ಸರ್. ನೋಡಿ ಸೆಕ್ಷನ್ 5 ಇದು ಬಂದ್ಬಿಟ್ಟು ನಿಮ್ಗೆ 10 ಮೀಟರ್, ಆದ್ರೆ ಅದು 10 mm ಇತ್ತು. ಹೌದು, ಇದು ಬಂದ್ಬಿಟ್ಟು 12 mm ಸ್ಟೈಲ್ ಪೈಪ್. ಇದು ಸಕ್ಕತ್ತಾಗಿರುತ್ತೆ. ಇದೆಲ್ಲ ಕನೆಕ್ಟರ್ ಮಾಡಲು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಅದ್ರ ಬಗ್ಗೆ ನಾನು ಡೆಮೋ ಪಾರ್ಟ್ ಅಲ್ಲಿ ಹೇಳ್ತೀನಿ ನಿಮ್ಗೆ. ಸೂಪರ್ ಆಗೈತೆ, ನೋಡೋಕು ಸೂಪರ್ ಆಗೈತೆ. ತುಂಬಾ ಕ್ವಾಲಿಟಿ ಸರ್ ಇದು. ಹೌದು, ಇದು ನಾನೆಲ್ಲ ತುಂಬಾ ರಫ್ ಅಂದ್ರೆ ಟಫ್ ಅಂತದಿದು. ಓಕೆ ಸರ್, ಇದು ಸೆಕ್ಷನ್ ಫಿಲ್ಟರ್. ಇದೆಲ್ಲ ಡಿಫ್ರೆಂಟ್ ಇರುತ್ತೆ, ಎಲ್ಲ ಡಿಫ್ರೆಂಟ್ ಇದು ಕಮರ್ಷಿಯಲ್ ಅಲ್ವಾ, ಹೈಲಿ ಕ್ವಾಲಿಟಿ. ಹೌದು, ಯಾಕಂದ್ರೆ ಇದು ಬಂದ್ಬಿಟ್ಟು 24 hours ರನ್ ಆಗೋದು. ಇದು 24 hours ಅನ್ಸ್ಟಾಪಬಲ್ ಮಿಷನ್. ಸ್ಟ್ಯಾಂಡ್ ಇದು ಬಂದ್ಬಿಟ್ಟು ನೀವು ವೈರು ಪೈಪ್ ಗನ್ ಎಲ್ಲ ಹೌದು. ಮತ್ತೆ ಎಲ್ಲ ಇದರಲ್ಲಿ ಆಕ್ಸೆಸರೀಸ್ ಇರುತ್ತೆ, ಕಂಪ್ಲೀಟ್ ಆಕ್ಸೆಸರೀಸ್ ಇದೆ. ಒಂದು ಕಾಂಪ್ಲಿಮೆಂಟರಿ ಆಯಿಲ್ ಸೀಲ್ ಎಲ್ಲ ಏನಾದ್ರೂ ಹೋದ್ರೂ ನಿಮ್ಗೆ ರಿಪ್ಲೇಸ್ಮೆಂಟ್ ಇರುತ್ತೆ. ಎಲ್ಲ ಫಿಟ್ಟಿಂಗ್, ಇದು ಫಿಟ್ಟಿಂಗ್ ಪೊಸಿಷನ್ ಆಕ್ಸೆಸರೀಸ್ ಎಲ್ಲ ಫುಲ್ ಇದೆ ಇದ್ರ ಜೊತೆಯಲ್ಲಿ ಅಲ್ವಾ? ಎಲ್ಲ ಮೇಲೆ ಇಟ್ಬಿಟ್ಟಿದ್ದಾರೆ ಎಲ್ಲ. ಹೌದು, ಪ್ಯೂರ್ಲಿ ಕ್ವಾಲಿಟಿ ಅದು. ಸರ್ ಇದು ಒಳ್ಳೆ ಟ್ರ್ಯಾಕ್ಟರ್ ಟೈರ್ ತರ ಇದೆ ಅಲ್ಲ ಸರ್ ಇದು? ಅದೇ ಸೇಮ್ ಮಗಳು ಕೇಳ್ತಾಳೆ, ಪಂಚರ್ ಆಗಲ್ಲ ಪಾಪ ಕೊಡು ನನಗೆ ಅಂತ ಬಿಟ್ಟು ಬಂದ್ಬಿಡ್ತು. ತುಂಬಾ ಹೆವಿ ಇದೆಯಲ್ಲ ಸರ್? ಸೂಪರ್ ಸರ್, ಸೂಪರ್. ಒಂದು ಸಿಸ್ಟಮ್ ಐತೆ, ಅದು ಬಂದ್ರೆ ಕನ್ವರ್ಟೇಬಲ್ ಓವರ್ ರಿಲ್ಯಾಕ್ಸೇಷನ್ ಮೋಡ್ ಅಂತ ಬಿಟ್ಟು. ಇದು ಇದ್ರ ಬಗ್ಗೆ ನಾನು ಹೇಳ್ತೀನಿ ಆಮೇಲೆ. ಏನಿದ್ರು ಇವಾಗ ಒಂದು MCB ತರ ಇರುತ್ತೆ ಗೊತ್ತಾ? MCB ತರ ಇದು, ಯಾಕಂದ್ರೆ 24 hours ರನ್ ಆಗುತ್ತೆ. ಹೀಟ್ ಆಗೋ ಚಾನ್ಸಸ್ ಇದೆ, ಏನಾದ್ರು ಆಗೋ ಚಾನ್ಸಸ್ ಇದೆ, ಮೋಟರ್ ಎಫೆಕ್ಟ್ ಆಗ್ಬಿಡಂತ. ಇದು ಎಲ್ಲ ಫುಲ್ ಕಂಟ್ರೋಲ್ ಸಿಸ್ಟಮ್ ಐತೆ. ಇದು ಬಂದ್ಬಿಟ್ಟು ಕಮರ್ಷಿಯಲ್. ಇದ್ರ ಬಗ್ಗೆ ನಾನು ಡೆಮೋ ಪಾರ್ಟ್ ಅಲ್ಲಿ ನಿಮ್ಗೆ ಹೇಳ್ತೀನಿ. ನೋಡಿ ಸರ್, ಫಿಟ್ ಆಗುತ್ತೆ, ಹಿಂಗ್ ಫಿಟ್ ಆಗುತ್ತೆ. ಇದು ಫಿಟ್
ಇದ್ರ ಗನ್ ನೋಡಿ ಸರ್, ಗನ್ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಕಮರ್ಷಿಯಲ್ ಮಾಡಲ್ ಅಲ್ವಾ. ಗನ್ ನೋಡಿ ಸರ್ ಹೆಂಗಿದೆ, ತುಂಬಾ ಚೆನ್ನಾಗಿ ಬಿಡಿ ಸರ್, ಅದು ಓಪನ್ ಮಾಡಿ. ಹೌದು ಸರ್, ನಮ್ಮ ಇಂಡಿಯಾನಲ್ಲಿ ಬಂದ್ಬಿಟ್ಟು ಒಂದು ಬಸ್ಟ್ ಗನ್ ಅಂತ ಹೇಳಿದ್ರೆ AK-47 ಅಂತಾರೆ. ನಾನು ಇದಕ್ಕೆ AK-47 ಅಂತ ಹೆಸರಿಟ್ಟಿದ್ದೀನಿ ಸರ್. ನೋಡಿ ಹೇಗಿದೆ, ಒಂದು AK-47 ಇರಲೇಬೇಕು. ನೋಡಿ ಸರ್ ಹೆಂಗಿದೆ, ಸೂಪರ್ ಸರ್, ಗನ್ನೇ ಸೂಪರ್ ಆಗಿದೆ. ಹೌದು, ಹೆವಿ ಗನ್ ಬೇಕೇ ಬೇಕು, ಹೆಂಗ ಫೈರಿಂಗ್ ಪ್ರೆಷರ್ ಹಂಗಿರುತ್ತೆ. AK-47 ಬುಲೆಟ್ ಹೋದಾಗ ಹೆಂಗ್ ಫೀಲ್ ಆಗುತ್ತೆ, ಹಂಗೆ ನೀರು ಹೋದಾಗ ಫೀಲ್ ಆಗುತ್ತೆ ಸರ್. ತೋರಿಸ್ಬಿಡೋಣ ಸರ್, ತೋರಿಸ್ತೀನಿ ಸರ್. ಬಾಸ್ ನ ಹೊರಗಡೆ ತಗೊಂಡ್ಬಿಡಿ ಸರ್. ನೋಡಿ ಸರ್, ಬಾಸ್ ಆನ್ ವೀಲ್ ಅಂತೀನಿ. ಬಾಸ್ ಬಂದ್ ವೀಲ್ ಅಲ್ಲಿ ಕುತ್ಕೊಂಡಿದ್ದಾರೆ, ನೋಡಕ್ಕೆ ಬಾಸ್ ನೋಡಿ ಸರ್, ಹಲ್ಕು ಲುಕ್ ಒಂದು ನಿಜವಾಗ್ಲೂ ಸರ್. ಹೌದು ಸರ್, ಹೌದು. ಇದು ಬಂದ್ಬಿಟ್ಟು 100% ಕಾಪರ್, 4 HP ಮೋಟರ್, ಸಿಂಗಲ್ ಫೇಸ್ ರನ್. ಹೌದು ವೀಕ್ಷಕರೇ, ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ. ಇದು ಸಿಂಗಲ್ ಫೇಸ್. ಹೌದು. ಇದರಲ್ಲಿ ಬಂದ್ಬಿಟ್ಟು ಸೇಮ್ ಹೇಳಲ್ಲ, ಬೂಸ್ಟರ್ ಇರುತ್ತೆ ಇದರಲ್ಲಿ, ಚೇಂಬರ್ ಸೇಮ್. ಅದ್ರ ಬಗ್ಗೆ ವಾಸ್ ಎಲ್ಲ ಬಂದ್ಬಿಟ್ಟು ಅದು ವೀಕ್ಷಕರ. ಇದ್ರಲ್ಲಿ ಏನ್ ಮೇನ್ ಅಂತ ಹೇಳಿದ್ರೆ, ಇದು ಬಂದ್ಬಿಟ್ಟು ಆಟೋ ಕಟ್ ಆಫ್ ಫೆಸಿಲಿಟೀಸ್ ಇರಲ್ಲ, ಆಟೋಮೆಟಿಕ್ ಆಗಿ ಓಡ್ತಾ ಇರುತ್ತೆ 24 ಗಂಟೆ. ಬಾಸ್ ಓಡಂಗ್ ಹೋಗೋದು ಕಂಪ್ಲೀಟ್ ರನ್ನಿಂಗ್ ಇರುತ್ತೆ. ಹೌದು. ಇದು ಡೆಮೋ ಪಾರ್ಟಿಗೆ ಮಿಕ್ಕಿದ್ದು ಹೇಳ್ತೀನಿ. ನೋಡಿ ಬಾಸ್ ವೀಲ್ ಅಲ್ಲಿ ಹೊರಗಡೆ ತಗೊಂಡ್ಬಿಡಿ ಅದನ್ನ. ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಸರ್. ಹೌದು. ಕ್ವಾಲಿಟಿ ನೋಡಿ ಸರ್, ಕ್ವಾಲಿಟಿ ಹೇಳಿ ಒಂದ್ಸತಿ. ಕ್ವಾಲಿಟಿ ಇದು ಸೇಮ್ ಕಂಟ್ರೋಲರ್ ಇರುತ್ತೆ ಇದರಲ್ಲಿ, ಹೇಳ್ದಲ್ಲ ರೆಡ್ ನಂಬರ್ ಕಂಟ್ರೋಲರ್. ನೀವು 80 ಬಾರ್ ಇಂದ 180 ಬಾರ್ ಪ್ರೆಷರ್ ಕಂಟ್ರೋಲರ್ ಮಾಡಬಹುದು ಕಂಪ್ಲೀಟ್ ಆಗಿ. ಹೌದು. ಗನ್ಗೆ ಅದು ಎಕ್ಸ್ಟ್ರಾ ನಾಸಲ್ಸ್ ಇರುತ್ತೆ. ಆ ನಾಸಲ್ ಡೆಮೋ ಪಾರ್ಟ್ ಅಲ್ಲಿ ನಾನು ನಿಮ್ಗೆ ಹೇಳ್ತೀನಿ ಹೆಂಗ್ ಯೂಸ್ ಆಗುತ್ತೆ ಎಲ್ಲ ಅಂತ ಹೇಳ್ಬಿಟ್ಟು. ಸೆಟ್ ಎಲ್ಲ ನೋಡಿ ಸರ್ ಹೆಂಗಿದೆ, ತುಂಬಾ ಚೆನ್ನಾಗಿದೆ ಸರ್ ಇದು. ಎಸ್ ಹೌದು. ನೀವು 180 ಬಾರ್ ಕಮರ್ಷಿಯಲ್ ಮಾಡ್ಲಿ ನೀವು ಎಲ್ಲಿ ತಗೊಂಡ್ರು 50,000 60,000 ಏನೇನೋ ಇದೆ ರೈಟ್, 1 ಲಕ್ಷವರೆಗೂ ಇದೆ. ಆದ್ರೆ ನಂದು ಕಮರ್ಷಿಯಲ್ ಮಾಡ್ಲು ನಿಮ್ಗೆ ಒಂದು ಬೆಸ್ಟ್ ಪ್ರಾಜೆಕ್ಟ್. ಇನ್ನವರೆಗೂ ನಾನ್ ಮಾರಿರೋದು 48,000 ರೈಟ್ ಇಂದ 44,000 ಮಧ್ಯ ಮಾರಿದ್ದೀನಿ. ಆದ್ರೆ ಕನ್ನಡ ಕುಮಾರ ವೀಕ್ಷಕರ ಹೊಸ ವರ್ಷದ ಏನಾದ್ರು ಬೆಸ್ಟ್ ಕೊಳ್ಳೇಬೇಕು, ಕೊಟ್ಟೆ ಕೊಡ್ತೀನಿ ಸರ್, ಗ್ಯಾರಂಟಿ 100%. ಹೌದು ಸರ್. ಇದು ಹೇಳಿದಾಗ ನಾನು ರಫ್ ಅಂಡ್ ಟಫ್ ಮಾಡ್ಲು, ಆ ರಫ್ ಅಂಡ್ ಟಫ್ ಮಾಡ್ಲಿಗೆ ನಾನು ಅಷ್ಟೇ ಸೂಪರ್ ಆಗಿರುತ್ತೆ. ಡೆಮೋ ಪಾರ್ಟ್ ಮಕ್ಕಿದ್ ಮಾತಾಡ್ತೀನಿ ನಾನು, ಒಳ್ಳೆ ರೈಟ್ ಕೊಡ್ತಾ ಇದ್ದೀನಿ. ಓನ್ಲಿ 38,000 ಮಾತ್ರ. ಹೌದು ವೀಕ್ಷಕರೇ, 48,000 ವಸ್ತು 38,000 ಮಾತ್ರ. ಹೌದು, 38,000 ಕಮರ್ಷಿಯಲ್ ಮಾಡ್ಲು ನಮ್ಮ ಕನ್ನಡ ಕುಮಾರ ವೀಕ್ಷಕರಿಗೆ ಮಾತ್ರ. ಕಾಂಪ್ಲಿಮೆಂಟ್. ಹೌದು ಸರ್, ಗ್ಯಾರಂಟಿ. ನೀವ್ ಹೇಳ್ದಂಗೆ ಅಷ್ಟು ನೀವು ನಿಮ್ಮ ವೀಕ್ಷಕರಿಗೆ ಏನಾದ್ರು ಒಂದು ಕೊಟ್ಟೆ ಕೊಡ್ಬೇಕಂತ ಹೇಳಿರ್ತೀರಾ, ಜಗಳ ಕೇಳ್ತೀರಲ್ಲ ಸರ್ ನೀವು. ಇಲ್ಲೇ ಇದೆ ಲಿಕ್ವಿಡ್ 1 ಲೀಟರ್ 400 ರೂಪಾಯಿ ಲಿಕ್ವಿಡ್ ನಮ್ ಕಾಂಪ್ಲಿಮೆಂಟರಿ ಫ್ರೀ. ನಮ್ಮ ಹತ್ರ ಇನ್ನ ತುಂಬಾ ಬಲ್ಕ್ ಆರ್ಡರ್ ಸಿಕ್ಕಿದ್ರೆ ನಾವು ಕಾಂಪ್ಲಿಮೆಂಟ್ ಇದು ಕಮರ್ಷಿಯಲ್ ಅವ್ರಿಗೆ ಗೊತ್ತು ನನ್ಗೆ ಬೇಕೇ ಬೇಕು. ಫಾರ್ಮ್ ಡೆಮೋ ಪಾರ್ಟ್ ಅಲ್ಲಿ ಫಾರ್ಮ್ ತೋರಿಸಿದ್ರೆ ಸೂಪರ್ ಆಗಿ ಫಾರ್ಮ್ ಯೂಸ್ ಆಗುತ್ತೆ. ಅದ್ರ ಬಗ್ಗೆ ಮಾತಾಡೋಣ. ಅದ್ರ ಬಗ್ಗೆ ಇದು ಸೇಮ್ ಬ್ರಾಸ್ ಚೇಂಬರ್ದು 3,400 ರೂಪಾಯಿ ಐತೆ ಮಾರ್ಕೆಟ್ ಅಲ್ಲಿ. 2,400 ರೂಪಾಯಿ ನಾನು ನಿಮ್ಗೆ ನಮ್ಮ ವೀಕ್ಷಕರಿಗೆ 2,800 ರೂಪಾಯಿ ಫುಲ್ ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಇದನ್ನು ಫ್ರೀ ಆಗಿ ಕೊಡ್ತಾ ಇದ್ದೀನಿ. ಹೌದು. ಇದು ಮತ್ತೆ ಇದು ಎರಡು ಫ್ರೀ ಅಲ್ವಾ? 50,000 ಚಿಲ್ಲರೆದು ನಿಮ್ಗೆ ಟೋಟಲ್ ವಸ್ತು 38,000 ರೂಪಾಯಿಗೆ ಮಾತ್ರ ಸಿಗ್ತಾ ಇದೆ. ಸೂಪರ್ ಸರ್. ಇದು ಹೌದು. ಸರ್ ಈಗ ಡೆಮೋಗೆ ಹೋಗ್ಬಿಡೋಣ ಹಾಗಾದ್ರೆ. ಇವಾಗ ನೆಕ್ಸ್ಟ್ ಎಲ್ಲಾ ಪ್ರಾಡಕ್ಟ್ ಬಗ್ಗೆ ಆಯ್ತು, ಪ್ರೈಸ್ ಬಗ್ಗೆ ಎಲ್ಲ ಹೇಳಿದೆ. ಡೆಮೋ ಸರ್ ಎಲ್ಲ ನೋಡಿದ್ವಿ, ಎಲ್ಲಾ ಪ್ರೈಸ್ ಹೇಳಿದ್ರಿ. ಡೆಮೋ ಸರ್ ಮೇನ್ ಪಾರ್ಟ್ ನಾನು ಹೇಳ್ತೀನಿ ಅಂತಲ್ಲ, ಡೆಮೋ ಅದ್ರಲ್ಲಿ ಎಷ್ಟು ದಮ್ ಐತೆ. ಹೌದು. ಸರ್ವಿಸ್ ವೀಕ್ಷಕರ ಗ್ಯಾಪ್ ನ ಕಡೆ 1 ವರ್ಷ ಗ್ಯಾರಂಟಿ ವಾರಂಟಿ ಕೊಡ್ತೀನಿ. ಅಷ್ಟೆಲ್ಲ ನಮ್ದು ನಿಮ್ದು ರಿಲೇಷನ್ ತುಂಬಾ ಲಾಂಗ್ ಆಗಿ ಹೋಗ್ಲಿ, ಅದಕ್ಕೋಸ್ಕರ ಲೈಫ್ ಟೈಮ್ ಸರ್ವಿಸ್ ನಿಮ್ಗೆ ಕೊಟ್ಟೆ ಕೊಡ್ತೀನಿ. ಸರ್ವಿಸ್ ಇರುತ್ತೆ 100%. ಯಾವಾಗೂ ನೀವು ಯಾವಾಗಾದ್ರೂ ಫೋನ್ ಮಾಡಿ ನಾನು ನಿಮ್ಗೆ ಲೈಫ್ ಟೈಮ್ ಸರ್ವಿಸ್ ಕೊಟ್ಟೆ ಕೊಡ್ತೀನಿ. ನೋಡಿ ವೀಕ್ಷಕರೇ, ಎಲ್ಲ ನಾನು ಬಂದ್ಬಿಟ್ಟು ಅನ್ಬಾಕ್ಸಿಂಗ್ ಬಗ್ಗೆ ಹೇಳಿದೆ, ಪ್ರೈಸ್ ಬಗ್ಗೆ ಎಲ್ಲ ಹೇಳಿದೆ. ವೀಕ್ಷಕರೇ ಒಂದ್ ಏನ್ ಹೇಳ್ಬೇಕಂತ ಹೇಳಿದ್ರೆ, ಸರ್ ಎಲ್ಲ ಕೊಟ್ಟಿದ್ದೀರಾ ನಾವು, ಅದು ಓಕೆ. ಸ್ಪೇಸ್ ಸರ್ವಿಸ್ ಕೇಳೇ ಕೇಳ್ತೀರಾ 100% ವೀಕ್ಷಕರು, ನಿಮ್ಗೆ ಎಲ್ಲ ಕೊಟ್ಟೆ ಕೊಡ್ತೀನಿ ಸರ್ವಿಸ್. ಸ್ಪೇಸ್ ನನ್ನ ಹತ್ರ ಎಲ್ಲ ಐತೆ. ಏನಾದ್ರೂ ಹೇಗಿದೆ ಪಿನ್ ಟು ಡ್ರಾಪ್ ಪಿನ್ ವರ್ಗು ಸುಮ್ಮನೆ ಸ್ಪೇಸ್ ಇದು ಒಂದು ಕ್ಲಿಪ್ ನನ್ನ ಫ್ಯಾಕ್ಟ್ರಿ ಕ್ಲಿಪ್ ಇದೆ. ನೆಕ್ಸ್ಟ್ ನಿಮ್ಗೆ ಅದು ಹಾಕ್ತೀನಿ. ನೆಕ್ಸ್ಟ್ ಇವಾಗ ನನ್ನ ಹತ್ರ ಸ್ಪೇಸ್ ಎಲ್ಲ ಅವೈಲೇಬಲ್ ಇದೆ. ಎಲ್ಲದಕ್ಕೂ ಒಂದೊಂದು ಪ್ರೈಸ್ ಇದೆ. ಬೆಸ್ಟ್ ಪ್ರೈಸ್ ಕನ್ನಡ ಕುಮಾರ ವೀಕ್ಷಕ ಯೂಟ್ಯೂಬ್ ಇಂದ ಕಾಲ್ ಮಾಡಿದ್ರೆ ಕನ್ನಡ ಕುಮಾರ ವೀಕ್ಷಕರು ಅಂದಿದ ತಕ್ಷಣ ಅವ್ರಿಗೆ ಒಂದು ಬೆಸ್ಟ್ ಪ್ರೈಸ್ 100% ಕೊಟ್ಟೆ ಕೊಡ್ತೀನಿ. ಪ್ರತಿಯೊಂದು ಸ್ಪೇರ್ ಕೂಡ ನಿಮ್ಮ ಹತ್ರ ಅವೈಲೇಬಲ್ ಇದೆ. ಹೌದು. ಎಕ್ಸ್ಪೈರ್ ಸ್ಟಾರ್ಟ್ ಗನ್ನು ಮತ್ತೆ ಗನ್ಸು, ಸ್ಟ್ರಕ್ಷನ್ ರಾಡ್, ಫಾರ್ಮ್ ಕ್ಯಾನ್, ಪ್ರೊಫೆಷನಲ್ ಫಾರ್ಮ್ ಕ್ಯಾನ್, ಲೆಂತ್, ಕನೆಕ್ಟರ್, ಹೌದು ವೈಬ್, ಇನ್ಲೆಟ್, ಸೆಕ್ಷನ್, ಪೈಪ್ ಎಲ್ಲ 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 ಓಕೆ ವೀಕ್ಷಕರೇ. ಎಲ್ಲ ಪಾರ್ಟ್ ಬಗ್ಗೆ ಇದು ಪ್ರೈಸಿಂಗ್ ಎಲ್ಲ ಆಗ್ಬಿಡ್ತು. ಇವಾಗ ಏನಂದ್ರೆ ಡೆಮೋ ಪಾರ್ಟ್ ಮೇನ್ ಮುಖ್ಯ ವೀಕ್ಷಕರ. ಹೌದು, ಡೆಮೋ ಅಂದ್ರೆ ತುಂಬಾ ವೀಕ್ಷಕರ ಮೇನ್ ಮುಖ್ಯವಾದ ವಸ್ತು. ಅದು ದಯವಿಟ್ಟು ಲಾಸ್ಟ್ ವರ್ಗು ವಿಡಿಯೋ ಖಂಡಿತವಾಗಿ ನೋಡಿ. ನಿಮಗೆ ಈ ಕ್ವಾಲಿಟಿ ಬಗ್ಗೆ ಏನೈತೆ, ಅದ್ರ ಬಗ್ಗೆ ಏನ್ ವರ್ಕ್ ಆಗುತ್ತೆ, ಏನಂತ ಯೂಸ್ ಆಗುತ್ತೆ, ಡೆಮೋ ಖಂಡಿತ ವೀಕ್ಷಿಸಿ ನೋಡಿ. ಅದ್ರ ಡೆಮೋ ನಾನು ಕೊಡ್ತೀನಿ. ಫುಲ್ ಲಾಸ್ಟ್ ಒಂದು ವಿಡಿಯೋ ವರ್ಗು ಡೆಮೋ ನೋಡಿ. 100% ನಿಮ್ಗೆ ಸ್ಯಾಟಿಸ್ಫೈಡ್ ಆಗೈತೆ, ನಿಮ್ಗೆ ತೃಪ್ತಿ ಆಗತ್ತೆ ವೀಕ್ಷಕರೇ. ನಮ್ಮ ಕನ್ನಡ ಕುಮಾರ ವೀಕ್ಷಕರಿಗೆ ಒಂದು ಒಳ್ಳೆ ಡೆಮೋ ಕೊಡ್ತೀನಿ. ನೆಕ್ಸ್ಟ್ ಡೆಮೋ ಪಾರ್ಟ್ಗೆ ಹೋಗೋಣ. ಥ್ಯಾಂಕ್ ಯು ವೀಕ್ಷಕರೇ. ಓಕೆ ಬನ್ನಿ ಸರ್. ಡೆಮೋಗೋಸ್ಕರ ನಿಮ್ಮ ಎಲ್ಲರಿಗೂ ಗೊತ್ತಿಗೆ ಸ್ಟಾರ್ಲೆಟ್ ಓನರ್ ಆದ ಮಿಸ್ಟರ್ ರಫಿ ಅವರು ನಮ್ಮ ಬಿಟಾಲಿಯಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಫಿ ಅವರೇ ಬಲ್ಲಿ ಎಲ್ಲರಿಗೂ ನಮಸ್ಕಾರ ಸರ್.
ಮತ್ತೆ ರಫಿ ಅವ್ರಿಗೆ ಯಾರು ಗೊತ್ತಿಲ್ಲ ಹೇಳಿ ಸರ್. ನೆಕ್ಸ್ಟ್ ಡೆಮೋ ಪಾರ್ಟ್ ಅಲ್ಲಿ ನಿಮ್ಗೆ ಎಲ್ಲಾ ಡಿಸ್ಕಷನ್ ಕಂಪ್ಲೀಟ್ ಮಾಹಿತಿ ಕೊಡ್ತಾರೆ. ಓಕೆ ಸರ್, ನೋಡೋಣ ಹಾಗಾದ್ರೆ ಇವಾಗ. ಅವ್ರಿಗೆ ಸ್ವಾಗತ. ಮೊದಲನೇದಾಗಿ ಎಲ್ಲ ವೀಕ್ಷಕರಿಗೆ ಸ್ಟಾರ್ಲೈಟ್ ಕಾರ್ಪೊರೇಷನ್ ಇಂದ ಮತ್ತೆ ಮೊಹಮ್ಮದ್ ರಫಿ ಇಂದ ಹ್ಯಾಪಿ ನ್ಯೂ ಇಯರ್. Thank you, ವೆರಿ sir. ಪ್ರಾಸ್ಪರಸ್ ಹ್ಯಾಪಿ ನ್ಯೂ ಇಯರ್ ಫಾರ್ 2022. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್. ಇವಾಗ ಮೊದಲನೇದಾಗಿ ಹಾ. ಏನ್ ಡೆಮೋ ಕೊಡ್ತಾ ಇದ್ದಾರೆ ನಮ್ಗೆ? ಯಾವ ಮಾಡೆಲ್? ಇದು BT1000 ಡೊಮೆಸ್ಟಿಕ್ ಮಾಡಲು. ಸೊ ಈ ತರ ಬರುತ್ತೆ. ಇದು ಫಿಟ್ಟಿಂಗ್ ಬೇಗ ಹೇಳ್ಬಿಡ್ತೀನಿ. ಕರೆಕ್ಟ್ ಆಗಿ ತೋರಿಸ್ಬಿಡಿ ನಮ್ಗೆ. ಇದು ಇನ್ಲೆಟ್ ಸೆಕ್ಷನ್ ಕನೆಕ್ಟರ್ ಇದು. ಓಕೆ. ಸೊ ನಾವು ಸೆಕ್ಷನ್ ಪೈಪ್ ಕೊಟ್ಟಿರ್ತೀವಿ. ಸೊ ಫಸ್ಟ್ ಇದು ಒಳಗಡೆ ಹಾಕೊಂಡು ಇದು ಫಿಕ್ಸ್ ಮಾಡ್ಕೊಬೇಕು ಈಸಿಯಾಗಿ. ಓಕೆ. ಸೊ ನಾರ್ಮಲ್ 1/2 ಇಂಚ್ ಪೈಪ್ ನಾವೊಂದು 2 ರಿಂದ 3 ಮೀಟರ್ ಕೊಟ್ಟಿರ್ತೀವಿ. ನೀವು ಬೇಕಾದ್ರೆ ಎಕ್ಸ್ಟೆಂಡ್ ಮಾಡ್ಕೊಬಹುದು. ಸೊ ಎಲ್ಲದೂ ಸೆಕ್ಷನ್ ಪೈಪ್ ಇದೇ ತರ ಹಾಕೊಳ್ಳೋದಲ್ವಾ? ಹೌದು ಇದೇ ತರ ಕನೆಕ್ಟ್ ಮಾಡ್ಕೊಬೇಕು. ಓಕೆ. ಆದ್ಮೇಲೆ ಸಿಲಿಂಡರ್ ಕ್ಲಿಪ್ ಬರುತ್ತಲ್ಲ, ವಾಷಿಂಗ್ ಮಿಷಿನ್ ಕ್ಲಿಪ್ ಯೂಸ್ ಮಾಡೋದು. ಸೊ ಇದು ಡೌನ್ ಪಾರ್ಟ್ ಇರೋದು ಸೆಕ್ಷನ್ ಸರ್, ಅಪ್ ಪಾರ್ಟ್ ಇರೋದು ಡೆಲಿವರಿ. ಸೊ ಇದು ಇನ್ಲೆಟ್ ಫಿಲ್ಟರ್ ಬರುತ್ತೆ ಇದ್ರಲ್ಲಿ ಒಂದು. ಹೌದು. ಸೊ ಇದು ಈ ತರ ಟ್ರೆಡಿಂಗ್ ಸಿಸ್ಟಮ್. ಇದು ಇಲ್ಲಿ ಕೂತ್ಕೊಳ್ಳಲ್ಲ, ಈ ಕಡೆನೇ ಕೂತ್ಕೊಳ್ಳೋದು. ಓಕೆ. ಸೊ ಇದು ಹ್ಯಾಂಡ್ ಟೈಟ್. ಏನು ಬೇಕಾಗಿಲ್ಲ, ಫುಲ್ ಟೈಟ್ ಮಾಡಬೇಕು. ಫುಲ್ ಟೈಟ್ ಮಾಡಬೇಕು. ಆಮೇಲೆ ಇದು ನೋಡಿ ಈ ತರ ಕ್ಲಿಪ್ ಇರುತ್ತೆ. ಹೌದು. ಪುಲ್ ಮಾಡಿ ಈ ತರ ಫಿಕ್ಸ್ ಮಾಡೋದು. ಫುಲ್ ಮಾಡಿಬಿಟ್ಟು ಫಿಕ್ಸ್ ಮಾಡೋದು. ಪುಲ್ ಮಾಡಿ ತೆಗಿಯೋದು. ಓಕೆ. ಸೊ ಈ ತರ ಫುಲ್ ಮಾಡಿಬಿಟ್ಟು ಫಿಕ್ಸ್ ಮಾಡೋದು. ಓಕೆ, ಡನ್. ಮತ್ತೆ ಇಲ್ಲಿ ಗ್ಯಾಪ್ ಬರ್ಬಾರ್ದು. ಗ್ಯಾಪ್ ಬಂದ್ರೆ ಲೀಕೇಜ್ ಆಗುತ್ತೆ, ಸೆಕ್ಷನ್ ಆಗಲ್ಲ. ಓಕೆ, ಗ್ಯಾಪ್ ಬರಬಾರ್ದು. ಓಕೆ, ಗೊತ್ತಾಯ್ತು, ಸರಿಯಾಗಿದೆ. ಒಂದ್ ಎಂಡ್ ಆಯ್ತು. ಹೌದು. ಮತ್ತೊಂದ್ ಎಂಡ್ ಇದು ಸೆಕ್ಷನ್ ಫಿಲ್ಟರ್ ಬರುತ್ತೆ. ಸಂಪಲ್ಲಿ ಹಾಕೋದಿಕ್ಕೆ, ಏನಾರ ಡಸ್ಟ್ ಫಿಲ್ಟರ್ ಅವಾಯ್ಡ್ ಮಾಡೋದಿಕ್ಕೆ ಇದಿರುತ್ತೆ. ಈ ತರ ಫಿಲ್ಟರ್ ಹಾಕ್ಬೇಕು. ಓಕೆ. ಸೊ ಇದು ನೀವು ಬಕೆಟ್ ಅಲ್ಲೂ ಹಾಕೋಬಹುದು, ಡ್ರಮ್ ಅಲ್ಲೂ ಹಾಕೋಬಹುದು. ಸೊ ನೀವು ಡೈರೆಕ್ಟ್ ಆಗಿ ಟ್ಯಾಪಿಗೆ ಬೇಕಾದ್ರೂ ಕನೆಕ್ಟ್ ಮಾಡ್ಕೊಬಹುದು. ಓಕೆ ಸರ್, ಇವಾಗ ನೆಕ್ಸ್ಟ್ ಇದು ಗನ್ ಇದೆ ನೋಡಿ. ಗನ್ ಫಿಟ್ ಮಾಡೋಣ. ಸೊ ಗನ್ ಫಿಟ್ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಇದು ಸೆಕ್ಷನ್ ಡೆಲಿವರಿ ಪೈಪ್ ಫಸ್ಟ್ ಎಂಡ್ ಈ ತರ ಫಿಕ್ಸ್ ಆಗುತ್ತೆ. ಅದ್ರೊಳಗಡೆ ಹಾಕ್ಬೇಕು. ಹೌದು. ಅದಾದ್ಮೇಲೆ ಇದು ಥ್ರೆಡ್ ಅಲ್ಲಿ ಟೈಟ್ ಮಾಡಬೇಕು. ಓಕೆ, ಕ್ಲಾಕ್ ವೈಸ್ ಟೈಟ್ ಮಾಡೋದು. ಇದು ಅಷ್ಟೇ, ಕೈಯಿಂದ ಟೈಟ್ ಮಾಡಬೇಕು. ಹ್ಯಾಂಡ್ ಟೈಟ್ ಅಷ್ಟೇ. ಓಕೆ. ಮಾಡಿದ್ಮೇಲೆ ಸೊ ಗನ್ ಫಿಟ್ ಮಾಡಕ್ಕಿಂತ ಮುಂಚೆ ಫಸ್ಟ್ ಏರು ನೀರು ಆಚೆ ಬಂದಾದ್ಮೇಲೆ ಗನ್ ಫಿಟ್ ಮಾಡಬೇಕು. ಏನಿದ್ರು ಫಸ್ಟ್ ತೆಕೊಂಡ್ಬಿಡ್ಬೇಕಲ್ವಾ ಅದ್ರೊಳಗಡೆ? ಓಕೆ ಸರ್, ಸ್ಟಾರ್ಟ್ ಮಾಡಿ ಅದನ್ನ. ಸರ್ ಇಲ್ಲಿ ನೋಡಿ, ಫಸ್ಟ್ ಇದು ನಾರ್ಮಲ್ 5 amps ಸರ್. ನಾರ್ಮಲ್ 5 amps ಹಾಕ್ಬೋದಾಯ್ತು. ಮನೇಲಿ 2 ಪಿನ್ ಇರುತ್ತಲ್ಲ. ಹೌದು. ಸೊ ಸೇಮ್ ಅದೇ ತರ ಯೂಸ್ ಮಾಡೋದು. ಹಾಕಿ ಹಾಕ್ಬಿಟ್ಟು ಅದು ಸ್ವಿಚ್ ಆನ್ ಮಾಡಿ. ಓಕೆ. ಸೊ ಇಲ್ಲೊಂದು ಸ್ವಿಚ್ ಇರುತ್ತೆ ಸರ್ ಮಿಷಿನ್ ಅಲ್ಲಿ. ಹೌದು. ಸೊ ಇದು ಆನ್ ಮಾಡಿದ್ರೆ ಮಿಷಿನ್ ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಸೆಕ್ಷನ್ ಆಗ್ತಾ ಇದೆ ನೋಡಿ. ಸೆಕ್ಷನ್ ಬರ್ತಾ ಇದೆ, ಇಲ್ಲಿ ನೀರ್ ಬರ್ತಾ ಇದೆ ಅಲ್ವಾ ಇವಾಗ ನೋಡಿ ಇದ್ರಲ್ಲಿ ನೀರ್ ಬರುತ್ತೆ. ಓಕೆ. ಸೊ ಇವಾಗ ಕಂಟಿನ್ಯೂಟಿ ಇದೆ, ಏರ್ ಎಲ್ಲಾರ ಇದ್ರೆ ಎಲ್ಲ ಆಚೆ ಬರುತ್ತೆ. ಸೊ ಮಿಷಿನ್ ಇವಾಗ ಆಫ್ ಮಾಡ್ಕೊಳ್ಳಿ. ಆಫ್ ಮಾಡ್ಬೇಕು. ಓಕೆ. ಆಮೇಲೆ ಗನ್ ಫಿಕ್ಸ್ ಮಾಡ್ಕೊಂಡು ಗನ್ ಫಿಕ್ಸ್ ಮಾಡೋದು ತೋರಿಸಿ ಸರ್ ನಮ್ಗೆ. ಸೊ ಇದ್ರೊಳಗಡೆ ಇರುತ್ತೆ. ಈ ಎಂಡ್ ಆ ಎಂಡ್ ಎರಡು ಮಿಷಿನ್ ಸೇಮ್, ಆದ್ರೆ ಸೆಕ್ಷನ್ ಡೆಲಿವರಿ ಬೇರೆ ಇರುತ್ತೆ ಅಷ್ಟೇ. ಈ ತರ ಕ್ಲಾಕ್ ವೈಸ್ ಟೈಟ್ ಮಾಡ್ಬಿಟ್ರೆ ಇದ್ರಲ್ಲಿ ಅಷ್ಟೇ ಕೈಯಲ್ಲೇ ಟೈಟ್ ಮಾಡೋದು. ಟೈಟ್ ಮಾಡಿ ಸ್ಲೀವ್ ಇರುತ್ತೆ ತರ ಮಾಡಿ. ಇವಾಗ ನೀವು ಮಿಷಿನ್ ಆನ್ ಮಾಡಬೇಕು. ಓಕೆ. ನೋಡಿ ಆಟೋ ಕಟ್ ಆಫ್ ಆಯ್ತು. ನಾನು ಟ್ರಿಗರ್ ಆನ್ ಮಾಡಿದ್ರೆ ಮಾತ್ರ ನಿಮಗೆ ಮಿಷಿನ್ ಸ್ಟಾರ್ಟ್ ಆಗುತ್ತೆ. ಈ ರೀತಿ ವರ್ಕ್ ಆಗುತ್ತೆ ಇದು. ಓಕೆ. ಇಲ್ಲಿ ನೋಡಬಹುದು ನೀವು ಮೀಟರ್ 130 ಬಾರ್ ಪ್ರೆಷರ್ ತೋರಿಸ್ತಾ ಇದೆ ನಿಮಗೆ. ಹೌದು. ಇದು 10 ಪ್ಲಸ್ ಇದೆ ನೋಡಿ. ಹೌದು. ಸೊ ಇದು MPN ಅಲ್ಲಿ ಇದೆ, ಬಾರ್ ಅಲ್ಲಿ ಕನ್ವರ್ಟ್ ಮಾಡಿದ್ರೆ ನಿಮಗೆ 130 ಬಾರ್ ಇದು ಕ್ಯಾಲಿಬ್ರೇಷನ್ ಆಗುತ್ತೆ. ಓಕೆ. ಸೊ ನೋಡಿ ಈ ತರ. ಸೊ ಪ್ರೆಷರ್ ನೋಡ್ಬೋದು ಸರ್. ಪ್ರೆಷರ್ ನೋಡಿ ಯಾವ ತರ ಇರುತ್ತೆ. 130 ಬಾರ್ ಪ್ರೆಷರ್ ಇರುತ್ತೆ. ಓಕೆ. ಮತ್ತೆ ಇದ್ರಲ್ಲಿ ನೀವು ವೈಡ್ ಅರೇಂಜ್ ಮಾಡ್ಕೊಬಹುದು ನೋಡಿ. ನಾಸಲ್ ಅರೇಂಜ್ಮೆಂಟ್ ಓಪನ್ ಇದೆ, ಪಾಯಿಂಟೆಡ್ ಇದೆ ಇವಾಗ. ಹೌದು. ಸೊ ಇದನ್ನ ಸ್ಪ್ರೇ ಬೇಕಂದ್ರೆ ನೀವು ಸ್ಪ್ರೇ ಬೇಕಾದ್ರೆ ಮಾಡ್ಕೊಬಹುದು. ಈ ತರ ಅಗಲ ಮಾಡ್ತಾ ಹೋಗ್ಬೇಕು, ಸ್ಪ್ರೆಡ್ ಮಾಡ್ತಾ ಹೋಗ್ಬೇಕು. ಫುಲ್ ಮಾಡಿದ್ರೆ ಈ ತರ ಗಾರ್ಡನಿಗೆ, ಫ್ಲವರ್ಸ್ ಹಾಕೋದಿಕ್ಕೆ, ಈ ತರ ಮಾಡೋದಿಕ್ಕೆ, ಸ್ಯಾನಿಟೈಸರ್ ಪರ್ಪಸ್ಗೆ, ಸ್ಯಾನಿಟೈಸರ್ಗೂ ಆಗುತ್ತೆ ನಿಮಗೆ. ಸ್ಯಾನಿಟೈಸೇಷನ್ಗೆಲ್ಲ ಈ ತರ ಮಾಡ್ಕೋಬೇಕು, ಜನ ತಿರ್ಸ್ಬೇಕಲ್ವಾ? ಹೌದು. ಓಕೆ. ಮತ್ತೆ ಈ ಪ್ರೆಷರ್ ನೋಡ್ಬೋದು ಸರ್. ಇವಾಗ ಇಲ್ಲಿ ಹೊಡೆದ್ ನೋಡ್ತೀನಿ ನಾನು ನೋಡಿ, ಹಳ್ಳನೇ ಆಗುತ್ತಲ್ಲ. ಹಳ್ಳನೇ ಆಗ್ತಾ ಇದೆ ಸರ್ ಅಲ್ಲಿ. ನೋಡಿರಿ. ಓಕೆ, ತುಂಬಾ ಹೆವಿ ಪ್ರೆಷರ್ ಬರ್ತಾ ಇದೆ ನೋಡಿ, ಓಲೆ ಆಗ್ತಾ ಇದೆ. ಜಸ್ಟ್ ಇದು ಬೇಸಿಕ್ ಮಾಡ್ಲು. ಮನೆಗೆ ಒಂದೆರಡು 2 ವೀಲರ್, ಒಂದೆರಡು ಕಾರು, ಗಾರ್ಡನ್ ಕ್ಲೀನಿಂಗ್, ಸಿಂಟೆಕ್ಸ್ ಕ್ಲೀನಿಂಗ್. ಓಕೆ. ಮತ್ತೆ ಈವನ್ ರೂಫ್ ಕ್ಲೀನಿಂಗ್. ಓಕೆ. ಈ ಪಾಚಿ ಎಲ್ಲ ಕಟ್ಟಿ ಇರುತ್ತಲ್ಲ, ಅದ್ರಲ್ಲೆಲ್ಲ ಕ್ಲೀನ್ ಮಾಡ್ಕೊಬಹುದು. ಇದ್ರಲ್ಲಿ ಮಾಡ್ಕೊಬಹುದು. ನೀವು ನೋಡ್ಬೋದು ಪ್ರೆಷರ್. ಇವಾಗ ಇಲ್ಲಿ ಎಲ್ಲ ಎಷ್ಟು ಕೊಚ್ಚೆ ಇದೆ ನಿಮ್ ಗಾಡಿ ತೋರಿಸ್ಬಿಡೋಣ ನೋಡಿ ಸರ್. ಕೊಚ್ಚೆ ಹೆಂಗಿದೆ, ನೀವು ಹ್ಯಾಂಡ್ ಡ್ರೈವ್ ಮಾಡೋ ಅವಶ್ಯಕತೆನೇ ಇರಲ್ಲ, ಎಲ್ಲ ಕ್ಲೀನ್ ಆಗುತ್ತೆ ಇದ್ರಲ್ಲಿ. ತುಂಬಾ ಕ್ಲೀನ್ ಆಗ್ತಾ ಇದೆ ಸರ್ ಇದು. ಓಕೆ. ನೋಡಿ ಸರ್ ಪ್ರೆಷರ್ ಎಲ್ಲ ಕ್ಲೀನ್ ಆಗಿದೆ. ಸೂಪರ್ ಕ್ಲೀನ್ ಆಗ್ತದೆ ಸರ್ ಇದು. ಜಸ್ಟ್ ನೀರು ಹೊಡೆದ್ರೆ ಸಾಕು ಸರ್.
ಬೇರೆ ಮನೇಲಿ ನಾವು ಮಾಡ್ಬೇಕಾಗೇ ಬಕೆಟ್ ಹಾಕೊಂಡು ಜಗ್ಗಲ್ ತಗೊಂಡ್ ಮಾಡಕ್ಕಿಂತ ಆಹಾ ಜಸ್ಟ್ ಒಂದು ಬಕೆಟ್ ನೀರ್ ಇದ್ರೆ ನೀವು ವಾಶ್ ಮಾಡಬಹುದು. ವಾಶ್ ಮಾಡಬಹುದು. One, two wheeler. ಕಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಇದು ತಂದ್ಬಿಟ್ಟು ಇಲ್ಲಿ ಆರಾಮಾಗಿ ಒಂದು ಪ್ಲೇಸ್ ಮತ್ತೆ ಸೌಂಡ್ಲೆಸ್ ಸರ್. ನೋಡಿ ಇವಾಗ ಸೌಂಡ್ ಬರ್ತಾ ಇಲ್ಲ ಅದ್ರಲ್ಲಿ. ಇದು ಮಾಡಿ ವರ್ಕ್ ಮಾಡಿ. ನಾನು ಟ್ರಿಗರ್ ಆನ್ ಮಾಡಿದ್ರೆ ಮಾತ್ರ ನಿಮಗೆ ವರ್ಕ್ ಆಗೋ ಆನ್ ಆಗುವಂತದ್ದು. ಓಕೆ ಓಕೆ ಓಕೆ. ಸೊ ನಾವಂತೂ ಇಲ್ಲಿ ಔಟ್ಡೋರ್ ಅಲ್ಲಿ ಇಟ್ಕೊಂಡಿದೀವಿ, ನೀವು ಇಂಡೋರ್ ಅಲ್ಲಿ ಇಟ್ಕೊಂಡು ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ಯೂಸ್ ಮಾಡಬಹುದು. ಹೌದು. ವಾಶ್ ಮಾಡಿ ಸರ್. ಇದು ನೋಡಿ ಸ್ಪ್ರೆಡ್ ಬೇಕಂದ್ರೆ ಸ್ಪ್ರೆಡ್ ಮಾಡ್ಕೊಬಹುದು. ಸೊ ಈ ತರ ಮಾಡ್ಕೊಬಹುದು ಅಲ್ವಾ? ಓಕೆ ಓಕೆ ಓಕೆ. ಸೊ ಪಾಯಿಂಟೆಡ್ ಜಾಗದಲ್ಲಿ ಸ್ವಲ್ಪ ದೂರ ಇಟ್ಕೊಂಡು ನೀವು ವಾಶ್ ಮಾಡ್ಕೊಬಹುದು. ಓಕೆ ಸೂಪರ್ ಆಗಿ ವಾಶ್ ಆಗ್ತದೆ ಸರ್ ಇದು. ಡಿಸ್ಟೆನ್ಸ್ ಎಷ್ಟು ಹೋಗುತ್ತೆ ಅಂತ ಡಿಸ್ಟೆನ್ಸ್ ತೋರಿಸ್ಬಿಡೋಣ ಸರ್. ಇವಾಗ ಆಲ್ಮೋಸ್ಟ್ ನಿಮಗೆ ಒಂದು 8 ರಿಂದ 10 ಅಡಿ ಡಿಸ್ಟೆನ್ಸ್ ಅಲ್ಲಿ ಹೋಗುತ್ತೆ ಇದು. ತುಂಬಾ ಇಲ್ಲಿವರೆಗೆ ಬರ್ತಾ ಇದೆ ಸರ್ ಅದು. ಮತ್ತೆ ಈ ಪ್ಲಾಂಟ್ಸ್ ಗೆ ಅಗ್ರಿಕಲ್ಚರಲ್ ಕೆಲವೊಂದು ಮನೆಯಲ್ಲಿ ಪ್ಲಾಂಟ್ಸ್ ಇರುತ್ತೆ ಸ್ಪ್ರೇ ಮಾಡೋದಿಕ್ಕೆ, ಕ್ಯೂರಿಂಗ್ ಮಾಡೋದಿಕ್ಕೆ, ಮನೆ ಬಿಲ್ಡಿಂಗ್ ಕ್ಯೂರಿಂಗ್ ಮಾಡೋದಕ್ಕೆ. ಕರೆಕ್ಟ್ ಸರ್ ಅದು. ಮತ್ತೆ ಹೈಟ್ ನೋಡಿ ನೀವು ಇಲ್ಲಿ ನೋಡಿ ಸರ್. ಈಗ ಬೋರ್ಡ್ ಎಲ್ಲ ವಾಶ್ ಎಲ್ಲ ಮಾಡ್ಬೋದು ಅಲ್ವಾ? ಮಾಡ್ಬಿಡಿ ನೋಡೋಣ. ಅಲ್ಲಿವರೆಗೂ ಹೋಗುತ್ತೆ ನೋಡಿ ಕ್ಲೀನ್ ಆಗಿ. ಎಲ್ಲದಕ್ಕೂ ಕ್ಲೀನ್ ಆಗಿ ವಾಶ್ ಮಾಡ್ಕೊಬಹುದು. ಮನೆ ಪ್ಲಾಂಟ್ಸ್ ಏನಾರು ಇದ್ರೆ ಪ್ಲಾಂಟ್ಸ್ ಮಾಡಿ ಸರ್. ಪ್ಲಾಂಟ್ಸ್ ಗೆ ಏನಾರು ಸ್ಪ್ರೇ ಮಾಡ್ಬೇಕಂದ್ರೆ ಪ್ಲಾಂಟ್ಸ್ ಸ್ಪ್ರೇ ಮಾಡೋದಿದ್ರೆ ಔಷಧಿ ಎಲ್ಲ ಹೊಡಿಬೋದಲ್ವಾ ಈ ತರ? ಔಷಧಿ ಎಲ್ಲ ಹೊಡಿಬಹುದು ನೀವು. ಸ್ಪ್ರೇಗೆಲ್ಲ ಔಷಧಿ ಎಲ್ಲ ಹೊಡಿಬಹುದು. ತುಂಬಾ ಚೆನ್ನಾಗಿದೆ ಸರ್. ಇದು ಮಾಡಿ ಇನ್ನೊಮ್ಮೆ ಮಾಡಿ ಸರ್. ಇದು ಮಾಡಿ ತೋರಿಸಿ ನೋಡಿ. ಸೂಪರ್ ಆಗಿದೆ ಸರ್. ಎಲ್ಲ ಕ್ಲೀನ್ ಮಾಡ್ಕೊಬಹುದು. ಅಗ್ರಿಕಲ್ಚರ್ಗೆಲ್ಲ ಒಳ್ಳೆ ಸೂಪರ್ ಆಗಿ ಇದಾಗುತ್ತೆ. ಹೌದು ಹೌದು. ಎಲ್ಲದಕ್ಕೂ ಕ್ಲೀನ್ ಮಾಡ್ಕೊಬಹುದು. ಇದು ಏನ್ ಪ್ರೆಷರ್ ಅಲ್ಲಿ ಬರುತ್ತೆ ಅಂದ್ರೆ ಮಾಮೂಲಿ 130 ಬಾರ್ ಪ್ರೆಷರ್ ಬರುತ್ತೆ ಸರ್. ಸರ್ 130 ಬಾರ್ ಪ್ರೆಷರ್ ಅಲ್ಲೂ ಕಾರನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಬೋದಾ? ಎಲ್ಲ ಕ್ಲೀನ್ ಮಾಡ್ಕೊಬಹುದು ಸರ್. 1-2 ಕಾರ್ ಇದ್ರೆ, 1-2 ಟೂ ವೀಲರ್ ಇದ್ರೆ ಇದು ಯೂಸ್ ಮಾಡ್ಕೊಂಡು ಮನೆ ಯೂಸ್ಗೆ ಬೆಸ್ಟ್ ಅಂತ ಹೇಳ್ತೀರಾ? ಹೌದು. ಮತ್ತೆ ಇದ್ರಲ್ಲಿ ಏನಂದ್ರೆ ಒಂದು ½ ಅನ್ ಅವರ್ ಯೂಸ್ ಮಾಡಬಹುದು ಕಂಟಿನ್ಯೂಸ್ ಆಗಿ ನಿಮಗೆ. Okay. ಸರ್ ಇದರಲ್ಲಿ ಇವಾಗ ಫೋಮ್ ಕ್ಯಾನನ್ ತೋರಿಸಿದೆ ನಾನು ಯಾವ ತರ ಅಟ್ಯಾಚ್ ಮಾಡೋದಂದ್ರೆ. ಓಕೆ. ಸೊ ಈ ತರ ಬರುತ್ತೆ. ಇದು ಸೋಪ್ ಡಿಸ್ಪೆನ್ಸರ್ ಅಂತ ಹೇಳ್ತೀವಿ. ಇದು ಎಕ್ಸ್ಟ್ರಾ ಕಾಂಪ್ಲಿಮೆಂಟರಿ ನಾವು ಕೊಡ್ತೀವಿ. ನೀವು ಕಾಂಪ್ಲಿಮೆಂಟರಿ ಕೊಡ್ತಾ ಇರೋದು ಇದು? ಇದರಲ್ಲಿ ನೀವು ಸೋಪ್ ಆಯಿಲ್ ಹಾಕೊಂಡು ಯೂಸ್ ಮಾಡಬಹುದು. ಲಿಕ್ವಿಡ್ ಹಾಕಿ ಸರ್. ಹಾಕ್ಬಿಡೋಣ ಇದನ್ನ. ಇಷ್ಟು 9 ಇದು ರೇಷಿಯೋ. ಓಕೆ. ಒಂದು 100 ml ಹಾಕಿದ್ರೆ ನೀವು 900 ml ವಾಟರ್ ಹಾಕ್ಬೇಕು. ಓಕೆ ಓಕೆ. ಸೊ 900 ml 1:9 ಹಾಕೊಬೇಕಲ್ವಾ ಇದು? ಹೌದು. ಓಕೆ ಓಕೆ. ಅದು ಕಸ್ಟಮರ್ ಚಾಯ್ಸ್. ನಮ್ ರೆಕಮೆಂಡೇಶನ್ 1:9. ಅವ್ರು ಬೇಕಾದ್ರೆ 1:8 1:7 ಕೂಡ ಮಿಕ್ಸ್ ಮಾಡ್ಕೊಬಹುದು. ಓಕೆ. ಸೊ ಅವ್ರಿಗೆ ಎಷ್ಟು ಥಿಕ್ನೆಸ್ ಬೇಕೋ ಇದ್ರಲ್ಲಿ ಅದ್ರ ಮೇಲೆ ಅವ್ರು ಅಡ್ಜಸ್ಟ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಅದು ನಾರ್ಮಲ್ ಲಿಕ್ವಿಡ್ ಅಲ್ಲ ಸರ್. ಇದು ಪ್ಯೂರ್ಲಿ ಫೋಮ್ ಲಿಕ್ವಿಡ್. ಮತ್ತೆ ಯಾವುದೇ ತರ ನಿಮಗೆ ಪೇಂಟ್ ಹೋಗೋದಾಗ್ಲಿ, ಇದು ಏನ್ ಹೇಳ್ತೀವಿ pH ನ್ಯೂಟ್ರಲ್ ಇರುತ್ತೆ. ತೊಂದರೆ ಆಗಲ್ಲ ನಿಮಗೆ. ಓಕೆ ಓಕೆ ಓಕೆ. ಸೊ ಈ ತರ ಇರುತ್ತೆ ಇದು. ಜಸ್ಟ್ ಪ್ರೆಸ್ ಮಾಡ್ಬೇಕು ಸರ್ ಅಷ್ಟೇ. ಅಷ್ಟೇ. ಲಾಕ್ ಆದ್ರೆ ಆಯ್ತು ಅಲ್ಲ? ಲಾಕ್ ಮಾಡಿದ್ರೆ ಅಷ್ಟೇ. ಈ ತರ ಸ್ಪ್ರೇ ಮಾಡ್ಕೊಬೇಕು ಅಷ್ಟೇ. ಸ್ಪ್ರೇ ಹೊಡ್ಕೊಬಹುದು. ತರ ಸ್ಪ್ರೇ ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲ ಫೋಮ್ ವಾಶ್ ಮಾಡಬಹುದು. ನಾರ್ಮಲ್ ಮನೆ ಪರ್ಪಸ್ ಈಗ ಸಾಕು ಇಷ್ಟು. ಕರೆಕ್ಟ್ ಸರ್. ತಿಕ್ಕದು ಉಜ್ಜೋದು ನನಗೂ ಆಗಲ್ಲ. ಸೊ ಅದಕ್ಕೊಂದು ಆಲ್ಟರ್ನೇಟಿವ್ ಇದೆ. ತಿಕ್ಕದು ಉಜ್ಜೋದೆಲ್ಲ ಇಲ್ಲ ಏನಿಲ್ಲ, ಜಸ್ಟ್ ಸ್ಪ್ರೇ ಮಾಡೋದು ಈ ತರ. ಹೌದು. ಸ್ಪ್ರೇ ಮಾಡ್ಬಿಟ್ಟು ಕಂಟಿನ್ಯೂಸ್ ಆಗಿ ನೀರು ಹೊಡೆದ್ರೆ ಸಾಕು. ಉಜ್ಜೋ ಅವಶ್ಯಕತೆ ಇರಲ್ಲ. ಇಷ್ಟರಲ್ಲೇ ನಿಮಗೆ ಇನ್ನ ಇಷ್ಟು ಉಳಿದಿದೆ. ಕಾರೇ ಹೊಡಿಬಹುದು. ಹ್ಞೂ ಸರ್. ಇದು ಏನ್ ಒಂದ್ಸತಿ ಹಾಕೊಂಡ್ಬಿಟ್ಟು ಕಾರನ್ನೇ ಇದು ಮಾಡ್ಬಿಡ್ಬೋದು. 100 ml ಅಲ್ಲಿ ಕಾರ್ ಮಾಡಬಹುದು. 50 ml ಇದ್ರೆ ಬೈಕ್ ಯೂಸ್ ಮಾಡಬಹುದು. ಇನ್ನ ಹೊಡೀರಿ ಸರ್, ನೋಡೋಣ, ತೋರಿಸ್ಬಿಡ ನಮ್ಮ ವೀಕ್ಷಕರಿಗೆ. ಇಷ್ಟ ಆಕ್ಚುಲಿ ಇನ್ನಫ್ ಅಲ್ವಾ ಸರ್? ಜಾಸ್ತಿನೇ ಆಗೋಯ್ತಿದೆ. ತುಂಬಾ ಕ್ಲೀನ್ ಆಗಿ ಇದಾಗ್ತಾ ಇದೆ. ಫೋಮ್ ಬರ್ತಾ ಇದೆ. ಕ್ಲೀನ್ ಮಾಡ್ಬಿಡೋಣ ಸರ್ ಇವಾಗ. ಎಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಸಾಕು.
ನೋಡಿ ಸರ್, ಉಜ್ಜೆ ಇಲ್ಲ, ಟಚ್ಲೆಸ್ ಫೋಮ್ ಅಂತಾನೆ ಹೇಳ್ಬೋದು ನಾವು. ತುಂಬಾ ಚೆನ್ನಾಗಿದೆ ಸರ್ ಇದು. ಬರೀ 2 ಬಕೆಟ್ ನೀರಲ್ಲಿ ನೀವು ವಾಶ್ ಮಾಡ್ಬೋದು ಸರ್. ಇಡೀ ಗಾಡಿನೇ ವಾಶ್ ಹೌದು. ಮತ್ತೆ ಇದು ವಿಡಿಯೋನಲ್ಲೇ ಅಲ್ಲ ಸರ್, ಡೈರೆಕ್ಟ್ ಆಗಿ ಕಸ್ಟಮರ್ ಇಲ್ಲಿ ಬಂದ್ರೆ ಪ್ರೆಷರ್ ನೋಡಿ ಅವರೇ ಫೀಲ್ ಮಾಡಿ ಯಾವ್ದು ಮಾಡಲ್ ಬೇಕೋ ತಗೊಂಡು ಹೋಗ್ಬೋದು ಸರ್. ಹೌದು ಸರ್, ಅವ್ರು ಹೆಂಗೋ ಗಾಡಿ ತಂದಿರ್ತಾರೆ, ನೀವೇ ಬಂದು ಲೈವ್ ಆಗಿ ಇಲ್ಲಿ ಡೆಮೋ ನೋಡಿ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಸರ್. BT 1000 ನೋಡಿದ್ರೆ ಇದು BT 1200. ಓಕೆ. ಸೊ ಇದು 150 ಬಾರ್ ಪ್ರೆಷರ್ ನೋಡಬಹುದು. ಹೌದು. ಸೊ ಅನ್ಬಾಕ್ಸಿಂಗ್ ಅಲ್ಲಿ ಎಲ್ಲ ನೋಡಿದ್ರಾ? ಹೌದು. ಸೊ ಇದ್ರಲ್ಲಿ ಏನಂದ್ರೆ ಅದ್ರಲ್ಲಿ ಡೈರೆಕ್ಟ್ ಪ್ಲಗ್ ಅಂಡ್ ಪ್ಲೇ ತೋರಿಸೋದಲ್ಲ ಅಷ್ಟೇ. ಇದ್ರಲ್ಲಿ ಒಂದು ಎಕ್ಸ್ಟ್ರಾ ಏನಂದ್ರೆ ಬೂಸ್ಟರ್ ಪಂಪ್ ಇದೆ, ಆಯಿಲ್ ಇರುತ್ತೆ. ಹೌದು, ಅವಾಗ ಹೇಳಿದ್ರಲ್ಲ. ಇದು ಟ್ರಾನ್ಸ್ಪೋರ್ಟ್ ಪರ್ಪಸ್ ಗೆ ಇದು ಕ್ಯಾಪ್ ಕೊಟ್ಟಿರ್ತೀವಿ. ಓಕೆ. ಸೊ ಇದನ್ನ ತೆಗೆದು ಬಿಟ್ಟು ನಾವು ಈ ಕ್ಯಾಪ್ ಹಾಕೊಬೇಕು. ಸೊ ಹ್ಯಾಂಡ್ ಟೈಟ್ ಇದು ಅಷ್ಟೇ. ಇದು ಲಿಡ್ ಇರುತ್ತೆ. ಓಕೆ. ಸೊ ಏರ್ ವೆಂಟ್ ಎಲ್ಲ ಇದು ಆಚೆ ಬರೋದಕ್ಕೆ ಇದು ಕೊಟ್ಟಿರ್ತಾರೆ. ಸೊ ಆಯಿಲ್ ಡೈರೆಕ್ಟ್ ಆಗಿ ಇಲ್ಲೇ ಟಾಪ್ ಅಪ್ ಮಾಡ್ಕೊಬಹುದು. ಅಲ್ಲೇ ಆಯಿಲ್ ಹಾಕೊಬಹುದು. ಇದು ಪ್ರೆಸ್ಸಿಂಗ್. ಇಲ್ಲಿ ನೋಡಬಹುದು ಗೇಜ್ ಇರುತ್ತೆ ಇಲ್ಲಿ. ಸೊ ಪ್ರೀ ಫೀಲ್ಡ್ ಇರುತ್ತೆ ಆಯಿಲ್ ಇದರಲ್ಲಿ. ಸೊ ಇದು ಮಾರ್ಕ್ ಕೊಟ್ಟಿದ್ದಾರೆ, ಅರ್ಧಕ್ಕಿಂತ ಜಾಸ್ತಿ ಇರಬೇಕು. ಇವಾಗ ನೋಡಿ ಅಲ್ಲಿ ಆಯಿಲ್ ಕಾಣಿಸ್ತಾ ಇದೆ ನಿಮಗೆ. ಓಕೆ ಓಕೆ. ಸೊ ಆಲ್ರೆಡಿ ಇದರಲ್ಲಿ ಇರುತ್ತೆ. ಫಸ್ಟ್ ಒಂದು 10-20 ಅವರ್ಸ್ ಆದ್ಮೇಲೆ ನೀವು ಫಸ್ಟ್ ಆಯಿಲ್ ಚೇಂಜ್ ಮಾಡ್ಕೊಳ್ಳಿ. ನಾರ್ಮಲ್ ಇಂಜಿನ್ ಆಯಿಲ್ 20-40. ಹೌದು. ಓಕೆ. ಸೊ ಜಸ್ಟ್ ಡ್ರೈನ್ ಪ್ಲಗ್ ರಿಮೂವ್ ಮಾಡಿದ್ರೆ, ತೆಗೆದು ಬಿಟ್ಟು ಬಗ್ಸಿದ್ರೆ ಎಲ್ಲ ಬರುತ್ತೆ. ಕ್ಲೀನ್ ಆಗಿ ಒಂದು ಆಯಿಲ್ ಹಾಕೊಂಡ್ರೆ ನಿಮಗೆ ಲೈಫ್ ಇರುತ್ತೆ. ತಗೋಬೇಕಾದ್ರೆ ಎಲ್ಲ ನೀವು ಸ್ವಲ್ಪ ತಿಳಿಸ್ಕೊಡ್ತಿರಲ್ಲ ಇದ್ರ ಬಗ್ಗೆ? ಡೆಫಿನೆಟ್ಲಿ ಕಾಲ್ ಮಾಡಿದ್ರೆ ಅವರು ಎಲ್ಲ ಡೀಟೇಲ್ಸ್ ಹೇಳ್ತಾರೆ, ಟೆಕ್ನಿಕಲ್ ಟೀಮ್. ಇದೇ ಸೇಮ್ ಪ್ರೋಸೆಸ್ ನಿಮಗೆ ದೊಡ್ಡ ಮಾಡೆಲ್ ಅಲ್ಲೂ ಇರುತ್ತೆ. ಓಕೆ. ಸೊ ಡ್ರೈನ್ ಇದಕ್ಕೆ ನಿಮಗೆ ಇಂಜಿನ್ ಸೇಫ್ಟಿ ಪರ್ಪಸ್ ಇಂಜಿನ್ ಆಯಿಲ್ ಎಲ್ಲದಕ್ಕೂ ಅದೇ ತರ ಇರುತ್ತೆ. ಓಕೆ. ಸೊ ಅದನ್ನ ಚೇಂಜ್ ಮಾಡೋದು ಹೇಳ್ಕೊಡ್ತೀವಿ. ಓಕೆ. ಸೊ ಇದೊಂದು ಮಾಡ್ಕೊಂಡ್ಮೇಲೆ ಸೇಮ್ ಸರ್ ಪ್ರೋಸೆಸ್ ಇದ್ರಲ್ಲೂ ಅದೇ ಸೇಮ್ ಬರುತ್ತೆ. ಸೇಮ್ ಇದು ಸೆಕ್ಷನ್ ಈ ತರ ಬರುತ್ತೆ. ಸೆಕ್ಷನ್ ಇದು ಡೆಲಿವರಿ ಗನ್ ಇದ್ರಲ್ಲಿ ಈ ತರ ಬರುತ್ತೆ. ಸೇಮ್ ಫಿಟ್ಟಿಂಗ್ ಗನ್ ಕೊಡ್ತಾ ಇದ್ದಾರೆ. ಜಾಸ್ತಿ ಮಾಡಿದ್ರೆ ವಿಡಿಯೋ ಲೆಂತಿ ಆಗುತ್ತೆ. ಡೈರೆಕ್ಟ್ ಆಗಿ ಹೇಳ್ತೀನಿ. ಹೇಳ್ಬಿಡಿ ಸರ್. ನೋಡಿ 2.5 HP ಮೋಟರ್ ಸರ್. ಇದು ಬಂದ್ಬಿಟ್ಟು BT 1000 ನೋಡಿದ್ರಲ್ಲ ನೀವು? ಹೌದು. ಅದು ನಿಮಗೆ 2 HP ಮೋಟರ್. ಇದು 2.5-2.5 HP ಮೋಟರ್. 1800 ವ್ಯಾಟ್ಸ್ ಬರುತ್ತೆ. ಓಕೆ ಓಕೆ ಓಕೆ. ಸೊ ಪವರ್ ಕನ್ಸಂಪ್ಷನ್ ನಾರ್ಮಲ್ 5 amps ಅಲ್ಲಿ ಆಗುತ್ತೆ. ಆನ್ ಮಾಡಿ. ಸೊ ಇಲ್ಲಿ ಒಂದು ಆನ್ ಸ್ವಿಚ್ ಇರುತ್ತೆ ನೋಡಿ ಸರ್. ಸೊ ಇಲ್ಲಿ ಒಂದು ಸೈಡ್ ಅಲ್ಲಿ ಕೊಟ್ಟಿದ್ದೀರಾ ಆನ್ ಸ್ವಿಚ್. ಓಕೆ. ಸೊ ಇದರಲ್ಲೂ ಅಷ್ಟೇ, ನೀವು ಫಸ್ಟ್ ಗನ್ ಫಿಟ್ ಮಾಡೋಕ್ಕಿಂತ ಮುಂಚೆ ಏರ್ ಔಟ್ ಮಾಡೋದಕ್ಕೆ ಗನ್ ತೆಗೆದುಬಿಟ್ಟು ಇದು ಆನ್ ಮಾಡಬೇಕು. ಆನ್ ಮಾಡಿಬಿಟ್ಟು ನೀರನ್ನ ಸ್ವಲ್ಪ ಔಟ್ ಮಾಡ್ಕೊಬೇಕು. ಹೌದು. ನೋಡಿ ಸಕ್ಷನ್ ಆಗ್ತಾ ಇದೆ, ಅಲ್ಲಿ ಸಕ್ಷನ್ ಆಗ್ತಾ ಇದೆ, ನೋಡಿ ನೀರು ಬರ್ತಾ ಇದೆ. ಇವಾಗ ಆಫ್ ಮಾಡ್ಬಿಡೋಣ ಅಲ್ವಾ? ಇವಾಗ ಆಫ್ ಮಾಡಿಬಿಟ್ಟು ಮಾಮೂಲಿ ಇದು ಈ ಥರದ್ದು ಫಿಟ್ಟಿಂಗ್ ಮಾಡಿ ಇದು ಪ್ರೆಸ್ ಮಾಡಿ ಈ ಥರ ಕನೆಕ್ಟ್ ಮಾಡ್ಕೊಂಡು. 150 ಬಾರ್ ಪ್ರೆಷರ್ ಸರ್ ಇದು. ಓಕೆ. ಇವಾಗ ನೋಡಿ ಆನ್ ಮಾಡ್ತೀನಿ. ಆಟೋ ಕಟ್ ಆಫ್ ಆಯ್ತು. ಓಕೆ. ಮಿಷಿನ್ ಆನ್ ಅಲ್ಲೇ ಇದೆ. ಆಟೋ ಕಟ್ ಆಫ್ ಆಗ್ಬಿಟ್ಟಿದೆ. ಟ್ರಿಗರ್ ಆನ್ ಮಾಡಿದ್ರೆ ಮಾತ್ರ ನಿಮಗೆ ಪ್ರೆಷರ್ ಆನ್ ಮಾಡಿದ್ರೆ ಮಾತ್ರ ಇಲ್ಲಿ ಆನ್ ಆಗುವಂತದ್ದು. ಓಕೆ ಓಕೆ ಓಕೆ. ಸೊ ಇದರ ಪ್ರೆಷರ್ ಹೈ ಇರುತ್ತಲ್ವಾ ಸರ್ ಇದು? ಹೌದು, ಅದಕ್ಕಿಂತ ಹೈ ಪ್ರೆಷರ್ ಇದು 150 ಬಾರ್ ಪ್ರೆಷರ್ ಬರುತ್ತೆ. ಸಿಮೆಂಟ್ ನೆಲನೇ ಕಿತ್ಕೊಂಡು ಹೋಗೋ ತರ ಇದೆ ಇದು. ಹೈ ಪ್ರೆಷರ್ ಇರುತ್ತೆ. ಓಕೆ. ಸೊ ಇದ್ರಲ್ಲಿ ಸ್ವಲ್ಪ ಬ್ರಾಡ್ ಬರುತ್ತೆ. ನೀವು ಹತ್ರ ತಗೊಂಡೋದ್ರೆ ಗೊತ್ತಾಗುತ್ತೆ, ಎಲ್ಲ ಮೈ ಮೇಲೆ ಬರುತ್ತೆ. ಮೈ ಮೇಲೆ ಬರ್ತಾ ಇದೆ ಸರ್ ಅದು. ಎಲ್ಲ ಕ್ಲೀನ್ ಮಾಡ್ಕೊಬೋದು. ನೆಲನೆಲ್ಲ ಕ್ಲೀನ್ ಮಾಡ್ಬೋದಲ್ಲ ಸರ್ ಇದರಲ್ಲಿ? ಸೊ ಇದು ಅಷ್ಟೇ, ನೀವು ಬೈಕ್ ಕ್ಲೀನ್ ಮಾಡೋದಕ್ಕೆ, ಕಾರ್ ಕ್ಲೀನ್ ಮಾಡೋದಕ್ಕೆ ಮಲ್ಟಿಪರ್ಪಸ್ ಯೂಸ್ ಆಗುತ್ತೆ. ಮತ್ತೆ ಹೆವಿ ಸೆಮಿ ಕಮರ್ಷಿಯಲ್ ಮಾಡೆಲ್ ಇದು. ಓಕೆ. ಸೊ ಇದು ಒಂದು 45 ಮಿನಿಟ್ಸ್ ವರೆಗೂ ಕಂಟಿನ್ಯೂಸ್ ಆಗಿ ಯೂಸ್ ಮಾಡಬಹುದು. ಸೊ ಅದು ಅರ್ಧ ಗಂಟೆ ಆದ್ರೆ 45 ನಿಮಿಷದವರೆಗೆ ಯೂಸ್ ಮಾಡಬಹುದು. ಓಕೆ. ಸೊ ಇದು ನಮ್ಮ ಹತ್ರ ಒಂದು 2 ವೀಲರ್ ವರ್ಕ್ಶಾಪ್ ಇಟ್ಟಿರೋರು, ಪೌಲ್ಟ್ರಿ ಫಾರ್ಮ್ಸ್, ಕೊಟ್ಟಿಗೆ ಒಂದು 15-20 ಕೊಟ್ಟಿಗೆ ಹಸು ಮೇಕೆ ಫಾರ್ಮ್ ಇರುತ್ತಲ್ಲ, ಅವ್ರ ಕ್ಲೀನಿಂಗ್ ಪರ್ಪಸ್ ತಗೊಂಡು ಹೋಗ್ತಾರೆ. ಓಕೆ ಸರ್. ಇವಾಗ ಒಂದು ತೋಟ ಎಲ್ಲ ಇರುತ್ತೆ, ಮಾವಿನ ಮರ, ಅದಕ್ಕೆಲ್ಲ ಔಷಧಿ ಎಲ್ಲ ಹೊಡಿಬಹುದು. ಇದ್ರಲ್ಲೂ ಹೊಡಿಬಹುದು ಎಲ್ಲ. ನೀವು ನೋಡಿ ಇದ್ರದ್ದು ಯಾವ ತರ ಬರುತ್ತೆ ಪ್ರೆಷರ್. ಹಿಂಗ್ ಹೋಗ್ತಾ ಇದೆ ಸರ್ ಇದು. ಸಕ್ಕದ ಇಡೀ ಮರಕ್ಕೆ ಹೋಗ್ತಾ ಇದೆ. ಇದು ಒಂದು 15 ಫೀಟ್ ಹೋಗುತ್ತೆ. 15 ಫೀಟ್ ಹೋಗುತ್ತೆ. ಏನೋ ನೋಡಿರಿ ಸರ್ ಇದು? ನೋಡಿರಿ ಒಂದ್ಸಲ ತೋರಿಸ್ಬಿಡೋಣ ವೀಕ್ಷಕರಿಗೆ. ಓ, ಆ ಮರಕ್ಕೆ ಹೋಗ್ತಾ ಇದೆ ಸರ್ ಇದು. ಹೌದು, ನಿಜವಾಗ್ಲೂ ಸೂಪರ್ ಆಗಿದೆ ಸರ್. ಇದ್ರಲ್ಲಿ ಪ್ರೆಷರ್ ನೋಡಿ ಸರ್, ಇನ್ನ ಹೆವಿ ಪ್ರೆಷರ್ ಬರ್ತಾ ಇದೆ. ಮತ್ತೆ ಜೆಟ್ ನೋಡಿ, ಅದ್ರಲ್ಲಿ ಪಾಯಿಂಟೆಡ್ ಇತ್ತು. ಹೌದು, ಇದ್ರಲ್ಲಿ ದಪ್ಪ ಬರುತ್ತೆ, ಮುಟ್ಟಕ್ಕೆ ಆಗಲ್ಲ. ಏನಾರ ಡೆಮೋ ಮಾಡೋಣ ಅಂತ ಇದೀರಾ? ಓಕೆ, ಮಾಡಿ ತೋರಿಸಿ ಸರ್ ನೋಡೋಣ. ಓ, ಇಡೀ ಇದನ್ನೇ ಕಟ್ ಮಾಡ್ಬಿಡಿ, ಕ್ಲೀನ್ ಆಗಿ ಸುಲ್ತ್ಕೊಂಡು ತಿನ್ಕೋಬಹುದು ಸರ್. ಇದ್ರಲ್ಲಿ ಆ ತರ ಪ್ರೆಷರ್ ಇದೆ ಸರ್ ಇದರಲ್ಲಿ. ಸೌತೆಕಾಯಿನೇ ಕಟ್ ಮಾಡಕ್ ಬಿಡ್ತಲ್ಲ ಇದು. ಹೌದು, ಸೂಪರ್ ಆಗಿದೆ ಸರ್ ಇದು ಡೆಮೋ.
ಅದು ಅರ್ಧ ಪೀಸ್ ಎಗರಿಸ್ಬಿಡಿ ಅದನ್ನ. ಸೂಪರ್ ಸರ್ ಇದು. ನೋಡಿದ್ರ ಕೊಡ್ತಾ ಇದೀರಾ? ಹೌದು. ಇದರಲ್ಲಿ ಒಂದು 2-3 ಕಾರ್ ಇದ್ರೆ, ಒಂದು 2-3 ಬೈಕ್ ಇದ್ರೆ ಕಂಟಿನ್ಯೂಸ್ ಆಗಿ 45 ಮಿನಿಟ್ಸ್ 1 ಅವರ್ ವರೆಗೂ ಯೂಸ್ ಮಾಡಬಹುದು. ಅದಾದ್ಮೇಲೆ ಓವರ್ಲೋಡ್ ಟ್ರಿಪ್ ಆಗುತ್ತೆ. ಓಕೆ. ಸೊ ಒಂದು ಅರ್ಧ ಗಂಟೆ ಬಿಟ್ರೆ ತಿರ್ಗಾ ನೀವು ಒಂದು 45 to 1 ಅವರ್ ಯೂಸ್ ಮಾಡಬಹುದು. ಆರಾಮಾಗಿ 20 ಅಡಿ 25 ಅಡಿವರೆಗೂ 5 ಅಡಿವರೆಗೂ ಹೊಡಿಬಹುದು. ನಿಜವಾಗ್ಲೂ ನೀವು ಒಂದು 6 ಅಡಿ ಇರ್ತೀರಾ. ಹೌದು. ಗನ್ ಇದು ಒಂದು 10-15 ಅಡಿ ಹೋದ್ರೆ ಆರಾಮಾಗಿ 20 ಅಡಿ ಒಂದು ಫ್ಲೋರ್ ಕ್ಲೀನ್ ಆಗಿ ಮಾಡಬಹುದು. ಮಲ್ಟಿಪರ್ಪಸ್ ಇದೆ ಸರ್. ಮಲ್ಟಿಪರ್ಪಸ್ ಇದೆ ಸರ್. ಓಕೆ. ಅದರಲ್ಲಿ ಸೋಪ್ ಡಿಸ್ಪೆನ್ಸರ್ ಕೊಟ್ಟಿದ್ವಿ ನಾವು. ಹೌದು. ಸೊ ಈ ಮಾಡೆಲ್ ಅಲ್ಲಿ ಈ ಬ್ರಾಸ್ ನಿಮಗೆ ಫೋಮ್ ಕ್ಯಾನನ್ ಕೊಡ್ತಾ ಇದ್ದೀರಾ? ಹೌದು. ಇದನ್ನ ಯಾವ ತರ ಫಿಟ್ ಮಾಡೋದು ನೋಡೋಣ. ಈ ನಾಬ್ ಇರುತ್ತಲ್ಲ. ಹೌದು. ಸೊ ಇದು ಆಂಟಿ ಕ್ಲಾಕ್ ವೈಸ್ ಈ ತರ ರೊಟೇಟ್ ಮಾಡಿದ್ರೆ, ಲೂಸ್ ಮಾಡಿದ್ರೆ ಆಚೆ ಬರುತ್ತೆ. ಓಕೆ. ಸೊ ಒಂದು QRC ಕೊಟ್ಟಿರ್ತೀವಿ ನಾವು, 1/2 ಇಂಚ್. ಓಕೆ. ಸೊ ಇದು ಟ್ರೆಡ್ ಸಿಸ್ಟಮ್. ಸೊ ಇದನ್ನ ಈ ತರ ಫಿಟ್ ಮಾಡ್ಕೊಬೇಕು. ಓಕೆ. ಕ್ಲಾಕ್ ವೈಸ್ ಕ್ಲಿಕ್ ಮಾಡೋದು, ಕೈಯಲ್ಲೇ ಫಿಟ್ ಮಾಡಿದ್ರೆ ಸಾಕು. ಫಿಟ್ ಆಯ್ತು. ಇವಾಗ ಅದು ಕನೆಕ್ಟರ್ ಟೈಪ್. ಓಕೆ. ವಾಷಿಂಗ್ ಮಿಷಿನ್ ಕ್ಲಿಪ್ ಬರುತ್ತಲ್ಲ, ಸೇಮ್ ಅದೇ ತರ. ಸೊ ಈ ತರ ಎಳೆದ್ಬಿಟ್ಟು ಈ ತರ ಪ್ರೆಸ್ ಮಾಡ್ಬೇಕು ಅಷ್ಟೇ. ಇಷ್ಟೇನಾ ಸರ್ ಇದು? ಅಷ್ಟೇ. ಇದರಲ್ಲೂ ಅಷ್ಟೇ. ನೀವು ಒಂದು 50 ml ನೀರು ಹಾಕಿದ್ರೆ ಒಂದು 450 ml 1:9 1:8 ರೇಷಿಯೋ. 1:8 ಪ್ಲಸ್ ವಾಟರ್ ಹೊಡಿರಿ ಸರ್ ಇದು. ಸೊ ಇದು ಪ್ಲಸ್ ಮೈನಸ್ ಇಲ್ಲಿ ನಾವು ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತೀವಿ. ಲೂಸ್ ಮಾಡಿದ್ರೆ ಬರೀ ನೀರು ಬರುತ್ತೆ. ಟೈಟ್ ಮಾಡಿದ್ರೆ ನಿಮಗೆ ಫೋಮ್ ಮಿಕ್ಸ್ ಆಗಿ ಬರುತ್ತೆ. ಮತ್ತೆ ಇದು ಗಾಡಿ ಹೈಟ್ ನೋಡ್ಬಿಟ್ಟು ಇದು ಅಡ್ಜಸ್ಟ್ ಮಾಡ್ಕೊಬೇಕು. ಪಾಯಿಂಟೆಡ್ ಬೇಕಾ, ಇದು ನ್ಯಾರೋ ಬೇಕಾ ಅಂತ ಮಾಡಿ ಸರ್ ಇದು. ಇವಾಗ ಇದು ಗಾಡಿಗೆ ಹೊಡೆದು ನೋಡ್ತೀನಿ ನೋಡಿ. ಸೊ ಈ ಗಾಡಿ ಹೊಡಿತಾ ಇದೀನಿ ನೋಡಿ ಯಾವ ತರ ಬರ್ತಾ ಇದೆ ಫೋಮ್. ವಾವ್. ಅದಕ್ಕೂ ಇದಕ್ಕೂ ಡಿಫ್ರೆನ್ಸ್ ನೋಡಿ ಸರ್. ತುಂಬಾ ಹೆವಿ ತಿಕ್ಕಾಗಿ ಬರ್ತಾ ಇದೆ ಅಲ್ವಾ ಇದು? ಫೋಮ್ ಬರ್ತಾ ಇದೆ. ಇದ್ರಲ್ಲಂತೂ ಇನ್ನೂ ಉಜ್ಜೋ ಅವಶ್ಯಕತೆನೇ ಇಲ್ಲ. ಸೊ ಇದು ಕವರ್ ಆಗ್ತಾ ಇದೆ ಸರ್. ಸೊ ಇದೇ ಫೋಮಿಗೆ ನಿಮಗೆ ಬೈಕ್ ಅಂದ್ರೆ ಒಂದು 300-350 ರೂಪಾಯಿ ತಗೊಂತಾರೆ. ಹೌದೌದು ಸರ್, ಡೆಫಿನೆಟ್ಲಿ ತಗೊಂತಾರೆ. ನೀವು ಮನೇಲಿ ಈಸಿಯಾಗಿ ಫ್ರೀಯಾಗಿ ಮಾಡ್ಕೊಬೋದಲ್ಲ ಸರ್. ಎಷ್ಟು ಸತಿ ಬೇಕಾದ್ರೂ ಮಾಡ್ಕೊಳ್ಳಿ. ಮಾಡಿ ಸರ್ ಇದು. ಹೊಡಿರಿ ಸರ್ ಇದು ನೋಡಿ. ಲಿಕ್ವಿಡ್ ಅಲ್ಲೇ ರೇಂಜಸ್ ಇದೆ ಸರ್. ಲಿಕ್ವಿಡ್ ಅಲ್ಲೂ ರೇಂಜಸ್ ಇದೆ. ಕಾರಿಗೆ ಹೊಡೆದು ತೋರಿಸ್ತೀರಿ. ರೈನ್ಬೋ ಕಲರ್ ಹೊಡೆದ್ಬಿಡೋಣ. ಸೈಡಿಗೆ ಒಂದೊಂದು ಕಲರ್ ತುಗಿಸಿಗೆ ಹೊಡಿಬೇಕಂದ್ರೆ ಸೊ ಈ ತರ ನೀವು ಸ್ಪ್ರೇ ಮಾಡ್ಕೊಂಡ್ರೆ ಸಾಕು. ಕಮ್ಮಿ ಆಗ್ಬಿಡುತ್ತೆ. ಪ್ರೆಷರ್ ಕಮ್ಮಿ ಆಗುತ್ತೆ, ಮುಡ್ಬಹುದು. ಜಾಸ್ತಿ ಗಲೀಜ್ ಇರೋ ಜಾಗದಲ್ಲಿ ನೀವು ಪಾಯಿಂಟೆಡ್ ದೂರ ಇಟ್ಕೊಂಡು ಹೊಡಿಬಹುದು. BT 1000 ಅಲ್ಲಿ 6 ಮೀಟರ್ ಬರುತ್ತೆ ನಿಮಗೆ. ಹೌದು. 6-3 18 ಅಡಿ. ಸೊ ಇದರಲ್ಲಿ ನಿಮಗೆ 8 ಮೀಟರ್ ಬರುತ್ತೆ. 24 ಅಡಿ ಸಿಗುತ್ತೆ. ಹೌದು, ನೋಡಬಹುದು ಲೆಂತ್ ಇಲ್ಲಿವರೆಗೂ ಬರುತ್ತೆ. ಉದ್ದದ್ ಬರುತ್ತಲ್ಲ ಸರ್ ಇದು? ಹೌದು. ಓಕೆ. ಆಯ್ತು. ಇವಾಗ ನೀವು ತೆಗಿದು ಇಡಬೇಕಂದ್ರೆ ಲೂಸ್ ಮಾಡಿದ್ರೆ ಬರಲ್ಲ ಸರ್ ಇದು. ಓಕೆ. ಮಿಷಿನ್ ಆಫ್ ಇದೆ, ಆದ್ರೂ ಬರಲ್ಲ. ಫಸ್ಟ್ ಏನ್ ಮಾಡ್ಬೇಕು ನೀವು? ಸೊ ಇಲ್ಲಿ ಮಿಷಿನ್ ಆಫ್ ಮಾಡಬೇಕು. ಆನ್ ಅಲ್ಲಿ ಇರುತ್ತೆ, ಇದು ಆಫ್ ಮಾಡಬೇಕು. ಆಮೇಲೆ ಇದು BT 1000 ಇರ್ಲಿ, ಯಾವುದೇ ಮಾಡೆಲ್ ಇರ್ಲಿ, ಟ್ರಿಗರ್ ಆನ್ ಮಾಡ್ಬೇಕು. ಪ್ರೆಷರ್ ಎಲ್ಲ ರಿಲೀಸ್ ಆಗಬೇಕು. ಆಮೇಲೆ ಇದನ್ನ ಲೂಸ್ ಮಾಡಬೇಕು, ಓಪನ್ ಮಾಡಬೇಕು. ಇಲ್ಲೂ ಅಷ್ಟೇ, ಅಲ್ಲೂ ಅಷ್ಟೇ ಸೇಮ್. ಓಕೆ. ಇದು ಚಿಕ್ಕ ಬಾಸ್ ನಮ್ಮ ಇಕ್ಬಾಲ್ ಹೇಳಿರೋ ತರ. ಹೌದು, ಚಿಕ್ಕ ಬಾಸ್ ಇದು. ಮಾಡೆಲ್ ನಂಬರ್ ಇದು. ಸೊ BT 1800 ಸರ್. ಓಕೆ. 3 HP ಮೋಟರ್ ಬರುತ್ತೆ, ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ. ಇದು ನಿಮಗೆ ಕಮರ್ಷಿಯಲ್ ಮಾಡೆಲ್ ಸರ್. ಇದು ಯಾರ ಕಾರ್ ವಾಶ್ ಸರ್ವಿಸ್ ಸೆಂಟರ್ ಓಪನ್ ಮಾಡ್ಬೇಕಂದ್ರೆ. ಓಕೆ. ಸೊ ಒಂದು 5 ಕಾರ್ ಇದೆ. ಮತ್ತೆ ಲಾರ್ಡ್ ಸ್ಕೇಲ್ ಅಲ್ಲಿ ದನ ಒಂದು 30-40 ದನ, ಹಸು, ಕರ, ಏನಾರ ಫಾರ್ಮ್ ಹೌಸ್ ಇದ್ರೆ ಕ್ಲೀನ್ ಮಾಡೋದಕ್ಕೆ, ದೊಡ್ಡ ಹೋಟೆಲ್, ಸೆಮಿ ಕಮರ್ಷಿಯಲ್ ಟೈಪ್ ಅಲ್ಲಿ ಯೂಸ್ ಮಾಡಬಹುದು ಸರ್. ಇದ್ರ ಬಗ್ಗೆ ತೋರಿಸಿ. ಇದು ಸೇಮ್ ಫಿಟ್ಟಿಂಗ್ ಸರ್. ಇದ್ರಲ್ಲೂ ಅಷ್ಟೇ. ಆಯಿಲ್ ಕ್ಯಾಪ್ ನೀವು ತೆಗೆದು ಹಾಕೊಬೇಕು ಒಂದು. ಇದ್ರಲ್ಲಿ ಎಕ್ಸ್ಟ್ರಾ ಒಂದು ಪ್ರೆಷರ್ ಕಂಟ್ರೋಲ್ ಇದೆ, ತೋರಿಸ್ತೀನಿ ನಾನು. ಸೊ ಇದ್ರಲ್ಲಿ ಅದ್ರಲ್ಲಿ ಟ್ರೆಡ್ ಸಿಸ್ಟಮ್ ನೋಡಿದ್ರಿ. ಹೌದು. ಸೊ ಇದ್ರಲ್ಲಿ ಪ್ರೆಸಿಂಗ್ ಸಿಸ್ಟಮ್ ಇರುತ್ತೆ, ಗನ್ ಪ್ರೆಸಿಂಗ್ ಸಿಸ್ಟಮ್ ಇರುತ್ತೆ. ಹೌದು. ಓಕೆ. ಸೊ ಫಸ್ಟ್ ಇದು ಮೋಟರ್ ಆನ್ ಮಾಡಬೇಕು. ಬಟನ್ ಸ್ವಿಚ್ ಇರುತ್ತೆ. ಓಕೆ. ಸೊ ಸಕ್ಷನ್ ಆದ ತಕ್ಷಣ ನಿಮಗೆ ನೀರ್ ಆಚೆ ಬರುತ್ತೆ. ಇದರಲ್ಲಿ ನೀರ್ ಬರಬೇಕು. ಓಕೆ. ಸೊ ಇದನ್ನೊಂದು ಗಮನದಲ್ಲಿ ಇಟ್ಕೊಬೇಕಲ್ವಾ? ಹೌದು, ಏರ್ ಔಟ್ ಮಾಡ್ಕೊಬೇಕು ಸರ್ ಫಸ್ಟ್. ನೋಡಿ ಸರ್, ಗನ್ ಫಿಟ್ ಮಾಡ್ದಲ್ಲ ಯಾವ ತರ ಪ್ರೆಷರ್ ಬರ್ತಾ ಇದೆಲ್ಲ ಸರ್. ಇದು ಗನ್ನೇ ಫಿಟ್ ಮಾಡಿದ್ರೆ ಇಷ್ಟೊಂದು ಪ್ರೆಷರ್ ಇದೆ ಬರ್ತಾ ಇದೆ ನೋಡಿ. ಸೊ ಆಮೇಲೆ ಇದು ಮೋಟರ್ ಆಫ್ ಮಾಡ್ಕೊಬೇಕು. ಓಕೆ. ಸೊ ಜಸ್ಟ್ ಪ್ರೆಸ್ಸಿಂಗ್ ಟೈಪ್ ಸರ್ ಇದು.
ಪ್ರೆಸಿಂಗ್ ಮಾಡೋದು. ಸೊ ಇದಕ್ಕೆ ಅಡ್ಜಸ್ಟ್ಮೆಂಟ್ ನೋಡಿದ್ರಿ ನೀವು ಗನ್. ಹೌದು. ಸೊ ಇದರಲ್ಲಿ ಬೇರೆ ಬೇರೆ ನಾಸಲ್ಸ್ ಕೊಟ್ಟಿರ್ತಾರೆ. ಏನ್ ಸರ್ ಇದು? ಇದು 0 ಡಿಗ್ರಿ. ಸೊ ಇದು ಬೇರೆ ನಿಮಗೆ 15 ಡಿಗ್ರಿ, 25 ಡಿಗ್ರಿ, 40 ಡಿಗ್ರಿ ಬರುತ್ತೆ. ಓಕೆ. ಸೊ ಬೇರೆ ಬೇರೆ ಪರ್ಫಾರ್ಮೆನ್ಸ್ ತೋರಿಸ್ಬಿಡ್ತೀನಿ. ಹಾಕೊಬಹುದು. ಹೌದು, ಯಾವ್ದು ಬೇಕು ನಿಮ್ಗೆ ಡಿಸೈರ್ ಅದು ಹಾಕೊಬಹುದು. ನೋಡಿ ಸರ್, ಶಾರ್ಪ್ ಆಗಿ ಹೊಡಿತಾ ಇದೆ. ಯಾವ ತರ ಇದೆ ನೋಡಿ ಸರ್ ಪ್ರೆಷರ್. ಸೂಪರ್ ಆಗಿದೆ ಸರ್ ಇದು. ನೋಡಿ ಸರ್ ಅದು ಬರ್ತಾ ಇದೆ ಇದ್ರಲ್ಲೇ. ನೋಡ್ಬೋದು ಸರ್ ಪ್ರೆಷರ್ ಯಾವ ತರ ಇದೆ. ಸೂಪರ್ ಆಗಿದೆ ಸರ್ ಇದು ಪ್ರೆಷರ್. ಹೈ ಪ್ರೆಷರ್ ಸರ್ ಇದು. ಸೂಪರ್ ಪ್ರೆಷರ್ ಇದೆ ಸರ್ ಇದು. ಸೊ ಇದು ಪಾಯಿಂಟೆಡ್. ಸೊ ಅದಾದ್ಮೇಲೆ ನಿಮಗೆ 15 ಡಿಗ್ರಿ ಬರುತ್ತೆ. ಇದು 15 ಡಿಗ್ರಿನೇ. ಓಕೆ ಓಕೆ. ಇದು ಅಡ್ಜಸ್ಟ್ ಮಾಡ್ಕೊಬಹುದು ನೀವು. ಓಪನ್ ಆಗುತ್ತೆ ಇದು. ಹೌದು. ಸೊ ಇದಾದ್ಮೇಲೆ ಬೇರೆ ತೋರಿಸ್ತೀನಿ ನಾನು. ಸೊ ಇದು 25 ಡಿಗ್ರಿ. ಸೊ ಪ್ರತಿಯೊಂದಕ್ಕೂ ಬೇರೆ ಬೇರೆ ಇದನ್ನ ಹಾಕೊಬೇಕು. ಹೌದು, ಯಾವ್ದು ಬೇಕೋ ನೀವು ಡಿಸೈರ್ ಶೇಪ್ ಅಲ್ಲಿ ನೀವು ಹೊಡ್ಕೊಬಹುದು. ಓಕೆ ಓಕೆ. ಸೊ ಇದು ನಿಮಗೆ ಬ್ರಾಡ್ ಬೇಕಂದ್ರೆ ಕ್ಲೀನಿಂಗ್ ಪರ್ಪಸ್ಗೆಲ್ಲ ಇದು ಯೂಸ್ ಮಾಡ್ಕೊಬಹುದು. ಸೊ ಇದನ್ನ ಗನ್ನಲ್ಲಿ ಅಡ್ಜಸ್ಟ್ಮೆಂಟ್ ಏನಿಲ್ಲ ಇಲ್ಲ ಇದ್ರಲ್ಲಿ ಬೇರೆ ಬೇರೆ ನಾಸಲ್ಸ್ ಕೊಟ್ಟಿರ್ತೀವಿ. ಬೇರೆ ಬೇರೆ ನಾಸಲ್ಸ್ ಹಾಕೊಂಡೆ. ಕಮರ್ಷಿಯಲ್ ಮಾಡಲ್ ಅಲ್ವಾ ಸರ್ ಇದು? ಹೌದೌದು. ಸೊ ಹಾಗಾಗಿ ಇದು ನಿಮಗೆ ಇನ್ನ ಬ್ರಾಡ್ ಬರುತ್ತೆ. ಫುಲ್ ಬ್ರಾಡ್ ಬರುತ್ತೆ. ಹೌದು, ಇದು ಸ್ಪ್ರೇಗೆಲ್ಲ ಯೂಸ್ ಮಾಡಬಹುದು. ಓಕೆ ಓಕೆ ಓಕೆ. ಓ ಇದು ಈ ರೀತಿ ಬರುತ್ತಲ್ವಾ ಇದು? ಓಕೆ ಓಕೆ. ನೋಡುವ ಸರ್. ಹತ್ರ 20 ಫೀಟ್ ವರೆಗೂ ಬರ್ತಾ ಇದೆ ಪ್ರೆಷರ್. ಇವಾಗ ನೋಡಿ ಸರ್, ಇದು ಪ್ರೆಷರ್ ತೋರಿಸ್ತಾ ಇದೆ 160. ಹೌದು. ಸೊ ಇವಾಗ ಇದು ಲೂಸ್ ಮಾಡಿದ್ರೆ ನಿಮಗೆ ಪ್ರೆಷರ್ ಅಡ್ಜಸ್ಟ್ ಆಗುತ್ತೆ ನೋಡಿ, ಕಮ್ಮಿ ಆಗುತ್ತೆ. ಹೌದು. ಲೂಸ್ ಮಾಡಿ. ಮತ್ತೆ ಇಲ್ಲೂ ಮೀಟರ್ ನೋಡಿ ಕೆಳಗೆ ಇಳಿತಾ ಇದೆ. ಓ ಕರೆಕ್ಟ್ ಸರ್. ನೋಡಿ ಇಲ್ಲಿ ಪ್ರೆಷರ್ ಕೂಡ ಡೌನ್ ಆಯ್ತು. ಹೌದು. ನಾವು ಎಷ್ಟು ಬೇಕಷ್ಟು ಡಿಸೈರ್ಡ್ ಪ್ರೆಷರ್ ಇಟ್ಕೊಬಹುದು. ಎಷ್ಟು ಬೇಕೋ ಅಷ್ಟು ಪ್ರೆಷರ್ ಇಟ್ಕೊಬಹುದು. ಫುಲ್ ಇಡಿ ಮಾಡಿ. ನೋಡಿ ಇದು ಮ್ಯಾಕ್ಸಿಮಮ್. ಸೊ ಪ್ರೆಷರ್ ಕಂಟ್ರೋಲ್ ನಿಮಗೆ ಯಾವುದು ಅಪ್ಲಿಕೇಶನ್ ಇದೆ, ಆ ಅಪ್ಲಿಕೇಶನ್ ತಕ್ಕನಾಗೆ ನೀವು ಅಡ್ಜಸ್ಟ್ ಮಾಡ್ಕೊಂಡು. ಸೊ ಇದ್ರಲ್ಲಿ ನೋಡ್ಬೋದು ಪ್ರೆಷರ್ ಯಾವ ತರ ಇದೆ ಅಂತ. ಓ ಇದೇನ್ ಸರ್, ಒಂದೇ ಹೊಡೆತಕ್ಕೆ ಸ್ಲೈಸಸ್ ಮಾಡಬಹುದು ಸರ್. ಇದು ಬಾಸ್ ಡೆಮೋ ನೋಡೋಣ ಇವಾಗ. ಮೇನ್ ಬಾಸ್ ಪರ್ಫಾರ್ಮೆನ್ಸ್ ಏನಿದೆ. 4 HP BT 2200 ಮಾಡೆಲ್. 4 HP ಸಿಂಗಲ್ ಫೇಸ್ ಅಲ್ಲಿ ರನ್ ಆಗುತ್ತೆ. ಆಟೋ ಕಟ್ ಆಫ್ ಮಾಡಲ್, ರಫ್ ಅಂಡ್ ಟಫ್ ಮಾಡಲ್. ಟ್ರಕ್, ಲಾರಿ, ಬಸ್ ಯಾವುದೇ ಸರ್ವಿಸ್ ಸ್ಟೇಷನ್ ಯೂಸ್ ಮಾಡೋ ಅಂತದ್ದು. 24/7 ಯೂಸ್ ಮಾಡಬಹುದು. ಯಾವುದೇ ತರ ಓವರ್ಲೋಡ್, ಆಟೋ ಕಟ್ ಆಫ್ ಇಲ್ಲ ಇದರಲ್ಲಿ. ಆಟೋ ಸಿಸ್ಟಮ್ ಇದೆ, ನಿಮಗೆ ಟ್ರಿಗರ್ ಆನ್ ಮಾಡಿದ್ರೆ ಸ್ಟಾರ್ಟ್ ಆಗುತ್ತೆ. ಓವರ್ ಲೋಡ್ ಹೀಟ್ ಆಗೋದು, ಮೋಟರ್ ಇದಾಗೋದು ಆ ತರದ್ ಏನಿಲ್ಲ. ಪ್ಯೂರ್ಲಿ ಕಾಪರ್ ವೈಂಡಿಂಗ್ ಮಾಡಿ ಸರ್. ಫಿಟ್ಟಿಂಗ್ ಮಾಡಿ ಯಾವ ತರ ಅಂತ. ಇದರಲ್ಲಿ ನೋಡಿ ಸರ್, ಸೆಕ್ಷನ್ ಫಿಲ್ಟರ್, ಇದು ಸೆಕ್ಷನ್ ಪೈಪ್ ದೊಡ್ಡದು ಬರುತ್ತೆ. ಕೆಳಗಡೆದು ನಿಮಗೆ ಸೆಕ್ಷನ್ ಬರುತ್ತೆ. ಸೊ ಅದಕ್ಕೆ ಕ್ಲಾಂಪ್ ಕೊಟ್ಟಿರ್ತೀವಿ, ಕ್ಲಾಂಪ್ ಫಿಕ್ಸ್ ಮಾಡ್ಕೊಬಹುದು. ಸೊ ಒಂದ್ ಎಂಡಿಗೆ ಅದಾಯ್ತು. ಇನ್ನೊಂದ್ ಎಂಡಿಗೆ ಈ ಫಿಲ್ಟರ್ ಬರುತ್ತೆ. ಸೊ ಇದು ಈ ತರ ಫಿಕ್ಸ್ ಮಾಡೋದು. ಇದು ಅವಾಗ ಕ್ಲೀನ್ ಮಾಡ್ಕೊಬೇಕು ಸರ್. ಇದು ಫಿಲ್ಟರ್ ಕ್ಲೀನ್ ಮಾಡ್ಕೊಂತಾರೆ. ಯಾವುದೇ ಮಾಡ್ಲರ್ ಇರ್ಲಿ, ಫಿಲ್ಟರ್ ಎಷ್ಟು ಕ್ಲೀನ್ ಮಾಡ್ಕೊಂತೀರ, ಎಷ್ಟು ಒಳ್ಳೆ ನೀರು ಒಳಗಡೆ ಹೋಗುತ್ತೆ ಅಷ್ಟೇ ಲೈಫ್ ಇರುತ್ತೆ ನಿಮಗೆ. ಮಿಷಿನ್ ಪ್ರಾಬ್ಲಮ್ ಬರಲ್ಲ. ಇದು ನೋಡಿ ಪೈಪ್, ಅದ್ರಲ್ಲೆಲ್ಲ ನಾಬ್ ಇತ್ತು. ಇದರಲ್ಲಿ ನೀವು ನಟ್ ಸಿಸ್ಟಮ್ ಬರುತ್ತೆ, ಟ್ರೆಡ್. ಸೊ ಇದು ಕೈಯಲ್ಲಿ ಟೈಟ್ ಮಾಡಿ 1-2 ಸತಿ ನೀವು ಪೈಪ್ ರಿಂಚು ಇಲ್ಲ ಸ್ಪಾನರ್ ಅಲ್ಲಿ ಟೈಟ್ ಮಾಡಬೇಕಾಗುತ್ತೆ. ಸ್ವಲ್ಪ ಟೈಟ್ ಮಾಡ್ಕೊಬೇಕು, ಯಾಕಂದ್ರೆ ಹೆವಿ ಪ್ರೆಷರ್ ಬರುತ್ತೆ 180 ಬಾರ್. ಸೊ ಹಾಗಾಗಿ ನೀವು ಟೈಟ್ ಮಾಡಬೇಕಾಗುತ್ತೆ. ಸೊ ಟೈಟ್ ಮಾಡಿದ್ಮೇಲೆ ಇದು ಸ್ಲೀವ್ ಮೇಲ್ಗಡೆ ಆಗ್ಬಿಡಿ ಹಂಗೆ. ಸ್ಲೀವ್ ಈ ತರ ಹಾಕೊಬೇಕು. ಸೊ ಬಾಸ್ಸಿಗೆ ಗನ್ ನೋಡಿ ಯಾವ ತರ ಇದೆ. ತುಂಬಾ ಹೆವಿ ಗನ್ ಕೊಟ್ಟಿದ್ದಾರೆ. 47 ಗನ್ ಇದು ನಮ್ಮ ಇಕ್ಬಾಲ್ ಪ್ರಕಾರ. ಈ ತರ ಟೈಟ್ ಮಾಡ್ಬೇಕಾದ್ರೆ ಇದನ್ನ ಈ ತರ ಟೈಟ್ ಮಾಡ್ಬೇಕು. ಎಕ್ಸ್ಟೆನ್ಷನ್ ರಾಡ್ ಜೊತೆನೆ ಬಂದ್ಬಿಡುತ್ತೆ ಲಾಂಗ್ ಗನ್. ಸೊ ಕೆಲವೊಂದು ಕಸ್ಟಮರ್ ಸ್ಪೇರ್ಸ್ ಬೇಕು ಅಂತಾರೆ, ಲಾಂಗ್ ಗನ್ ಬೇಕು ಅಂತಾರೆ, ಶಾರ್ಟ್ ಗನ್ ಬೇಕು ಅಂದ್ರೆ ಶಾರ್ಟ್ ಗನ್ ಬೇಕಾದ್ರೆ ಸಿಗುತ್ತೆ. ಎಕ್ಸ್ಟ್ರಾ ಪೇ ಮಾಡಿದ್ರೆ ಅದು ಶಾರ್ಟ್ ಗನ್. ಇದು ಬಾಕ್ಸ್ ಅಲ್ಲಿ ಬಂದಿರೋ ಗನ್. ಲಾಂಗ್ ಗನ್ ಅಲ್ವಾ ಇದು? ಹೌದು. ಇದರಲ್ಲೂ ಅಷ್ಟೇ ನೀವು ಕ್ಲಿಪ್ ಸಿಸ್ಟಮ್ ಇರುತ್ತೆ. ಸೊ ಕ್ಲಿಪ್ ಈ ತರ ಫಿಕ್ಸ್ ಆಗುತ್ತೆ.
ಓಕೆ ಈ ತರ ಹ್ಯಾಂಡ್ ಇದ್ರಲ್ಲೇ ಟೈಟ್ ಮಾಡ್ಕೊಳ್ಳೋದು. ಸೊ ಇದರಲ್ಲೂ ಅಷ್ಟೇ ಫಸ್ಟ್ ಆನ್ ಮಾಡಬೇಕು, ಏರ್ ಔಟ್ ಮಾಡಬೇಕು. ಏರ್ ಔಟ್ ಮಾಡಬೇಕು. ಇದು ಅಷ್ಟೇ 4 HP ಇಲ್ಲಿ ಆನ್ ಆಗಿದೆ. ಸೊ ಇವಾಗ ನೋಡಿ, ಇಲ್ಲಿ ನೋಡಿ ಸರ್, ಈ ಕಡೆ ಮೇನ್ ಪಾರ್ಟ್ ಇದ್ರಲ್ಲಿ. ಓಕೆ. ಸೊ ಎಲ್ಲ ಆಟೋ ಫೀಚರ್ಸ್, MCB ಟ್ರಿಪ್ ಎಲ್ಲ ಕೊಟ್ಟಿರ್ತಾರೆ. ಓಕೆ. ಮತ್ತೆ ವೋಲ್ಟೇಜ್ ಎಷ್ಟು ಬರ್ತಾ ಇದೆ ಎಲ್ಲ ತೋರಿಸುತ್ತೆ ನಿಮಗೆ ಇದ್ರಲ್ಲಿ. ಓಕೆ. ಸೊ ಇದು MCB ಆನ್ ಮಾಡಿದ ತಕ್ಷಣ ನಿಮಗೆ ವೋಲ್ಟೇಜ್ ತೋರಿಸ್ತಾ ಇದೆ, 230 ವೋಲ್ಟ್ಸ್ ಸಿಂಗಲ್ ಫೇಸ್. ಹೌದು. ಸೊ ಇದರಲ್ಲಿ ಮ್ಯಾನ್ಯುಯಲ್ ಇದೆ, ಸ್ಟಾಪ್ ಇದೆ, ಆಟೋ ಇದೆ. ಓಕೆ. ಸೊ ಆಟೋ ಇಟ್ಕೊಂಡ್ರೆ ನೀವು ಟ್ರಿಗರ್ ಆನ್ ಮಾಡಿದ್ರೆ ಮಾತ್ರ ನಿಮಗೆ ಮೋಟರ್ ಸ್ಟಾರ್ಟ್ ಆಗುವಂತದ್ದು. ಮ್ಯಾನ್ಯುಯಲ್ ಅಂದ್ರೆ ನಿಮಗೆ ಕಂಟಿನ್ಯೂಸ್ ಮೋಟರ್ ಆನ್ ಇರುತ್ತೆ, ಪಂಪು ಆನ್ ಇರುತ್ತೆ. ಓಕೆ. ಸೊ ಅದು ಕೆಲವರು ಯೂಸ್ ಮಾಡಲ್ಲ, ಯೂಶಲಿ ಆಟೋನ ಯೂಸ್ ಮಾಡೋದು. ಓಕೆ. ಓಕೆ. ಆಟೋ ಯೂಸ್ ಆನ್ ಮಾಡಿದ ತಕ್ಷಣ ನಿಮಗೆ ಮೋಟರ್ ಸ್ಟಾರ್ಟ್ ಆಯ್ತು. ಓಕೆ. ಹಾ, ಸಕ್ಷನ್ ಆಗ್ತಾ ಇದೆ ನೋಡಿ. ಸಕ್ಷನ್ ಆಗ್ತಾ ಇದೆ. ಹೌದು. ಫಸ್ಟ್ ಏರ್ ಔಟ್ ಮಾಡ್ಕೊಬೇಕು. ಏರ್ ಔಟ್ ಮಾಡ್ಕೊಬೇಕು. ನೋಡಿ ಸರ್, ಇದರಲ್ಲಿ ಯಾವ ತರ ಬರ್ತಾ ಇದೆ. ಬಾಸ್ ಅಲ್ಲಿ ಅಂದ್ರೆ ಇದ್ರೆ ಸಾಕು ಸರ್, ಗನ್ ಇಲ್ದೇನೆ ಹೊಡಿಬಹುದು. ಸರಿ, ಏರ್ ಔಟ್ ಆಯ್ತು. ಇವಾಗ ಆಫ್ ಮಾಡಿ. ಅದು ಆಫ್ ಮಾಡಿದ್ದೀರಾ? ಸೊ ಗನ್ ಫಿಟ್ ಮಾಡಬೇಕು. ಬೇರೆ ನಾಸಲ್ಸ್ ಕೊಟ್ಟಿದೀವಿ, ಸೇಮ್ ಬೇರೆ ನಾಸಲ್ಸ್ ಬರುತ್ತೆ. ನಿಮಗೆ ಯಾವ್ದು ಬೇಕು ಅದನ್ನ ಹಾಕೊಬಹುದು. ಜಸ್ಟ್ ಇದು ಪ್ರೆಸ್ ಮಾಡಿ ಈ ತರ ಫಿಕ್ಸ್ ಮಾಡಿ. ಓಕೆ. ಸೊ ಆನ್ ಮಾಡಿ ಮಿಷಿನ್. ನೋಡಿ ಸರ್, ನೋಡಿ ಸರ್, ತುಂಬಾ ಹೆವಿ ಬರ್ತಾ ಇದೆಲ್ಲ ಸರ್ ಇದು. ಸೊ ಬಾಸ್ ಸರ್, ಇದು ಅಲ್ಟಿಮೇಟ್ಲಿ ಬಾಸ್. ತುಂಬಾ ಹೆವಿ ಇದೆ ಇದು. ನೋಡ್ತಾ ಇದ್ರೊಳಗೆ ಗನ್ ತರ ಹೋಗ್ತಾ ಇದೆ. AK-47 ಪ್ರೆಷರ್ ಅಲ್ಲಿ ಬರುತ್ತೆ ಸರ್ ಇದು. ಸೊ ಇದ್ರದ್ದು ಪ್ರೆಷರ್ ಸರ್ ಅದು. ಇದ್ರದ್ದು ಸೌಂಡ್ ಬರ್ತಾ ಇರೋದು. ಹ್ಞೂ ಸರ್, ಇದು ಏನ್ ಸೌಂಡ್ ಬರ್ತಾ ಇದೆ? ಇದು ಸೇಮ್ ಬುಲೆಟ್ ಪ್ರೆಷರ್ ಅಲ್ಲಿ ಬರ್ತಾ ಇದೆ. ನೋಡ್ಬೋದು ಪ್ರೆಷರ್ ಯಾವ ತರ ಬರ್ತಾ ಇದೆ ಅಂತ. ತುಂಬಾ ಹೆವಿ ಇದೆ ಸರ್ ಇದು ಪ್ರೆಷರ್. ಅಲ್ಲ, ನಮ್ಗೆ ಸ್ಕೂಟರ್ ಕೊಡಿರಿ ನೋಡೋಣ ಇಲ್ಲಿಂದ. ಸುಮ್ಮನೆ ನಿಂಗೆ ಹಿಡ್ದ ಅಂದ್ರೆ ಮುಗೀತು ಸರ್, ನಿಮ್ಗೆ ಗಾಡಿ ವಾಶ್ ಆಯ್ತು ಅಷ್ಟೇ. ಸೂಪರ್ ಸರ್ ಇದು. ಇಂಥ ಹೆವಿ ಪ್ರೆಷರ್ ಇದೆ ಇದಕ್ಕೆ. ಎಲ್ಲ ಕೊಡಿದ್ರೆ ಎಲ್ಲ ಕಿತ್ಕೊಂಡು ಹೋಗ್ಬಿಡುತ್ತೆ. ನೋಡಿ ಸರ್ ಅಲ್ಲಿ ಯಾವ ತರ ಬರ್ತಾ ಇದೆ. ಎಲ್ಲ ಕಿತ್ಕೊಂಡು ಹೋಗ್ತಾ ಇದೆಲ್ಲ ಸರ್ ಇದು. ನೋಡ್ಬೋದು ಸರ್ ಅಲ್ಲಿ ಯಾವ ತರ ಇದೆ ಪ್ರೆಷರ್. ಓಕೆ. ಓಕೆ. ಸೊ ಇದು 15, 25, 40 ಬೇರೆ ಇದನ್ನ ಇದು ಮಾಡಿ ಹಾಕೊಂಬೋದು. ಒಂದು ಹಾಕಿ ತೋರಿಸ್ಬಿಡ್ತೀನಿ. ಒಂದು ಹಾಕ್ಬಿಟ್ಟು ತೋರಿಸ್ಬಿಡಿ ಸರ್ ನಮಗೆ. ಇದರಲ್ಲಿ ನೀವು ಅಡ್ಜಸ್ಟ್ ಮಾಡ್ಕೊಬಹುದು, ಈ ತರ ಅಡ್ಡ ಬೇಕಾ ವರ್ಟಿಕಲ್ ಬೇಕಾ. ಓಕೆ. ಓಕೆ. ಈ ತರ ಸ್ಪ್ರೆಡ್ ಆಗುತ್ತೆ ಇದು ಅಲ್ವಾ? ಹೌದು. ಮೀಟ್ರು. ಓಕೆ. ಈ ತರ ಹೈ ಆಗುತ್ತೆ ಅಲ್ವಾ ಇದು? ಟೈಟ್ ಮಾಡಿದಷ್ಟು ಇಲ್ಲಿ ತುಂಬಾ ಹೆವಿ ಬರ್ತಾ ಇರುತ್ತೆ. ಹೌದು ಸರ್, ಇದು ನಾ ಹೇಳಿದೆ ಆಗ್ಲೇ ಮಲ್ಟಿ ಪರ್ಪಸ್ ಅಂತ. ಯಾವುದೇ ಮಾಡೆಲ್ ತಗೊಂಡ್ರು ನೀವು ಯೂಸ್ ಮಾಡಬಹುದು. ಈ ತರ ಟೈಲ್ಸ್ ಎಲ್ಲ ಇದ್ರೆ, ಕಾರಿಡಾರ್ ಇದ್ರೆ, ಕೆನೋಪಿ ಇದ್ರೆ ಎಲ್ಲ ವಾಶ್ ಮಾಡ್ಕೊಂಡು ಮಾಡಿ ಸರ್ ನೋಡೋಣ. ನೋಡಿ ಯಾವ ತರ ಬರುತ್ತೆ ಪ್ರೆಷರ್. ಈ ಪೇಂಟಿಂಗ್ ಎಲ್ಲ ಹಾಕಿ ಟೈಲ್ಸ್ ಎಲ್ಲ ಕ್ಲೀನಿಂಗ್ ಮಾಡ್ಬೇಕಲ್ಲ. ಹೌದು. ಸೊ ಎಲ್ಲ ಇದ್ರಲ್ಲೇ ಮಾಡ್ಕೊಬಹುದು ಸರ್. ಕಂಪ್ಲೀಟ್ ಕಮರ್ಷಿಯಲ್ ಸೆಟಪ್ ತರ ಮಾಡ್ಕೊಬಹುದು. ಏನ್ ಸರ್ ಇದು ಇಷ್ಟೊಂದು ಹೆವಿ ಇದೆ? ಇನ್ನೊಂದ್ಸಲ ಕಟ್ ಮಾಡೋಣ ಸರ್ ಇದು. ಇವಾಗ ಎಲ್ಲ ವಾಶ್ ಆಯ್ತು, ಪ್ರೆಷರ್ ನೋಡಿದ್ವಿ. ಇವಾಗ ಫೋಮ್ ವಾಶ್ ತೋರ್ಸೋಣ ನಿಮಗೆ ವೀಕ್ಷಕರಿಗೆಲ್ಲ. ಸೊ ಇದು ಪ್ರೊಫೆಷನಲ್ ಫೋಮ್ ವಾಶ್, ಇದು ಬೇಕಂದ್ರೆ ಸಿಗುತ್ತೆ. ಸೊ ನಾವು ಡೆಮೋ ಪರ್ಪಸ್ ಇಲ್ಲಿ ಯೂಸ್ ಮಾಡ್ತಾ ಇದ್ದೇನೆ. ಸೊ ಕಲರ್ ಯಾವ ತರ ಬರುತ್ತೆ ನೋಡ್ಬೋದು ನೀವು. ತೋರಿಸಿ ಸರ್ ಇದು. ಯಾವ್ದೇ ಫೋಮ್ ಹಾಕಿದ್ರು ನಿಮ್ಗೆ ಇದೇ ತರ ಬರುತ್ತೆ. ಓಕೆ. ಸೊ ಇದು QRC ನೋಡಿದೀರಾ, ಸೇಮ್ ಫಿಟ್ಟಿಂಗ್ ಎಲ್ಲ ಗೊತ್ತು ಬಿಡಿ. ಕರೆಕ್ಟ್ ಸರ್ ಇದು. ಎಷ್ಟು ಈ ತರ ಫಿಟ್ ಮಾಡೋದು, ಇದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೈಟ್ ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಬೇಕು. ಹೌದು. ಓಕೆ. ಸೊ ಪ್ಲಸ್ ನೆಗೆಟಿವ್ ನೋಡ್ಕೊಂಡು ಫುಲ್ ಟೈಟಲ್ ಇಟ್ಕೊಂಡು. ಓಕೆ. ಫೋಮ್ ವಾಶು ನೋಡಬಹುದು ಸರ್ ಯಾವ ತರ ಬರ್ತಾ ಇದೆ ಅಂತ. ಒಳ್ಳೆ ಹಿಮ ತರ ಬರ್ತಾ ಇದೆ ಸರ್ ಇದು. ಸಾಫ್ಟಿ ಐಸ್ ಕ್ರೀಮ್ ತರ ಕೂತ್ಕೊಳ್ಳುತ್ತೆ ಸರ್. ಮೊಸರು.
ಏನ್ ಹಿಂಗ್ ತರ ಫೋಮ್ ಬರ್ತದೆ ಸರ್, ಫೋಮ್ ಎಫೆಕ್ಟ್ ಯಾವ ತರ ಇದೆ ಅಂತ. ಸೂಪರ್ ಆಗಿ ಬರ್ತದೆ ಸರ್ ಇದು ಇದು. ಪ್ರೆಷರ್, ಫೋಮ್ ಮತ್ತೆ ಫೋಮ್ ಕ್ಯಾನನ್ ಮೂರ್ ಕಾಂಬಿನೇಷನ್ ಇದ್ರೇನೆ ಈ ತರ ಬರೋದು. ಈ ತರ ಬರುತ್ತೆ. ಹೌದು ಸರ್, ಇದೊಂದು ಕಲರ್ ಇದೆ ನೋಡಿ. ಎಲ್ಲ ಕಾಶ್ಮೀರದಲ್ಲಿ ಇಟ್ಟಂಗ ಆಯ್ತು ಸರ್ ಗಾಡಿನ ಅಲ್ವಾ. ಹಿಂಗ್ ಹೋಗ್ತಾ ಇದೆ ಸರ್ ಇದು. ನೋಡಿ ಸರ್ ಫೋಮ್ ಯಾವ ತರ ಇದೆ ಅಂತ. ಮೊಸರು ಮೊಸರು ನೋಡಿ ಸರ್ ಯಾವ ತರ ಬರ್ತಾ ಇದೆ. ಮೊಸರು Heavy ಮೊಸರು ಬರ್ತಾ ಮೊಸರು ಇದೆ ಮೊಸರು ಸರ್ ಬರ್ತಾ ಇದು. ಇದೆ. ಇದು ಮೊಸರಿಂದನೇ ನಮ್ ಗಾಡಿ ಕ್ಲೀನ್ ಮಾಡ್ತಿದೀವೇನೋ ಅನ್ಬೇಕು ಸರ್. ದುಡ್ಡು ಕೊಟ್ಟರು ಈ ಫೋಮ್ ಸಿಗಲ್ಲ ಸರ್ ಎಲ್ಲೋ. ಈ ತರ ಹೊಡೆಯೋದೇ ಇಲ್ಲ ಯಾರು. ನೋಡಿ ಸರ್ ಯಾವ ತರ ಇದೆ. ಸೂಪರ್ ಆಗಿ ಬರ್ತಾ ಇದೆ ಸರ್ ಇದು. ನೋಡಿ ಸರ್ ಫೋಮ್ ಹೆಂಗ್ ಫೋಮ್ ಬರ್ತಾ ಇದೆ. ವೀಕ್ಷಕರೇ, ನಾವು ನೋಡಿದ್ರಲ್ಲ, ನೀವು ಬಿಟೆಲಿಯ ಪ್ರೆಷರ್ ಏನು ವಾಷರ್ ಇದೆ ಇದ್ರದ್ದು ಪ್ರತಿಯೊಂದು ಡೆಮೋ ಇರ್ಬೋದು, ಅನ್ಬಾಕ್ಸ್ ಇರ್ಬೋದು, ಎಲ್ಲವನ್ನು ಕೂಡ ನೋಡಿದ್ರಿ. ಇವಾಗ ಫೈನಲ್ ಆಗಿ ಇಕ್ಬಾಲ್ ಮತ್ತು ಇದರ ಓನರ್ ಆಗಿರುವಂತಹ ರಫಿ ಅವ್ರ ಹತ್ರ ಹೆಚ್ಚಿನ ವಿಚಾರಗಳನ್ನ, ಫೈನಲ್ ವಿಚಾರಗಳನ್ನ ತಿಳ್ಕೊಳ್ಳೋಣ. ಸರ್, ಈಗ ಫೈನಲ್ ಆಗಿ ಶಿಪ್ಪಿಂಗ್ ಯಾವ ತರ ಸರ್, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಯಾವಾಗ ಸರ್? ಆಗ್ಲಿಂದ ನಿಮ್ಮ ವೀಕ್ಷಕರು ಮತ್ತೆ ನಮ್ಮ ಸಹಭಾಗಿಗಳು ಎಲ್ಲರೂ ಆಗ ತುಂಬಾ ಹೆಲ್ಪ್ ಮಾಡ್ಬಿಟ್ಟಿದ್ದಾರೆ. ಮೊದ್ಲೇ ನಾವ್ ಹೇಳೋದ್ ಮುಂಚೆನೆ ಪೇಮೆಂಟ್ ಆಗ್ಬಿಟ್ಟಿದ್ದಾರೆ ಎಲ್ಲ ವೀಕ್ಷಕರು. ನಮ್ ಸ್ಟಾರ್ಲೆಟ್ ಟೀಮ್ ಇಂದ ತುಂಬಾ ಹಾರ್ದಿಕ ಥ್ಯಾಂಕ್ಸ್ ಸರ್. ಅದನ್ನೇ ನಾನು ಕೇಳೋಣ ಅಂತ ಅನ್ಕೊಂಡೆ. ಯಾರಾದ್ರೂ ಬೇರೆ ಬೇರೆ ಊರಿಂದ ಮಾಡೋರು ಡೌಟ್ ಮಾಡ್ತಾರೆ, ಅಮೌಂಟ್ ಹಾಕ್ಬೇಕಾ ಬಾರ್ದು ಅಂತ ಹೇಳ್ಬಿಟ್ಟು. ಆದ್ರೆ ಸ್ಟಾರ್ಲೆಟ್ ಕಾರ್ಪೊರೇಷನ್ ಇವಾಗ ಹೊಸದಲ್ಲ, ನಮ್ಮ ಚಾನಲ್ ಅಲ್ಲಿ ಕನ್ನಡ ಕೋರದಲ್ಲಿ ಹೊಸದಲ್ಲ. ಅನೇಕ ಜನರು ನಿಮ್ಮನ್ನ ನಂಬಿಟ್ಟು ಪೇಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ನೀವೇನ್ ಹೇಳ್ತೀರಾ? ಪೇಮೆಂಟ್ ಮಾಡ್ಬೋದಾ? ಇದಕ್ಕೂ ಕೂಡ ಪೇಮೆಂಟ್ ಮಾಡ್ಬೋದಾ? ಯಾವ ತರ? ಡೆಫಿನೆಟ್ಲಿ ಪೇಮೆಂಟ್ ಮಾಡ್ಬೋದು. ಯಾವುದೇ ತರ ಫ್ರಾಡ್ ಆಗದ. ಆನ್ಲೈನ್ ಅಂದ್ರೆ ಜನರಿಗೆ ಭಯ. ಹೌದು ಸರ್. ಸೊ ಈ ಸ್ಟಾರ್ಲೆಟ್ ಕಾರ್ಪೊರೇಷನ್ ಆಗ್ಲಿ, ಈ ಕನ್ನಡ ಕುವರ ಚಾನೆಲ್ ಆಗ್ಲಿ, ನಿಮಗೆ 100% ಸೇಫ್ ಆಗಿ ನಿಮ್ಮ ದುಡ್ಡು ಎಲ್ಲೂ ಹೋಗಲ್ಲ. ನೀವು ಹಾಕಿರೋಂಥ ಹಣಗೆ ಡೆಫಿನೆಟ್ಲಿ ನೀವು ಯಾವ ಪ್ರಾಡಕ್ಟ್ ಕೇಳಿದ್ರ ಬಂದೇ ಬರುತ್ತೆ, ನಿಮಗೆ ಸಿಗುತ್ತೆ. ಸೊ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದಿದ್ರೆ ಲೋಕಲ್ ಆದ್ರೆ ಈಗ ಇಲ್ಲಿ ಬರಬೇಕು, ಹೊರಗಡೆಯಿಂದ ಯಾವ ತರ ಮಾಡಬೇಕು? ಮರಳೂರು ದಿಣ್ಣೆ ಆಟೋ ಸ್ಟ್ಯಾಂಡ್ ಇದು ಲ್ಯಾಂಡ್ ಮಾರ್ಕ್. ನೀವು ಯಾವ ಆಟೋ ಡ್ರೈವರ್ ಕೇಳಿದ್ರು ನಿಮ್ಗೆ ಇಲ್ಲಿಗೆ ತಲುಪ್ತಾರೆ. ಮರಳೂರು ದಿಣ್ಣೆ ಆಟೋ ಸ್ಟ್ಯಾಂಡ್. ಮರಳೂರು ದಿಣ್ಣೆ ಆಟೋ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್ ಇದೆ. ಇನ್ನ ಒಂದು ಇಲ್ಲಿ ಬರಕ್ಕೆ ಸುಲಭವಾಗ ಆಟೋದು ಸೌಲಭ್ಯ ಐತೆ, ಮತ್ತೆ ಬಸ್ ಸೌಲಭ್ಯ ಐತೆ. ಬಸ್ ಸೌಲಭ್ಯ 203 203 MD ಅಂತ ಬಸ್. ಆ ಬಸ್ ಅಲ್ಲೂ ಬರ್ಬೋದು ನೀವು. ಮತ್ತೆ ವೀಕ್ಷಕರ ಏನ್ ಹೇಳ್ತೀವಿ, ಇದು ನಮ್ದು ಒಂದು ಬ್ರಾಂಚ್. ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲ, ಆಲ್ಮೋಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ, ಎಲ್ಲ ಇದೆ. ಇನ್ನ ಒಂದು ಪಿಂಡಾನಲ್ಲಿ ಎಲ್ಲರಿಗೂ ಗೊತ್ತು ವೀಕ್ಷಕರ, ಸ್ಟಾರ್ಲೆಟ್ ಕಾರ್ಪೊರೇಷನ್ ಪಿಂಡಾ, ನೆಲಮಂಗಲ ಎಲ್ಲ ಇದೆ ಅಂತ ಗೊತ್ತು. ಬೆಂಗಳೂರಲ್ಲ ಇದೆ ಅಲ್ಲ? ನೆಲಮಂಗಲ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ನಿಮ್ಗೆ ಎಲ್ಲ ಅಡ್ರೆಸ್ ಎಲ್ಲ ಸಿಗ್ಬಿಡುತ್ತೆ, ಲೊಕೇಶನ್ ಜೊತೆ ಇದೆ. ಆದ್ರೂ ಅಷ್ಟೇ ನೆಲಮಂಗಲ ಪೀಣ್ಯ ಬಂದ್ಬಿಟ್ಟು ದೊಡ್ಡಣ್ಣ ಇಂಡಸ್ಟ್ರಿಯಲ್ ಎಸ್ಟೇಟ್ ಅಲ್ಲಿ ಇದೆ. ನೆಲಮಂಗಲದ ಬ್ರಾಂಚ್ ಬಂದ್ಬಿಟ್ಟು ನಿಮ್ಗೆ ಬಿಲಾಲ್ ನಗರ ಹತ್ರ ಇದೆ. ಇನ್ನ ಒಂದು ನಮ್ದು 2 ಸ್ಟೋರ್ ಇದೆ. ಒಂದು ಬಂದ್ಬಿಟ್ಟು ನಿಮ್ಗೆ RT ನಗರ್ ನಿಯರ್ ಬೈ ಇದೆ, ಗಂಗಾನಗರ್ ಹತ್ರ CID ಆಫೀಸ್ ಇದೆ.
ಅಲ್ಲೇ ರೋಡ್ ಅಲ್ಲಿ ಐತೆ. ಲ್ಯಾಂಡ್ ಮಾರ್ಕ್ ಬಂದ್ಬಿಟ್ಟು ನಿಮ್ಗೆ ಪಂಜಾಬಿ ಹೌದು ಪಂಜಾಬಿ ರಸೋಯಿ ಅಂತ ಲ್ಯಾಂಡ್ ಮಾರ್ಕ್, ಅದೇ ಬೆಸ್ಟ್ ಲ್ಯಾಂಡ್ ಮಾರ್ಕ್. ಮೊಹಮ್ಮದ್ ರಫಿ ಅವರು ಹೇಳ್ದಂಗೆ ಪಂಜಾಬಿ ರಸೋಯಿ ಲ್ಯಾಂಡ್ ಮಾರ್ಕ್. ಇನ್ನ ಒಂದು ಶೇಷಾದ್ರಿಪುರಂ ನಲ್ಲಿ ಇದೆ, ಅದು ಬಂದ್ಬಿಟ್ಟು ಮಂತ್ರಿ ಮಾಲ್ ಹತ್ರ, ಸೆಂಟ್ರಲ್ ಆಫ್ ದಿ ಸಿಟಿ. ಹೌದು, ಮಂತ್ರಿ ಮಾಲ್ ಹತ್ರ ಇದೆ. ಇವಾಗ ತುಮಕೂರು ಡಿಸ್ಟಿಕ್ ಆಗ್ಲಿ, ನೀವು ಬ್ಯಾಂಗ್ಳೂರ್ ಸಿಟಿ ಇರ್ಲಿ, ಸೊ ನಾವು ರೆಕಮೆಂಡ್ ಮಾಡೋದು ನೀವು ಬನ್ನಿ, ಲೈವ್ ಡೆಮೋ ನೀವು ನೋಡಿ. ಪ್ರಾಡಕ್ಟಿಗೆ ನಾವು ಎಷ್ಟೇ ವಿಡಿಯೋ ತೋರಿಸಿದ್ರು ನೀವು ಪ್ರೆಷರ್ ನೀವು ಫೀಲ್ ಮಾಡಿದ್ರೇನೆ ಗೊತ್ತಾಗುತ್ತೆ. ನೀವು ಬಂದ್ಬಿಟ್ಟು ನೋಡಿ, ನೀವು ಅಲ್ಲಿ ಬೇಕಾದ್ರೆ ತಗೊಂಡ್ ಹೋಗ್ಬೋದು. ಒಂದು ಡೆಮೋ ಪಾರ್ಟ್ ಇರುತ್ತೆ, 4 ಜಾಗ ಹೇಳಿದೀವಿ, 4 ಜಾಗದಲ್ಲೂ ಡೆಮೋ ಇರುತ್ತೆ. ನೀವು ಬಂದ್ಬಿಟ್ಟು ನೋಡಿ, ಆಮೇಲೆ ನೀವು ಸ್ಯಾಟಿಸ್ಫೈ. ಇವಾಗ ಕೆಲವರು ಆಚೆ ಇರ್ತಾರೆ, ಔಟ್ ಆಫ್ ಸಿಟಿ, ಔಟ್ ಆಫ್ ಡಿಸ್ಟಿಕ್ ಇರ್ತಾರೆ, ಅಂತವ್ರು ಭಯ ಪಡದೆ ನಿಮ್ಮ ಹಣ ಅಕೌಂಟಿಗೆ ಹಾಕಿ ಫಸ್ಟೇ ಪೇ ಮಾಡಿದ್ರೆ ಅದು ಮಿನಿಮಮ್ ಚಾರ್ಜ್ ಇರುತ್ತೆ. ಏನು ಕೊರಿಯರ್ ಅದು ನಿಮಗೆ ತಿಳಿಸ್ತೀವಿ. ಫೋನ್ ಮಾಡಿದಾಗ ನಂಬರ್ಸ್ ಇರುತ್ತೆ. ಫೋನ್ ರಿಸೀವ್ ಮಾಡಲಿಲ್ಲ ಅಂದ್ರೆ ವಾಟ್ಸಪ್ ಮಾಡಿ, ನಿಮಗೆ ಡೆಫಿನೆಟ್ಲಿ ರಿಪ್ಲೈ ಮಾಡೇ ಮಾಡ್ತೀವಿ. ಅವ್ರಿಗೂ ನಾವು ಮುಟ್ಟಿಸ್ತೀವಿ. VRL, KSRTC, ಕೊರಿಯರ್, ಈ 3 ಪಾರ್ಸಲ್ ಸರ್ವಿಸು ಇರುತ್ತೆ ನಿಮಗೆ. ಸರ್, ಇನ್ನೊಂದು ಕ್ವಶನ್ ನಂದು. ಸ್ಟಾರ್ಲೈಟ್ ಕಾರ್ಪೊರೇಷನ್ ಇಂದ ಬಿಟೆಲಿ ಪ್ರೆಷರ್ ವಾಷರ್ ಆಯ್ತು, ನಮ್ಮ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ವಿ ಗೀಸರ್ ಇದೆ, ಇದಿದೆ ಅಂತ ಹೇಳ್ಬಿಟ್ಟು. ಅದ್ರ ಬಗ್ಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸ್ವಲ್ಪ ತಿಳಿಸ್ಕೊಟ್ಬಿಡಿ. ಹಾಗೆ ಒಂದೇನು ಸ್ಪೆಷಲ್ ಜಾಗ ಕೂಡ ಸೆಟ್ ಮಾಡಿದ್ದೀರಿ ಅಂತ ಹೇಳಿದ್ರೆ ಅದ್ರ ಬಗ್ಗೆ ಹೇಳಿ. ನಾವು ವಿಡಿಯೋ ಮುಗಿತಿದ್ದಂಗೆ ಒಂದು ಸ್ಮಾಲ್ ಕ್ಲಿಪ್ ಹಾಕ್ಬಿಡೋಣ, ವೀಕ್ಷಕರು ಕೂಡ ನೋಡ್ಕೊಬಹುದು ಅದ್ರ ಬಗ್ಗೆ. ಇವಾಗ ಸ್ಟಾರ್ಲೈಟ್ ಕಾರ್ಪೊರೇಷನ್ ಪರಿಚಯ ಆಗಿದೆ ಕನ್ನಡ ಕುವರ ಚಾನಲ್ ಇಂದ, ಮುಂದೇನು ಆಗೋದು ಕನ್ನಡ ಕುವರ್ ಚಾನಲ್ ಇಂದಾನೆ. ಮತ್ತೆ ಗೀಸರೇ ನಮ್ದು ಕೋರ್ ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರಿಂಗ್. ಸೊ ನೀವು ಅದನ್ನ ನೋಡಬಹುದು, ಒಂದು ಕ್ಲಿಪ್ ಅದ್ರಲ್ಲಿ ಆಗ್ಬಿಡಿ, ಫೈನಲ್ ಆಗಿ ಆಗ್ಬಿಡೋಣ ಯಾವ ತರ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ಆಗ್ತಾ ಇರೋದು. ಈ ಗೀಸರ್ ಇರ್ಲಿ, ನಿಮಗೆ ವಾಷಿಂಗ್ ಮಿಷಿನ್ ಇರ್ಲಿ, ವಾಷಿಂಗ್ ಮಿಷಿನ್ ಕೂಡ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಒಳ್ಳೆ ಸೇಲ್ಸ್ ಬರ್ತಾ ಇದೆ. ವೀಕ್ಷಕರೆಲ್ಲ ನಿಮಗೆ ತುಂಬಾ ತುಂಬಾ ಥ್ಯಾಂಕ್ಸ್. ಸೊ ಅದು ಕೂಡ ಇದೆ, ಅದು ಬೇಕಾದ್ರೆ ನೋಡಬಹುದು. ಒಂದು ಗೀಸರ್, ನೆಕ್ಸ್ಟ್ ವಾಷಿಂಗ್ ಮಿಷಿನ್, ಥರ್ಡ್ ಬಿಟಲಿ ಕಾರ್ ವಾಷರ್, ಮಲ್ಟಿಪರ್ಪಸ್ ಕಾರ್ ವಾಷರ್. ಹಂಗೆ ಮುಂದೆ ಇದ್ದೇ ಇದೆ. ಅದು ನೆಕ್ಸ್ಟ್ ವಿಡಿಯೋ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಗ್ಯಾರಂಟಿ ನಿಮಗೆ ಲಿಂಕ್ ಅಲ್ಲಿ ನೋಟಿಫಿಕೇಶನ್ ಬಂದೇ ಬರುತ್ತೆ. ವೀಕ್ಷಕರೇ, ಹಾಗೆ ಕಂಟಿನ್ಯೂ ನೋಡ್ತಾ ಇರಿ. ಸ್ಟಾರ್ಲೈಟ್ ಕಾರ್ಪೊರೇಷನ್ ಹಾಗೂ ಕನ್ನಡ ಕೋರ ಸಹಯೋಗದೊಂದಿಗೆ ನಿಮಗೆ ಕಂಟಿನ್ಯೂಸ್ಲಿ ವಿಡಿಯೋಗಳು ಬರ್ತಾ ಇರ್ತವೆ. ಇನ್ನು ಇನ್ನೋವೇಟಿವ್ ಪ್ರಾಡಕ್ಟ್ ಗಳು ಬರ್ತಾನೆ ಇರ್ತವೆ. ಹಾಗೆ ವಿಡಿಯೋ ಮುಗಿತಂತ ಹೋಗಬೇಡಿ, ಕೆಲವೊಂದು ಕ್ಲಿಪಿಂಗ್ಸ್ ಇದೆ, ಅದನ್ನ ನೋಡ್ಕೊಂಡು ಹೋಗೋದನ್ನ ಮರಿಬೇಡಿ. ಇಷ್ಟೊಂದು ಉತ್ತಮವಾದ ಪ್ರಾಡಕ್ಟ್ ಅನ್ನ ನಮ್ಮ ವೀಕ್ಷಕರಿಗೆ ತಂದಕ್ಕೆ ತಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.